ಎಲ್ಲ ಹಿರಿಯರಿಗೆ ನಮಸ್ಕಾರ. ನನಗಿಂತ ಹೆಚ್ಚು ಪ್ರಾಜ್ಞರಿದ್ದೀರಿ, ನಾನೇನು ಪ್ರಾಜ್ಞೆ ಅಂತ ತಿಳ್ಕೊಳ್ಳೋದಿಲ್ಲ, ಅವ್ರು ಹೇಳಿದ್ದಾರೆ ಅಷ್ಟೇ. ನನಗಿಂತ ಹೆಚ್ಚು ತಿಳಿದವರಲ್ಲಿ ನಿಮಗೆ ನಿಮ್ಮ ಮುಂದೆ ನಾನು ಮಾತನಾಡುವಂಥದ್ದು, ನಾನು ಯಾವತ್ತೂ ಹೇಳ್ತಾ ಇದ್ದೀನಿ, ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರೆ ಮನೆಯವರು ಚಿಕ್ಕ ಮಕ್ಕಳನ್ನು ಒಂದು ಡ್ಯಾನ್ಸ್ ಮಾಡು ಅಂತ ಹೇಳ್ತಾರೆ. ಅದು ಏನ್ ಡ್ಯಾನ್ಸ್ ಮಾಡಿದ್ರು ಬಂದು ಚಪ್ಪಾಳೆ ಹೊಡಿತಾರೆ. ಆ ತರದ ಮಾತು ಧ್ಯಾನಕ್ಕೆ ಆಗ್ಬೋದೇ ಇಲ್ಲ. ಪವನ್ ಕುಮಾರ್ ಅವರು ಹೇಳ್ತಾ ಇದ್ದ ಮಾತುಗಳನ್ನ ಕೂತ್ಕೊಂಡು ಕೇಳ್ತಾ ಇದ್ದಾರೆ. ನನಗೆ ಧರ್ಮ ಸಂರಕ್ಷಣೆ ಅಂತ ವಿಷಯ ಕೊಟ್ಟಿದ್ದಾರೆ. ಈ ಧರ್ಮ ಸಂರಕ್ಷಣೆ ಅನ್ನೋ ವಿಷಯ ನಾನು ಅವ್ರು ಹೇಳಿದಾಗ ಸರಿ ಮಾತಾಡ್ತೇನೆ ಅಂತ ಹೇಳಿದೆ. ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಯೋಚನೆ ಮಾಡ್ತಾ ಧರ್ಮ ಸಂರಕ್ಷಣೆ ಅನ್ನೋದೇ ಎಷ್ಟು ದೊಡ್ಡ ವೈರುಧ್ಯ ಅಂತ ಅನಿಸ್ತು ನಮಗೆ. ಯಾಕಂದ್ರೆ ಧರ್ಮ ಅನ್ನೋದ್ರ ಅರ್ಥವೇ ಧಾರೆ ರೀತಿ ಧರ್ಮ ಅಂತ. ಯಾವುದು ಧರಿಸ್ತದೆ, ಯಾವುದು ನಿನ್ನನ್ನು ಎತ್ತಿ ಹಿಡಿತದೆ ಅದು ಧರ್ಮ ಅಂತ. ನಿನ್ನನ್ನು ಸಂರಕ್ಷಣೆ ಮಾಡೋದು ಧರ್ಮ ಅಂತ ಹೇಳ್ತಾರೆ. ಅಂತಹ ಧರ್ಮವನ್ನ ನಾನು ಸಂರಕ್ಷಣೆ ಮಾಡ್ತೇನೆ ಅಂತ ಹೇಳುವಂಥದ್ದು ಅದು ಬಹಳ ದೊಡ್ಡ ಒಂದು ವಿರುದ್ಧಾರ್ಥಕವಾಗಿರುವಂತಹ ಒಂದು ಮಾತು. ಆದ್ರೆ ಧರ್ಮವನ್ನ ಎತ್ತಿ ಹಿಡಿಯುವ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಅದಕ್ಕೆ ಹೇಳಿದ್ದಾರೆ ಧರ್ಮ ರಕ್ಷಣೆ ರಕ್ಷಣೆ. ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಅವರನ್ನು ಧರ್ಮ ರಕ್ಷಿಸ್ತದೆ. ಪವನ್ ಕುಮಾರ್ ಅವರು 1 ಗಂಟೆ ಹರಿದಾಸ ಸಾಹಿತ್ಯದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಯಾವ್ಯಾವ ವಿಷಯಗಳು ಬಂದಿದೆ, ಯಾವ ರೀತಿ ಹರಿದಾಸರು ಕರ್ನಾಟಕದ ಉದ್ದಗಲಕ್ಕೂ ಓಡಾಡ್ತಾ ಸಾಹಿತ್ಯವನ್ನ ಜನರಿಗೆ ತಲುಪಿಸಿದ್ರು, ಕನ್ನಡ ಭಾಷೆಯನ್ನು ತಲುಪಿಸಿದ್ರು ಅನ್ನುವ ಬಹಳಷ್ಟು ವಿಷಯಗಳನ್ನ ಹೇಳಿದ್ರು. ಅದಕ್ಕೆ ಸ್ವಲ್ಪ ಹಿನ್ನೆಲೆ ಆಗಿದೆ. ಹರಿದಾಸ ಸಾಹಿತ್ಯ ಅಥವಾ ದಾಸ ಸಾಹಿತ್ಯ ಅಥವಾ ಭಕ್ತಿ ಪಂಥ ಅಂತ ಹೇಳುವಂಥದ್ದು ಯಾತಕ್ಕೆ ಬಂತು ಅನ್ನೋದ್ರ ಬಗ್ಗೆ ಸ್ವಲ್ಪ ನಾನು ನನ್ನ ಒಂದು ಕೆಲವು ಯೋಚನೆಗಳನ್ನು ನಿಮ್ಮ ಮುಂದೆ ಹೇಳ್ತೇನೆ. ಭಕ್ತಿ ಪಂಥ ಅಂತ ಹೇಳುವಂಥದ್ದು ಅಥವಾ ಭಕ್ತಿ ಮಾರ್ಗ ಅಂತ ಹೇಳುವಂಥದ್ದು ಇಟ್ ಈಸ್ ಒನ್ ಆಫ್ ದ ವೇಸ್. ಅಂದ್ರೆ ಮಾರ್ಗಗಳಲ್ಲಿ ಹಲವು ವಿಧ. ನಾವು ಜ್ಞಾನ ಮಾರ್ಗ ಅಂತ ಹೇಳ್ತೇವೆ, ಕೃಷ್ಣನೇ ಹೇಳ್ತಾನೆ 3 ಬೇರೆ ಬೇರೆ ರೀತಿಯ ಮಾರ್ಗಗಳಿದ್ದಾವೆ ಅಂತ ಹೇಳ್ತಾರೆ. ಭಕ್ತಿ, ಜ್ಞಾನ, ಕರ್ಮ. ನೀನು ಕೆಲಸ ಮಾಡು, ಅದರ ಮೂಲಕ ನೀನು ದೇವರನ್ನ ಮುಟ್ಟಬಹುದು. ಅದೇ ರೀತಿ ಜ್ಞಾನ, ನೀನೇನಾದ್ರೂ ತಿಳ್ಕೊಂಡು ವೇದವನ್ನ ಅಥವಾ ಉಪನಿಷತ್ತುಗಳನ್ನ ತಿಳ್ಕೊಂಡು, ಶಾಸ್ತ್ರಗಳನ್ನ ತಿಳ್ಕೊಂಡು ಆ ಮೂಲಕ ನೀನು ದೇವರನ್ನ ಮುಟ್ಟಬಹುದು. ಇವೆರಡೂ ಇಲ್ಲದೆ ಇದ್ರೆ ನೀನು ಭಕ್ತಿಯ ಮೂಲಕ ದೇವರನ್ನು ಮುಟ್ಟಬಹುದು ಅಂತ 3 ಮಾರ್ಗಗಳನ್ನ ಕೃಷ್ಣನೇ ಹೇಳ್ತಾರೆ. ಈ 3 ಮಾರ್ಗಗಳಲ್ಲಿ ನಮ್ಗೆ ಸ್ವಲ್ಪ ಕೆಲವರಿಗೆ ತರತಮ ಭೇದ ಬಂದ್ಬಿಡುತ್ತೆ. ಯಾವುದು ಇದು ಮೇಲೆ ಇದು ಕೆಳಗೆ ಅಂತ ಹೇಳಿ ನಾವೇ ಸ್ವಲ್ಪ ಈ ಭೇದ ಭಾವಗಳನ್ನು ಮಾಡ್ಕೊಳ್ತೇವೆ. ಏನಂತ ಹೇಳಿದ್ರೆ ಜ್ಞಾನ ಮಾರ್ಗ ಸ್ವಲ್ಪ ಎಲ್ಲಕ್ಕಿಂತ ದೊಡ್ಡ, ಅಂದ್ರೆ ಎಲ್ಲಕ್ಕಿಂತ ಮೇಲ್ಗಡೆ ಇರುವಂತದ್ದು, ಅದು ಎಲ್ಲರೂ ಮುಟ್ಟುವಂತದ್ದಲ್ಲ, ಕೆಲವರಿಗೆ ಮಾತ್ರ ಸಾಧ್ಯ ಆಗುವಂತದ್ದು. ಅದಕ್ಕೆ ದೊಡ್ಡ ಏನು ಪಾಂಡಿತ್ಯ ಬೇಕು, ವಿದ್ವಾಂಸ ಆಗಿರ್ಬೇಕು, ಈ ರೀತಿ ಎಲ್ಲ ಅಂದುಕೊಂಡು ಜ್ಞಾನ ಮಾರ್ಗ ಎಲ್ಲಕ್ಕಿಂತ ಮೇಲೆ. ಜ್ಞಾನಕ್ಕೆ ಹೋಗ್ಲಿಕ್ಕೆ ಆಗದೆ ಇರೋ ಕರ್ಮ ಮಾರ್ಗದ ಮೂಲಕ ಕೆಲಸ ಮಾಡ್ತಾ ಅವನು ದೇವರನ್ನು ಮುಟ್ಬಹುದು. ಇದು 2 ಆಗದೆ ಇದ್ರೆ ಭಕ್ತಿ ಮಾರ್ಗದ ಮೂಲಕ ಹೋಗ್ಬೋದು ಅಂತ ಹೇಳಿ ನಾವೇ ತರತಮ ಭೇದ ಭಾವಗಳನ್ನು ಮಾಡ್ಕೊಳ್ತೇವೆ. ಆದ್ರೆ ಆ ರೀತಿ ಯಾವುದು ಇದು ಮೇಲು ಇದು ಕೆಳಗೆ ಅಂತ ಯಾರು ಕೂಡ ಹೇಳಿಲ್ಲ. ಕೃಷ್ಣ ಅಂತ ಖಂಡಿತವಾಗಿ ಹೇಳಿಲ್ಲ. ಈ 3ರಲ್ಲಿ ನಿಜವಾಗಿಯೂ ಬಹಳ ಮುಖ್ಯವಾಗಿ ನಮಗೆ ಬೇಕಾಗುವಂಥದ್ದು, ಸಮಾಜಕ್ಕೆ ಬೇಕಾಗುವಂಥದ್ದು ಯಾವುದು ಅಂತ ಹೇಳಿದ್ರೆ ಭಕ್ತಿ ಮಾರ್ಗ. ಯಾಕೆ ಅಂತ ಹೇಳಿದ್ರೆ ಒಂದು ಸಮಾಜ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಅದು ಕೆಳಮಟ್ಟಕ್ಕೆ ಹೋದಾಗ, ಅಂದ್ರೆ ಧರ್ಮದ ಬಗ್ಗೆ ಎಲ್ಲರಿಗೂ ಪ್ರಜ್ಞೆ ವಿಸ್ಮೃತಿ ಆದಾಗ, ಅಂದ್ರೆ ಮರ್ತು ಹೋದಾಗ, ಇದು ನನ್ನ ಧರ್ಮ, ಇದು ನನ್ನ ಸಂಸ್ಕೃತಿ, ಇದು ನನ್ನ ಪರಂಪರೆ ಅನ್ನೋದು ಜನಕ್ಕೆ ಮರ್ತು ಹೋದಾಗ, ಜನಕ್ಕೆ ನಿನ್ನ ಪರಂಪರೆ ಹೀಗಿದೆ, ನಿನ್ನ ಧರ್ಮ ಹೀಗಿದೆ ಅನ್ನೋದನ್ನ ನೆನಪಿಸಿಕೊಡುವಂತ ಕೆಲಸವನ್ನು ಮೊದಲು ಮಾಡೋದು ಯಾವುದು ಅಂತ ಹೇಳಿದ್ರೆ ಭಕ್ತಿ ಪಂಥ. ಜ್ಞಾನ ಪಂಥ ಬರೋದಿಲ್ಲ. ಯಾಕಂದ್ರೆ ಈಗ ನಳಂದ ವಿಶ್ವವಿದ್ಯಾಲಯ ಅದನ್ನ 3-4 ತಿಂಗಳು ಭಕ್ತಿ ಅರ್ಜಿಂಜಿ ಅಂತ ಹೇಳುವ ಒಬ್ಬ ಮತಾಂಧ ಅವನು ಬಂದು ಸುಟ್ಟ. 4 ತಿಂಗಳು ಆ ಇಡೀ ವಿಶ್ವವಿದ್ಯಾಲಯವನ್ನ ಸುಟ್ಟು ಹಾಕಿದ. ಅದರ ಲೈಬ್ರರಿಯನ್ನು ಸುಡಬೇಕಾದ್ರೆ 4-5 ತಿಂಗಳು ಬೇಕಾಯ್ತು ಅಂತ ಹೇಳ್ತಾರೆ. ಪುಸ್ತಕಗಳು ಸುಡುದು ನಿಧಾನ ಅಂತ ಹೇಳ್ತಾರೆ. ಅದು ಲಿಟರಲಿ ಇಟ್ ಇಸ್ ಟ್ರೂ. ಯಾಕಂದ್ರೆ 4 ತಿಂಗಳು 10,000 ಪುಸ್ತಕಗಳನ್ನ ಅಲ್ಲಿ ರಾಶಿ ಹಾಕಿ ಸುಡ್ತಾ ಇದ್ರು. ಸೊ ಅಂತ ಸಂದರ್ಭದಲ್ಲಿ ಧರ್ಮ ಸಮಾಜದಲ್ಲಿ ಕೆಳಮಟ್ಟಕ್ಕೆ ಹೋದಾಗ, ಅಂದ್ರೆ ಧರ್ಮದ ನಿಜವಾದ ಅವನತಿ ಆದಾಗ, ನೀನು ಕೂತ್ಕೊಂಡು ಪುಸ್ತಕ ಓದು, ನೀನು ಜ್ಞಾನ ಸಂಪಾದನೆ ಮಾಡು, ಆ ಮೂಲಕ ನೀನು ಧರ್ಮವನ್ನು ಎತ್ತಿ ಹಿಡಿ ಅಂತ ಹೇಳೋದು ಸಾಧ್ಯ ಇಲ್ಲ. ಪುಸ್ತಕಗಳೇ ಇಲ್ಲ, ಕಲಿಸಿಕೊಡುವಂತ ಗುರುಗಳಿಲ್ಲ, ವಿಶ್ವವಿದ್ಯಾಲಯಗಳಿಲ್ಲ, ದೇವಸ್ಥಾನಗಳಿಲ್ಲ, ಯಾವುದೂ ಇಲ್ಲ. ಹಾಗಾಗಿ ನೀವು ಜ್ಞಾನ ಮಾರ್ಗದ ಮೂಲಕ ನಿಮ್ಮ ಧರ್ಮವನ್ನು ಮೇಲೆತ್ತುವುದಕ್ಕೆ ಸಾಧ್ಯ ಇಲ್ಲ ಆ ಸಮಯದಲ್ಲಿ. ಇನ್ನು ಕರ್ಮ ಮಾರ್ಗದ ಮೂಲಕ ಅದು ವೈಯಕ್ತಿಕವಾಗಿ ಒಬ್ಬ ತಾನು ಕರ್ಮ ಮಾಡಿ ತಾನು ಸಾಧನೆಯನ್ನು ಮಾಡಬಹುದು ವಿನಃ ಇಡೀ ಸಮಾಜವನ್ನು ನಾನು ಕರ್ಮ ಮಾರ್ಗದ ಮೂಲಕ ಮೇಲಕ್ಕೆ ತಗೊಂಡು ಹೋಗ್ತೇನೆ ಅಂತ ಹೇಳೋದು ಕೂಡ ಸ್ವಲ್ಪ ಕಷ್ಟ ಸಾಧ್ಯ. ಅಂತ ಸಂದರ್ಭದಲ್ಲಿ ಅಂದ್ರೆ ಧರ್ಮ ಅವನತಿಗೆ ಅಥವಾ ಪತನಕ್ಕೆ ಹೋಗಿದೆ ಅಂತ ಹೇಳುವಂತ ಸಂದರ್ಭದಲ್ಲಿ
ಇಡೀ ಸಮಾಜವನ್ನು ಒಟ್ಟು ಮಾಡುವಂಥದ್ದು, ಇಡೀ ಸಮಾಜಕ್ಕೆ ಒಂದು ಧರ್ಮ ಪ್ರಜ್ಞೆಯನ್ನು ಕೊಡುವಂತ ಕೆಲಸವನ್ನು ಮಾಡುವುದು ಯಾವುದು ಅಂತಂದ್ರೆ ಮೊದಲನೇದಾಗಿ ಭಕ್ತಿ ಮಾರ್ಗ. ಬಹುಶಃ ಅದಕ್ಕೇನೆ ನೀವು 8ನೇ ಶತಮಾನದ ನಂತರದ ನಮ್ಮ ದೇಶದ ಇತಿಹಾಸವನ್ನು ನೋಡ್ತಾ ಹೋದ್ರೆ 8, 9, 10 ನಮ್ಮಲ್ಲಿ ವೈಷ್ಣವ ಪಂಥ ಬಂತು, ವೈಷ್ಣವ ಚಳವಳಿ ಬಂತು. ಅದರಲ್ಲಿ ಮುಖ್ಯವಾಗಿ ಚೈತನ್ಯ ಮಹಾಪ್ರಭುಗಳು ಅವರು ಬಂಗಾಳದಲ್ಲಿ ಆ ವೈಷ್ಣವ ಚಳವಳಿಯನ್ನು ಶುರು ಮಾಡ್ತಾರೆ, ಅಲ್ಲಿಂದ ಒರಿಸ್ಸಾಕ್ಕೆ ಬರ್ತಾರೆ, ಆಮೇಲೆ ಬೃಂದಾವನಕ್ಕೆ ಹೋಗ್ತಾರೆ. ಅವರ ಶಿಷ್ಯರು ಬಹಳಷ್ಟು ಜನ ಗೋಸ್ವಾಮಿಗಳು ಅಂತ ನಾವು ಹೇಳ್ತೇವೆ, ಅವರು ತಯಾರಾಗಿ ಬರ್ತಾರೆ, ಬೃಂದಾವನದಲ್ಲಿ ಬಹಳ ದೊಡ್ಡ ಕೆಲಸ ಮಾಡ್ತಾರೆ, ಉದ್ಘಾಟನೆ ಮಾಡ್ತಾರೆ. ಇವತ್ತು ನಾವು ಬೃಂದಾವನಕ್ಕೆ ಹೋದ್ರೆ ನಮ್ಗೆ ಕೆಲವು ದೇವಸ್ಥಾನಗಳು ಕಾಣಿಸ್ತವೆ, ಆದ್ರೆ 10ನೇ ಶತಮಾನದಲ್ಲಿ ನಮ್ಗೆ ಅಲ್ಲಿ ಬೃಂದಾವನದಲ್ಲಿ ಬರೀ ಕಾಡು, ಏನೇನೂ ಇರಲಿಲ್ಲ. ಅಲ್ಲಿದ್ದ 5,000 ದೇವಸ್ಥಾನಗಳು ನೆಲದಡಿಯಲ್ಲಿ ಕೂತು ಹೋಗಿದ್ವು. ಅಂತಹ ಒಂದು ಸಂದರ್ಭದಲ್ಲಿ ಬೃಂದಾವನ ಅಂತ ಹೇಳಿದ್ರೆ ಏನು ಅನ್ನೋದೇ ಜನಕ್ಕೆ ಮರೆತು ಹೋಗಿದ್ದಂತಹ ಸಂದರ್ಭದಲ್ಲಿ ಆ ಗೋಸ್ವಾಮಿಗಳು, ಮುಖ್ಯವಾಗಿ 6 ಗೋಸ್ವಾಮಿಗಳು ಬರ್ತಾರೆ. ಅವರು ಬಂದು ಅಲ್ಲಿ ಉತ್ಖನನಗಳನ್ನು ಮಾಡಿ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿ ಮತ್ತೆ ಅಲ್ಲಿ ಧರ್ಮದ ಮರುಸ್ಥಾಪನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದರಲ್ಲೂ ಕೂಡ ವಿಶೇಷ ಏನಂತ ಹೇಳಿದ್ರೆ ಆ 6 ಗೋಸ್ವಾಮಿಗಳಲ್ಲಿ 3 ಗೋಸ್ವಾಮಿಗಳು ಕರ್ನಾಟಕದವರು. ಮತ್ತೆ ಅವರೆಲ್ಲ ಮೋಹನ್ ಕುಮಾರ್ ಅವರು ಹೇಳಿದಾಗೆ ಎಲ್ಲರೂ ಕೂಡ ದೊಡ್ಡ ಶ್ರೀಮಂತರು. ಅದರಲ್ಲೂ ಸನಾತನ ಗೋಸ್ವಾಮಿ ಮತ್ತೆ ಜೀವ ಗೋಸ್ವಾಮಿ ಇವರೆಲ್ಲ ಬಂಗಾಳದ ರಾಜನ ನವಾಬರಾಗಿದ್ದವರು, ಮಂತ್ರಿಗಳಾಗಿದ್ದವರು. ಬಂಗಾಳದ ನವಾಬ ಯಾರಿದ್ದ ಅವರ ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದವರು. ಅವರು ಒಂದೇ ದಿನದಲ್ಲಿ, ಒಂದೇ ರಾತ್ರಿಯಲ್ಲಿ ಚೈತನ್ಯರು ಬರ್ತಾರೆ, ಬಂದು ಅವರಿಗೆ ಉಪದೇಶ ಕೊಡ್ತಾರೆ. ಒಂದೇ ರಾತ್ರಿಯಲ್ಲಿ ಅವರು ಅಷ್ಟು ಸಂಪತ್ತನ್ನ, ಅಧಿಕಾರವನ್ನ ಎಲ್ಲವನ್ನೂ ತ್ಯಾಗ ಮಾಡಿ ಬರೀ ಕಾವಿ ಬಟ್ಟೆ ಉಟ್ಟುಕೊಂಡು ನಾವು ಸನ್ಯಾಸಿಗಳಾಗ್ತೇವೆ, ನಾವು ಗೋಸ್ವಾಮಿಗಳಾಗ್ತೇವೆ, ದಾಸರಾಗ್ತೇವೆ ಅಂತ ಹೇಳಿ ನಾನು ನಡೆದ್ಬಿಟ್ಟಂತ. ಅಂದ್ರೆ ನಮ್ಮ ಪರಂಪರೆ ಅದು ಭಕ್ತಿ ಪರಂಪರೆ ಅಲ್ಲಿಂದ ಶುರುವಾಗುತ್ತೆ. 8ನೇ ಶತಮಾನದಿಂದಲೇ ಒಂದು ರೀತಿಯ ಭಕ್ತಿ ಪಂಥದ ಒಂದು ಚಳವಳಿ ಶುರುವಾಗುತ್ತೆ. ಅದಾದ್ಮೇಲೆ 9, 10, 11ನೇ ಶತಮಾನ ಬಂತು. 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ಬಂತು. ವಚನ ಸಾಹಿತ್ಯ ಕೂಡ ಅದು ಮುಖ್ಯವಾಗಿ ತಗೊಂಡದ್ದು ಉಪನಿಷತ್ತುಗಳ ಸಾರವನ್ನೇ, ವೇದಗಳ ಸಾರವನ್ನೇ ವಚನಗಳಲ್ಲೂ ಕೂಡ ನಾವು ನೋಡುತ್ತೇವೆ. ಆಮೇಲೆ ದಾಸ ಸಾಹಿತ್ಯ ಬಂತು. ದಾಸ ಸಾಹಿತ್ಯ ಕೂಡ ಅದು ಬಂದದ್ದು ಯಾತಕ್ಕೆ ಅಂತ ಹೇಳಿದ್ರೆ, ನೀವು ವಿಜಯನಗರದ ಸಾಮ್ರಾಜ್ಯದ ಸ್ಥಾಪನೆಯ ಕಾಲವನ್ನು ನೀವು ನೋಡಿದ್ರೆ ಅಲ್ಲಿ ಏನಾಗಿತ್ತು ಮುಖ್ಯವಾಗಿ ಅಂತ ಹೇಳಿದ್ರೆ, ಪರಕೀಯರ ಆಕ್ರಮಣ ಆಗಿತ್ತು. ಹಕ್ಕಬುಕ್ಕ ಇಬ್ರು ಕೂಡ ಮುಸ್ಲಿಂ ಮತಕ್ಕೆ ಪರಿವರ್ತನೆ ಆದವರು. ಅವರನ್ನ ಮತ್ತೆ ವಾಪಸ್ ತಂದು ಅಲ್ಲಿ ಒಂದು ಹಿಂದೂ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಕೆಲಸ ನಡೀತದೆ. ಆ ಎಲ್ಲ ಒಂದು ಹಿನ್ನೆಲೆಯನ್ನು ನೋಡಿದ್ರೆ ಧರ್ಮಕ್ಕೆ ಆಗ ದೊಡ್ಡ ರೀತಿಯ ಒಂದು ತೊಂದರೆ ಉದ್ಭವ ಆಗಿತ್ತು, ಎದುರಾಗಿತ್ತು ಅಂತ ನಾವು ಹೇಳ್ತೀವಿ. ಹೀಗೆ ತೊಂದರೆ ಎದುರಾದಾಗ, ಧರ್ಮಕ್ಕೆ ತೊಂದರೆ ಎದುರಾದಾಗ ಅದನ್ನ ಮುಖ್ಯವಾಗಿ ಸರಿಪಡಿಸುವಂಥದ್ದು, ಸಮಾಜವನ್ನು ಒಗ್ಗೂಡಿಸುವಂಥದ್ದು, ಸಮಾಜದಲ್ಲಿ ನಿಮಗೆ ಧರ್ಮ ಪ್ರಜ್ಞೆ ಬೇಕು ಅಂತ ಹೇಳಿ ಜನರನ್ನ ಅವರನ್ನು ಎದ್ದೇಳಿಸುವಂತ ಕೆಲಸವನ್ನು ಮಾಡುವಂಥದ್ದು ಮುಖ್ಯವಾಗಿ ಭಕ್ತಿ ಪಂಥ. ಹಾಗಾಗಿ ಆ ವೈಷ್ಣವ ಚಳವಳಿ ಮತ್ತು ಅದಕ್ಕೆ ಅದರ ಮುಂದುವರಿಕೆ ಭಾಗವಾಗಿ ಹರಿದಾಸ ಸಾಹಿತ್ಯ ಇದೆಲ್ಲ ಕೂಡ ಬಂತು. ಇದು ಬಂದದ್ರಿಂದಾಗಿ ಮತ್ತೆ ಜನಕ್ಕೆ ನಮ್ಮದು ಇದೆಲ್ಲ ಇದೆ, ನಮ್ಮದಿಷ್ಟು ವೇದದಲ್ಲಿ ಇದೆಲ್ಲ ಇದೆ, ಉಪನಿಷತ್ತಿನಲ್ಲಿ ಹೀಗಿದೆ, ಶಾಸ್ತ್ರ ಗ್ರಂಥಗಳಲ್ಲಿ ಹೀಗಿದೆ ಅಂತ ನಮ್ಮವರು ಮತ್ತೆ ಪುನರ್ಮನನ ಅಂತ ಹೇಳ್ತಿಲ್ಲ, ಆ ರೀತಿಯ ಪುನರ್ಮನನ ಮಾಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಧರ್ಮ ಸಂರಕ್ಷಣೆ ಅಂತ ಹೇಳುವಾಗ ನಾವು ಭಕ್ತಿ ಪಂಥವನ್ನ ಅಥವಾ ಭಕ್ತಿ ಚಳವಳಿಯನ್ನ ನಾವು ಬಹಳ ಮುಖ್ಯವಾಗಿ ನೋಡ್ಬೇಕಾಗುತ್ತೆ. ಮಿಕ್ಕಿದೆಲ್ಲವೂ ಆಮೇಲೆ ಸಮಾಜ ತುಂಬಾ ಚೆನ್ನಾಗಿದೆ, ಯಾರ ಅಪಾಯವೂ ಇಲ್ಲ, ಯಾವ ದಾಳಿಗಾರರು ಕೂಡ ಬರೋದಿಲ್ಲ ಅಂತ ಹೇಳುವಾಗ ನೀವು ಶಾಸ್ತ್ರ ಗ್ರಂಥಗಳನ್ನು ಕುತ್ಕೊಂಡು ಓದಬಹುದು, ಗುರುಕುಲಗಳನ್ನು ನಡೆಸಬಹುದು, ಎಲ್ಲವೂ ಸರಿ. ಆದ್ರೆ ಧರ್ಮಕ್ಕೆ ಮುಖ್ಯವಾಗಿ ಅಪಾಯ ಒದಗಿ ಬಂದಾಗ ಅದಕ್ಕೆ ತಡೆಗೋಡೆಯಾಗಿ ನಿಲ್ಲುವಂಥದ್ದು ಅದು ಭಕ್ತಿ ಪಂಥ. ಹರಿದಾಸ ಸಾಹಿತ್ಯದ ಬಗ್ಗೆ ಇನ್ನೂ ಒಂದು ನನ್ನ ವೈಯಕ್ತಿಕ ಅಹಂಕಾರದ ಮಾತು ಅಂತ ಅಂದುಕೊಂಡ್ರು ಒಂದು ವಿಷಯವನ್ನು ಹೇಳ್ಬೇಕೇನಂತ ಹೇಳಿದ್ರೆ, ಪಂಡರಾಪುರದಲ್ಲಿ ನೀವು ನೋಡಬಹುದು, ಅಲ್ಲಿ ನಿರಂತರವಾಗಿ ಭಜನೆ ನಡೀತಾ ಇರ್ತದೆ. ಭಕ್ತಿ ಪಂಥದ ಅತ್ಯಂತ ದೊಡ್ಡ ಕೇಂದ್ರ ಸ್ಥಾನ ಯಾವುದು ಅಂತ ಹೇಳಿದ್ರೆ ಪಂಡರಾಪುರದಲ್ಲಿ ಆ ಒಂದು ಭಕ್ತಿ ಪಂಥ ಇನ್ನೊಂದು ಕೆಲಸ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಸಮಾಜದ ಯಾವ ತರತಮ ನಾವೇನ್ ಹೇಳ್ತೇವೆ, ಮೇಲ್ವರ್ಗ ಕೀಳ್ವರ್ಗ, ಅವರು ಬ್ರಾಹ್ಮಣರು, ಇದು ಶೂದ್ರರು, ಇದೆಲ್ಲ ಹೇಳ್ತೀವಲ್ಲ, ಇದೆಲ್ಲ ಗೋಡೆಗಳನ್ನು ಒಡೆದು ಹಾಕಿ ಇಡೀ ಸಮಾಜವನ್ನು ಒಟ್ಟು ಸೇರಿಸುವಂತದ್ದು ಭಕ್ತಿ ಚಳವಳಿ, ಭಜನೆಗಳು, ಹರಿದಾಸ ಸಾಹಿತ್ಯ, ವೈಷ್ಣವ ಸಾಹಿತ್ಯ. ಅಂತಹ ಕೆಲಸವನ್ನು ಪಂಡರಾಪುರದಲ್ಲಿ ಈ ಭಕ್ತಿ ಪಂಥ ಮಾಡಿದ್ರು. ಹಾಗಾಗಿ ಅಲ್ಲಿ ಯಾವುದೇ ಒಂದು ಭೇದ ಭಾವಗಳಿಲ್ಲದೆ, ತಾರತಮ್ಯ ಇಲ್ಲದೆ ಎಲ್ಲರೂ ಕೂಡ ಒಂದಾಗಿ ಅಲ್ಲಿ ಭಜನೆಗಳನ್ನ ಮಾಡ್ಕೊಂಡು ಹೋಗ್ತಾರೆ. ವಾರ್ಕರಿ ಪಂಥ ಅಂತ ನಾವು ಹೇಳ್ತೇವೆ. ಅದನ್ನ ನೋಡಿ ನಾನು ಪಂಡರಾಪುರದ ಮೇಲೆ ಒಂದು ಲೇಖನ ಬರೆದಾಗ ಅದರಲ್ಲಿ ಒಂದು ಪ್ಯಾರಾಗ್ರಾಫ್ ಮೆನ್ಷನ್ ಮಾಡಿದ್ದೆ. ಅದೇನಂತ ಹೇಳಿದ್ರೆ, ಉಡುಪಿಯಲ್ಲಿ ಕೂಡ ಈ ಸಾಧ್ಯತೆ ಸಾಧ್ಯ ಇದೆ. ಏನು ಪಂಡರಾಪುರದಲ್ಲಿ 24 ಗಂಟೆ ಭಜನೆ ಮಾಡ್ತಾರೋ
ಅದೇ ರೀತಿಯ ಒಂದು ಭಜನೆಯ ಒಂದು ಚಳವಳಿಯನ್ನು ಮಾಡೋದಕ್ಕೆ ಉಡುಪಿಯಲ್ಲೂ ಕೂಡ ಸಾಧ್ಯ ಇದೆ. ಯಾಕಂದ್ರೆ ಉಡುಪಿ ಹರಿದಾಸ ಸಾಹಿತ್ಯದ ಕೇಂದ್ರ ಸ್ಥಾನ. ಎಲ್ಲಾ ದಾಸರು ಕೂಡ ಕೃಷ್ಣನ ಬಗ್ಗೆ ಭಜನೆ ಅಥವಾ ಕೀರ್ತನೆಯನ್ನು ಮಾಡಿದವರು ಇಲ್ಲವೇ ಇಲ್ಲ. ಎಲ್ಲರೂ ಕೂಡ ಕೃಷ್ಣನ ಕೀರ್ತನೆಗಳನ್ನು ಹಾಡಿದ್ದಾರೆ, ಸಾಹಿತ್ಯ ರಚನೆ ಮಾಡಿದ್ದಾರೆ. ಹಾಗಾಗಿ ಉಡುಪಿಯಲ್ಲಿ ಕೂಡ 24 ಗಂಟೆ ಭಜನೆ ನಡೆಯುವಂತ ಒಂದು ಕೆಲಸ ಆದ್ರೆ ಅದು ಬಹುಶಃ ಈ ದೇವಸ್ಥಾನದಿಂದ ಸಮಾಜಕ್ಕೆ ಕೊಡುವಂತ ಒಂದು ದೊಡ್ಡ ಕೊಡುಗೆ ಆಗಬಹುದು ಅಂತ ಹೇಳಿ ಒಂದು ಕಡೆ ಒಂದು ಲೇಖನದಲ್ಲಿ ಬರೆದಿದ್ದೆ. ಅದು ನನ್ನ ಲೇಖನವರೇ ಅವರು ಸ್ವಾಮೀಜಿಗಳು ಮಾಡಿದಂತ ನಾನು ಹೇಳಲ್ಲ. ಆದ್ರೆ ಬಲಿಮಾರು ಸ್ವಾಮೀಜಿಗಳು ಅವ್ರ 2 ವರ್ಷದ ಪ್ರೇಯರಲ್ಲಿ 24 ಗಂಟೆ ಭಜನೆ ಆಗುವಂತ ಆಮೇಲೆ ಈಗ ಮುಂದುವರಿದೆಯಲ್ಲೋ ಗೊತ್ತಿಲ್ಲ. ಅದು ಖಂಡಿತವಾಗಿ ಮುಂದುವರಿಬೇಕು. ಯಾಕಂದ್ರೆ ಆ ಮೂಲಕ ನಮ್ಗೆ ಅವ್ರು ಹೇಳಿದ ಹಾಗೆ ದಾಸ ಸಾಹಿತ್ಯದ ಏನು ಆಳ ಅಗಲ ವಿಸ್ತಾರಗಳು ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ನಾವು ಪುಸ್ತಕನೇ ತೆಗೆದಿದ್ರೆ ಬರೀ ಪುರಂದರದಾಸ ಕನಕದಾಸರನ್ನ ಎಂತ ಮಾಡಿದ್ದಾರೆ ಅಂತಂದ್ರೆ ವೇದಿಕೆಯ ಮೂರ್ತಿಯಾಗಿ ಮಾಡಿ ಕೂರಿಸ್ಬಿಟ್ಟಿದ್ದಾರೆ. ನಮಗೆ ಅವರ ಇದು ಬೇಡ, ರಾಜತರಂಗಿಣಿ ಬೇಡ, ಅವರ ಹರಿಧಾನ್ಯ ಇದು ಬೇಡ, ಯಾವುದು ಕೀರ್ತನೆಗಳು ಯಾವುದು ಬೇಡ. ಆದ್ರೆ ಅವರು ನಮ್ಮ ಒಂದು ಸಮುದಾಯದ ನಾಯಕ ಅನ್ನೋ ರೀತಿಯಲ್ಲಿ ನಾವು ಭಾಷಣ ಮಾಡಿಕೊಂಡು ಅವರನ್ನ ಉಳಿಸ್ಕೊಂಡಿದ್ದೇವೆ. ಪುಣ್ಯಕ್ಕೆ ಕನಕದಾಸರಿಗೆ ಆ ಒಂದು ಭಾಗ್ಯ ಆದ್ರೂ ಇಲ್ಲ, ಪುರಂದರದಾಸರಿಗೆ ಅದು ಇಲ್ಲ. ಯಾಕಂದ್ರೆ ಪುರಂದರದಾಸರ ಅಲ್ಪಸಂಖ್ಯಾತರು. ಹೀಗೆ ಒಂದು ರೀತಿಯಲ್ಲಿ ನಾವು ಅವರ ಸಾಹಿತ್ಯದಿಂದ ಬೇರ್ಪಡಿಸಿ ಸುಮ್ಮನೆ ಅವರನ್ನ ವೇದಿಕೆ ಉತ್ಸವ ಮೂರ್ತಿಗಳಾಗಿ ಮಾಡಿ ಕೂರಿಸಿದ್ರೆ ಅದರಿಂದ ಯಾವ ಉಪಯೋಗವೂ ಇಲ್ಲ. ಇವತ್ತು ಬಹುಶಃ ಅದೇ ಕಾರಣಕ್ಕೆ ನಮ್ಮ ಮಹಿಮತಿದಾಸರಾಗಲಿ, ಶ್ರೀಪಾದರಾಜರಾಗಲಿ, ವ್ಯಾಸರಾಯರಾಗಲಿ ಯಾರು ಕೂಡ ನಮಗೆ ಬೇಕು ಅಂತ ಅನಿಸ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಅವರಿಂದ ಯಾವ ರಾಜಕೀಯ ಲಾಭಗಳು ಇಲ್ಲ. ವ್ಯಾಸರಾಯರ ವೃಂದಾವನವನ್ನ ಬುಡಮೇಲು ಮಾಡಿದಾಗ ನಮ್ಮ ಸಮಾಜದ ಯಾವೊಬ್ಬ ಮಠಾಧಿಪತಿಯೂ ಕೂಡ ಅದರ ಬಗ್ಗೆ ಮಾತಾಡಿಲ್ಲ. ಅಂದ್ರೆ ಅವರಿಗೆ ಇದು ಯಾವುದೋ ಒಂದು ಮಾಧವ ಮಠದ ಮಾಧವಮಠಗಳಲ್ಲಿ ಕೂಡ ಯಾವುದೋ ಒಂದು ಮಠದ ಅದು ಮತ್ತಷ್ಟು ಅದನ್ನ ಸಂಕುಚಿತ ಮಾಡಿ ಅವರಿಗೆ ಸಂಬಂಧಪಟ್ಟ ಸಮಸ್ಯೆ ನಮಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳುವಂತ ಭಾವನೆ ಇವತ್ತು ಹಿಂದೂಗಳಲ್ಲಿ ಇದೆ. ಮಠಾಧಿಪತಿಗಳೇ ಮಾತಾಡಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವರ ಹಿಂಬಾಲಕರು ಯಾರು ಮಾತಾಡೋದಿಲ್ಲ. ರಾಜಕಾರಣಿಗಳು ಕೂಡ ಯಾರೂ ಕೂಡ ಮಾತಾಡಲಿಲ್ಲ. ಒಂದಿಬ್ರು ರಾಜಕಾರಣಿಗಳು ಅಲ್ಲಿ ಇಲ್ಲಿ ಮಾತಾಡಿದ್ದು ಬಿಟ್ರೆ ಅದನ್ನು ನೇರವಾಗಿ ಸಂಸತ್ತಿನಲ್ಲಿ ಅದನ್ನ ಪ್ರಸ್ತಾಪ ಮಾಡಿದ್ದು 2 ರಾಜಕಾರಣಿಗಳು. ದುರ್ದೈವವಶಾತ್ ಅವರಿಬ್ಬರು ಕೂಡ ಬ್ರಾಹ್ಮಣ. ಅಂದ್ರೆ ಏನಾಗಿದೆ ಅಂತ ಹೇಳಿದ್ರೆ ಯಾವುದೋ ಒಂದು ಹಿಂದೂ ಸಮಾಜದ ಯಾವುದೋ ಒಂದು ಭಾಗದಲ್ಲಿ ಒಂದು ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ, ಅದು ಇನ್ಯಾರಿಗೂ ಸಂಬಂಧಪಟ್ಟಿದ್ದು. ನಾವು ಮಾತಾಡ್ಬೇಕಾಗಿಲ್ಲ, ನಾವು ವಿವಾದವನ್ನು ಮೈ ಮೇಲೆ ಇಟ್ಕೊಳ್ಳೋದು ಬೇಡ ಅನ್ನೋ ಒಂದು ಮನಸ್ಥಿತಿ ನಾವು ಇವತ್ತು ಬಂದಿದ್ದೇವೆ. ಹಾಗಾದ್ರೆ ಧರ್ಮದ ಸಂರಕ್ಷಣೆ ಆಗೋದು ಎಲ್ಲಿಂದ, ಯಾರಿಂದ ಅನ್ನೋದು ಪ್ರಶ್ನೆ ಬರುತ್ತೆ. ಇದಕ್ಕೆ ನಾನು ಈ ಧರ್ಮ ಅಂತ ಹೇಳಿದ್ರೆ ನಾನು ಎಲ್ಲ ಕಡೆಯಲ್ಲಿ ಹೇಳ್ತೇನೆ, ನಮ್ಮಲ್ಲಿ ಧರ್ಮ ಮತ್ತು ರಿಲಿಜನ್ಗಳ ವ್ಯತ್ಯಾಸವನ್ನ ಗುರುತಿಸದೆ ಹೋದ್ರೆ ನಮಗೆ ಧರ್ಮದ ಪ್ರಾಮುಖ್ಯತೆ ಏನು ಅನ್ನೋದು ಗೊತ್ತಾಗುದಿಲ್ಲ. ಇವತ್ತು ರಿಲಿಜನ್ ಅಂತ ಹೇಳಿದ್ರೆ ಸ್ವಲ್ಪ ಇವತ್ತು ಅದರ ಇದು ಬಂದಿದೆ, ತಿಳುವಳಿಕೆ ಬಂದಿದೆ, ಸಮಾಜದಲ್ಲಿ ಬಂದಿದೆ. ರಿಲಿಜನ್ ಅಂದ್ರೆ ಏನು, ಧರ್ಮ ಅಂದ್ರೆ ಏನು ಡಿಫರೆನ್ಸ್ ಏನು? ರಿಲಿಜನ್ಗೆ ಒಂದು ಮತ ಗ್ರಂಥ ಇದೆ. ಮತ ಅಂತ ಕೂಡ ಹೇಳಬಾರ್ದು, ಮತ ಅನ್ನೋದು ಕೂಡ ಸರಿಯಾದ ಅನುವಾದ ಅಲ್ಲ. ಕೆಲವರು ಧರ್ಮಕ್ಕೆ ರಿಲಿಜನ್ಗೆ ಧರ್ಮ ಅಂತ ಹೇಳ್ಬೇಡಿ, ಮತ ಅಂತ ಹೇಳಿ ಅಂತ ನಾವು ಹೇಳ್ತೇವೆ. ಕೆಲವರು ಅದನ್ನು ಬಳಸ್ತಾರೆ ಕೂಡ, ನಾನು ಕೂಡ ಅನೇಕ ಕಡೆಗಳಲ್ಲಿ ಬಳಸಿದ್ದೇನೆ. ಆದ್ರೆ ಮತ ಅಂತ ಹೇಳೋದು ಕೂಡ ಸರಿಯಾದ ಒಂದು ಸಂವಾದಿ ಶಬ್ದ ಅಲ್ಲ ರಿಲಿಜನ್. ನಮ್ಮ ಎಷ್ಟೋ ಭಾರತದ ಪರಿಕಲ್ಪನೆಗಳಿಗೆ ಇಂಗ್ಲಿಷ್ ಅಥವಾ ಬೇರೆ ಭಾಷೆಯ ಸಂವಾದ ಶಬ್ದಗಳು ಸಿಗೋದಿಲ್ಲ. ಉದಾಹರಣೆಗೆ ನೀವು ಕಾಲ ಅಂತ ನೀವು ತಗೊಂಡ್ರೆ ತುಂಬಾ ಸಿಂಪಲ್. ನಾವು ಕಾಲ ಟೈಮ್ ಅಂತ ಮಾಡ್ಬಿಡ್ತೇವೆ. ಕಾಲ ಅಂದ್ರೆ ಟೈಮ್ ಅಲ್ಲ. ಕಾಲ ಅನ್ನೋ ಪರಿಕಲ್ಪನೆ ನಮ್ಮ ವೇದಗಳಲ್ಲಿ ಬರುವಂತದ್ದು ಅಥವಾ ಅದರ ನಂತರ ಬರುವಂತಹ ಹಿಂದೂ ಪರಂಪರೆಯಲ್ಲಿ ಬರುವ ಕಾಲ ಅನ್ನೋ ಶಬ್ದದ ಪರಿಕಲ್ಪನೆ ಇಟ್ ಈಸ್ ನಾಟ್ ಈಕ್ವಲ್ ಟು ಟೈಮ್. ನಾವು ದೇಶ ಅಂತ ಹೇಳ್ತೇವೆ, ದೇಶಕ್ಕೆ ಈಕ್ವಲ್ ಟು ಸ್ಪೇಸ್ ಅಂತ ಮಾಡಿಬಿಡ್ತಾರೆ ಸೈಂಟಿಫಿಕ್ ಇದರಲ್ಲಿ. ದೇಶ ಇಸ್ ನಾಟ್ ಈಕ್ವಲ್ ಟು ಸ್ಪೇಸ್. ನಾವು ಆಕಾಶ ಈಕ್ವಲ್ ಟು ಸ್ಪೇಸ್ ಅಂತ ಮಾಡ್ಬಿಡ್ತೇವೆ. ಪಂಚಭೂತಗಳಲ್ಲಿ 5ನೇ ಇದು ಆಕಾಶ ಅಂತ ಹೇಳಿ ಆಕಾಶ ಈಕ್ವಲ್ ಟು ಸ್ಪೇಸ್ ಅಂತ ಹೇಳ್ಬಿಡ್ತೇವೆ. ಆಕಾಶ ಇಸ್ ನಾಟ್ ಈಕ್ವಲ್ ಟು ಸ್ಪೇಸ್. ನಮ್ಮ ಎಷ್ಟೋ ಭಾರತದ ಶಬ್ದಗಳಿಗೆ, ಭಾರತೀಯ ಪರಂಪರೆಯ ಶಬ್ದಗಳಿಗೆ ಇಂಗ್ಲಿಷ್ ನ ಸಂವಾದಿ ಶಬ್ದಗಳಿಲ್ಲ. ಹಾಗೇನೆ ಧರ್ಮ ಅನ್ನೋ ಶಬ್ದಕ್ಕೆ ಧರ್ಮನೇ, ಅದಕ್ಕೆ ನೀವು ರಿಲಿಜನ್ ಅಂತ ಹೇಳಿ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ರಿಲಿಜನ್ಗೆ ಅದರದ್ದೇ ಆದಂತಹ ಒಂದು ಹೋಲಿ ಬುಕ್ ಅಂತ ಇದೆ, ಅದರದ್ದೇ ಆದ ಒಬ್ಬ ಪ್ರವಾದಿ ಇರಬೇಕು. ಆ ಪ್ರವಾದಿ ಮತ್ತು ಹೋಲಿ ಬುಕ್ ಅದರ ಜೊತೆಗೆ ಒಂದಷ್ಟು ಕಮಾಂಡ್ಮೆಂಟ್ಗಳು ಇರಬೇಕು. ಅಂದ್ರೆ ಅವರ ಕಟ್ಟಳೆಗಳು ಅಂತ ನಾವು ಹೇಳ್ತೇವೆ. ಆ ಕಟ್ಟಳೆಗಳನ್ನ ಫಾಲೋ ಮಾಡುವವರು, ಆ ಹೋಲಿ ಬುಕ್ ಅನ್ನ ನನ್ನ ಪುಸ್ತಕ, ನನ್ನ ರಿಲಿಜನ್ ಪುಸ್ತಕ ಅಂತ ಒಪ್ಪಿದವರು, ಆ ಪ್ರವಾದಿಯನ್ನ ಒಪ್ಪಿಕೊಂಡವರು, ಇವರನ್ನ ನಾವು ರಿಲಿಜಿಯಸ್ ಪರ್ಸನ್ಸ್ ಅಂತ ಹೇಳ್ತೇವೆ. ಅವನು ರಿಲಿಜನ್ ಒಳಗಡೆ ಇರಬೇಕು ಅಂತ ಹೇಳಿದ್ರೆ
ನಿರ್ದಿಷ್ಟವಾದ ಹೋಲಿ ಬುಕ್ ಇಲ್ಲ. ನೀವು ಮಹಾಭಾರತ ಅಂತ ಹೇಳುವುದು, ಕೆಲವರು ಮಹಾಭಾರತ ಉಂಟಲ್ಲ ಅಂತ ಹೇಳುದು. ಮಹಾಭಾರತ ಹೋಲಿ ಬುಕ್ ಅಂತ ಈಗಿನ ಕೆಲವರು ಏನು ಪಂಡಿತರು ಬುದ್ಧಿಜೀವಿಗಳೆಲ್ಲ ಮಾಡಿದ್ದಾರೆ ಅನ್ನೋದು ಬಿಟ್ರೆ, ಹಿಂದಿನ ಕಾಲದಲ್ಲಿ ನಮ್ಗೆ ಯಾರಿಗೂ ಕೂಡ ಇಂಥದ್ದೇ ಹೋಲಿ ಬುಕ್ ಅನ್ನ ಫಾಲೋ ಮಾಡ್ಬೇಕು, ಇದರಲ್ಲಿ ಇರೋದನ್ನೇ ನೀವು ಫಾಲೋ ಮಾಡ್ಬೇಕು ಅಂತ ಯಾರು ಕೂಡ ನಮಗೆ ಕಟ್ಟಳೆಯನ್ನು ಮಾಡಿಲ್ಲ. ಕಮಾಂಡ್ಮೆಂಟ್ಗಳಿಲ್ಲ, ನೀನು ಇಂಥದ್ದೇ ಮಾಡ್ಬೇಕು, ಹೀಗೆ ವ್ಯವಹಾರ ಮಾಡ್ಬೇಕು ಅಂತ ಹೇಳಿಲ್ಲ. ಮತ್ತು ಇಂಥ ದಿವಸವೇ ನೀನು ಪ್ರಾರ್ಥನಾ ಮಂದಿರಕ್ಕೆ ಹೋಗ್ಬೇಕು, ಇಂಥ ದೇವರನ್ನೇ ನೀನು ನಂಬಬೇಕು ಅಂತ ಕೂಡ ನಮ್ಗೆ ನಿಬಂಧನೆಗಳಿಲ್ಲ. ಹಾಗಾಗಿ ಏನು ಈ ಧರ್ಮ ಅಂತ ಹೇಳಿದ್ರೆ, ಅದಕ್ಕೆ ಒಂದು ಕಡೆ ಒಂದು ಡೆಫಿನೇಷನ್ ಕೊಡ್ತಾರೆ. ಏನಂತ ಹೇಳಿದ್ರೆ, ಬೇರೆಯವರು ನಿನಗೆ ಯಾವುದನ್ನು ಮಾಡಬಾರದು ಅಂತ ನೀನು ಅಂದುಕೊಳ್ತೀಯೋ ಅದನ್ನು ನೀನು ಬೇರೆಯವರಿಗೆ ಮಾಡದೇ ಇರೋದೇ ಧರ್ಮ. ಬೇರೆಯವರು ನಿನಗೆ ಏನನ್ನ ಮಾಡಬಾರದು ಅಂತ ನೀನು ಅಂದುಕೊಳ್ತೀಯೋ, ಆಶಿಸ್ತೀಯೋ, ಅದನ್ನ ನೀನು ಬೇರೆಯವರಿಗೆ ಮಾಡದೇ ಇದ್ರೆ ಅದು ಧರ್ಮ ಅಷ್ಟೇ. ನೀನು ಒಂದು ಪುಸ್ತಕ ಓದಬೇಕು, ನೀನು ಧರ್ಮ ಏನು ಪ್ರಾರ್ಥನಾ ಮಂದಿರಕ್ಕೆ ಹೋಗ್ಬೇಕು, ಭಜನೆ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು, ಒಬ್ಬ ಪ್ರವಾದಿ ಬೇಕು, ನಿಮಗೆ ಒಬ್ಬ ಧರ್ಮಗುರು ಬೇಕು, ಯಾವ ಇದು ಇಲ್ಲ. ನಮಗೆ ಧರ್ಮಗುರುಗಳು ಬೇಕು ಅನ್ನೋದು ಕೂಡ ಇಲ್ಲ, ನಿಬಂಧನೆ ಇಲ್ಲ. ನನಗೆ ಯಾರು ಸುಳ್ಳು ಹೇಳಬಾರ್ದು, ಹಾಗಾಗಿ ನಾನು ಸುಳ್ಳು ಹೇಳೋದಿಲ್ಲ. ನನಗೆ ಯಾರು ಮೋಸ ಮಾಡಬಾರ್ದು, ಹಾಗಾಗಿ ನಾನು ಯಾರಿಗೂ ಮೋಸ ಮಾಡೋದಿಲ್ಲ. ನನಗೆ ಯಾರು ಅನ್ಯಾಯ ಮಾಡಬಾರ್ದು, ಹಾಗಾಗಿ ನಾನು ಇನ್ನೊಬ್ಬರಿಗೆ ಅನ್ಯಾಯ ಮಾಡಬಾರ್ದು ಅಷ್ಟೇ. ಅದನ್ನೇ ಬಹುಶಃ ವ್ಯಾಸರು ಕೂಡ ಹೇಳ್ತಾರೆ. ವ್ಯಾಸರ ಅವರಿಗೆ ಕೇಳ್ತಾರೆ, ನೀವು ಇಷ್ಟು ದೊಡ್ಡ ಮಹಾಭಾರತವನ್ನು ಬರ್ತೀರಿ, ಇಷ್ಟು ದೊಡ್ಡ ಕಾವ್ಯವನ್ನು ಬರ್ತೀರಿ, ಇದನ್ನ ಸಂಗ್ರಹ ಮಾಡಿ ಹೇಳಿ. ಸಂಗ್ರಹ ಮಾಡಿ ಹೇಳೋದು ಹೇಗೆ? ಅದಕ್ಕೆ ಒಂದು ಶ್ಲೋಕದಲ್ಲಿ ಹೇಳಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನನಗೆ ಒಂದು ಶ್ಲೋಕ ಬೇಡ, ಶ್ಲೋಕಾರ್ಧೇನ ಹೇಳಿಬಿಡ್ತೇನೆ, ನಾನು ಅರ್ಧ ಶ್ಲೋಕದಲ್ಲಿ ಹೇಳಿಬಿಡ್ತೇನೆ. ಹೇಗೆ ಅಂತ ಹೇಳಿದ್ರೆ, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ ಅಷ್ಟೇ. ಇನ್ನೊಬ್ಬರಿಗೆ ಉಪಕಾರ ಮಾಡೋದು ಪುಣ್ಯ, ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಪಾಪ, ಇಷ್ಟೇ. ಧರ್ಮದ ಇಡೀ ನೀವು ಎಷ್ಟೆಲ್ಲ ಶಾಸ್ತ್ರಕೃತಗಳನ್ನು ಓದಿದ್ರು ಕೂಡ ಅದರ ಸಾರ ಏನು ಅಂತ ಹೇಳಿದ್ರೆ, ತಿರುಳು ಏನು ಅಂತ ಹೇಳಿದ್ರೆ ಇಷ್ಟು ಮಾತ್ರ. ನೀನು ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕು, ಅದೇ ಧರ್ಮ. ಇನ್ನೊಬ್ಬರಿಗೆ ಅಪಕಾರ ಮಾಡಬೇಡ ಅಷ್ಟೇ. ಸೊ ಹೀಗೆ ನಮ್ಮ ದೇಶದ ಧರ್ಮಕ್ಕೆ ಇಂಥದ್ದೇ ಆಚರಣೆಗಳನ್ನ ಮಾಡು, ವಾರದಲ್ಲಿ ಇಂಥ ದಿನನೇ ನೀನು ಏನು ವ್ರತ ಹಿಡಿಬೇಕು ಅಂತ ಹೇಳುವಂತ ಯಾವ ನಿಬಂಧನೆಗಳು ಕೂಡ ಇಲ್ಲದೆ ಇರೋದ್ರಿಂದ ನಮಗೆ ಧರ್ಮ ಅನ್ನೋದಕ್ಕೆ ವ್ಯಾಖ್ಯೆ ಕೂಡ ಇಲ್ಲ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಮ್ಮ ದೇಶ ಸಂವಿಧಾನ, ನಾವು ಇಷ್ಟೊಂದು ಸಂವಿಧಾನವನ್ನು ಇಟ್ಕೊಂಡಿದ್ದೇವೆ ನಮ್ಮ ದೇಶದಲ್ಲಿ. ಆ ಸಂವಿಧಾನದಲ್ಲಿ ಹಿಂದೂ ಅನ್ನೋದಕ್ಕೆ ಡೆಫಿನೇಷನ್ ಇಲ್ಲ. ಆಶ್ಚರ್ಯ ಆಗ್ಬೋದು. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸಿಖ್ಖರಿಗೆ ಡೆಫಿನೇಷನ್ ಕೊಡ್ತಾರೆ, ಮುಸ್ಲಿಮರಿಗೆ ಡೆಫಿನೇಷನ್ ಕೊಡ್ತಾರೆ, ಕ್ರೈಸ್ತರಿಗೆ ಕೊಡ್ತಾರೆ, ಎಲ್ಲರಿಗೂ ಡೆಫಿನೇಷನ್ ಕೊಟ್ಟು ಕೊನೆಗೆ ಏನ್ ಹೇಳ್ತಾರೆ, ಈ ಇಷ್ಟು ಆದವರು ಯಾರಿದ್ದಾರೋ ಅವ್ರು ಹಿಂದೂಗಳು ಅಷ್ಟೇ ಡೆಫಿನೇಷನ್ ಸಂವಿಧಾನದಲ್ಲಿ. ನೀವು ಬೇಕಾದ್ರೆ ಕುತೂಹಲ ಇದ್ರೆ ನೋಡ್ಬೋದು. ಡೆಫಿನೇಷನ್ ಇಲ್ಲದ ಒಂದು ಧರ್ಮ ಇದ್ರೆ ನಮ್ಮ ಜಗತ್ತಿನಲ್ಲಿ ಅದು ಯಾವ್ದು ಅಂತ ಹಿಂದೂ ಧರ್ಮ ಮಾತ್ರ. ಯಾಕೆ ಅಂತ ಹೇಳಿದ್ರೆ, ನಮ್ಮದು ನಿರಂತರವಾಗಿ ಅದು ಬದಲಾಗ್ತಾ ಹೋಗುವಂತಹ ಒಂದು ಧರ್ಮ. ಇದು ಆಶ್ಚರ್ಯ ಆಗುತ್ತೆ, ನಿರಂತರವಾಗಿ ಬದಲಾಗೋದು ಹೇಗೆ? ನಮ್ಮದು ಸಾವಿರಾರು ವರ್ಷಗಳಿಂದ ಒಂದೇ ಧರ್ಮ ಅಲ್ಲ, ಸಾವಿರಾರು ವರ್ಷಗಳಿಂದಲೂ ಒಂದೇ ಇದೆ. ಅದು ಅದರ ಮೂಲ ತತ್ವಗಳೇನಿದೆ ಅದು ಬದಲಾಗಿಲ್ಲ. ಆದ್ರೆ ಅದಕ್ಕೆ ಸಂಬಂಧಪಟ್ಟ ಆಚರಣೆಗಳು, ಸಂಪ್ರದಾಯಗಳು, ನಾವೇನು ಕಸ್ಟಮ್ಸ್ ಅಂತ ಹೇಳ್ತೇವೆ, ಅದೆಲ್ಲವೂ ಕೂಡ ಕಾಲ ಕಾಲಕ್ಕೆ ಬದಲಾಗ್ತಾ ಹೋಗ್ತದೆ. ನಮ್ಮ ಸಂವಿಧಾನದಲ್ಲೂ ಕೂಡ ಮೂಲ ತತ್ವ ಅಂತ ಹೇಳಿ ಒಂದಿರ್ತದೆ, ಅದನ್ನು ನಾವು ಬದಲಾಯಿಸುವ ಹಾಗಿಲ್ಲ. ಆದ್ರೆ ಮೂಲ ತತ್ವಕ್ಕೆ ಹೊರತುಪಡಿಸಿ ಬೇರೆ ಎಲ್ಲ ವಿಚಾರಗಳು ಕೂಡ ಬದಲಾಗ್ತಾ ಹೋಗ್ಬೋದು. ನಾವು ತಿದ್ದುಪಡಿಗಳನ್ನು ಮಾಡ್ತಾ ಹೋಗ್ತೇವಲ್ಲ. ನಮ್ಮಲ್ಲಿ ಸ್ಮೃತಿಗಳು ಅಂತಿದೆ. ಈಗ ಇತ್ತೀಚೆಗೆ ಎಲ್ಲರೂ ಮನುಸ್ಮೃತಿ ಅಂತ ಹೇಳ್ತಾರೆ. ಮನುಸ್ಮೃತಿ ಒಂದೇ ಸ್ಮೃತಿ ಅಲ್ಲ, ನಮಗೆ ಬೇಕಾದಷ್ಟು 100-150 ಸ್ಮೃತಿಗಳಿದ್ದಾವೆ. ಆ ಸ್ಮೃತಿಗಳು ಯಾಕೆ ಬಂತು ಅಂತ ಹೇಳಿದ್ರೆ, ಆಯಾ ಕಾಲಕ್ಕೆ ಜನ ಹೇಗೆ ಬದುಕಬೇಕು, ಯಾವ ರೀತಿಯ ನಡವಳಿಕೆಗಳನ್ನ, ಯಾವ ರೀತಿಯ ಸಂಪ್ರದಾಯಗಳನ್ನು ಅವರು ಫಾಲೋ ಮಾಡಬೇಕು ಅಂತ ಹೇಳುವುದಕ್ಕೆ ಬೇಕಾಗಿ ಸ್ಮೃತಿಗಳು ಬಂತು. ಅದರಲ್ಲಿ ಮನುಸ್ಮೃತಿ ಒಂದು ಅಷ್ಟೇ, ಅದರ ಜೊತೆಗೆ ಬೇಕಾದಷ್ಟು ಬೇರೆ ಸ್ಮೃತಿಗಳು ಕೂಡ ಬಂದಿದ್ದಾವೆ. ಮನುಸ್ಮೃತಿಗಳು ಅಥವಾ ಎಲ್ಲ ರೀತಿಯ ಈ ರೀತಿಯ ಸ್ಮೃತಿಗಳು ಅಂತ ಹೇಳುವುದು ನಮ್ಮ ಈಗಿನ ಸಂವಿಧಾನಕ್ಕೆ ಸಮ. ನಮ್ಮ ಈಗಿನ ಸಂವಿಧಾನದಲ್ಲೂ ಕೂಡ ನಾವು ತಿದ್ದುಪಡಿಗಳನ್ನು ಮಾಡ್ಕೊಂಡಿದ್ದೇವೆ. ಇನ್ನೊಂದು 20 ವರ್ಷ ಬಂದ್ಮೇಲೆ ಮತ್ತೊಂದು 10 ತಿದ್ದುಪಡಿಗಳು ಸೇರ್ಬೋದು. ಯಾಕಂದ್ರೆ ಆಯಾ ಕಾಲಕ್ಕೆ ಕೆಲವು ವಿಚಾರಗಳನ್ನು ಬದಲಾಯಿಸ್ತಾ ಹೋಗ್ಬೇಕಾಗುತ್ತೆ. ಬಹುಶಃ 1 ತಿಂಗಳ ಹಿಂದೆ ಆಗಿದ್ರೆ ನಾವೆಲ್ಲ ಸ್ನೇಹಿತರು ಸಿಕ್ಕಿದಾಗ ನಾವು ತಪ್ಪಿಕೊಂಡು ಅಪ್ಪಿಕೊಂಡು ಕೈ ಎಲ್ಲ ತುರುಕಿಕೊಂಡು ಏನೆಲ್ಲ ಮಾಡ್ತಾ ಇದ್ವಿ. ಇವತ್ತು ನಾವು ದೂರದಿಂದ ನಮಸ್ತೆ ಹೇಳ್ತಾ ಇದ್ವಿ. ಯಾಕೆ? ಕಾಲ ಕಲಿಸ್ತಾ ಇರುವಂತ ಪಾಠ. ಹಾಗೇನೆ ಆಯಾ ಕಾಲಕ್ಕೆ ಸಂದರ್ಭಕ್ಕೆ 100-200 ವರ್ಷಗಳು ಹೋಗ್ತಾ ಏನೋ ಒಂದು ಬದಲಾವಣೆಗಳಾಗ್ಬೋದು. ನಮ್ಮ ಸ್ವಭಾವದಲ್ಲಿ, ನಮ್ಮ ವರ್ತನೆಯಲ್ಲಿ, ನಮ್ಮ ಸಂಪ್ರದಾಯಗಳಲ್ಲಿ ಬದಲಾವಣೆಗಳಾಗ್ಬೋದು. ಆ ಬದಲಾವಣೆಗಳನ್ನು ಒಪ್ಕೊಳ್ಳುವಂಥದ್ದು ಯಾವುದಿದೆಯೋ ಅದು ಹಿಂದೂ ಧರ್ಮ. ನಾವು ಯಾವ ಬದಲಾವಣೆಗಳು ಒಪ್ಪುವುದಿಲ್ಲ ಅಂತ ಹೇಳುವಂಥದ್ದು ರಿಲಿಜನ್ ಆಗಿ ಉಳಿತದೆ. ಹಾಗಾಗಿ ನಿಮಗೆ ರಿಲಿಜನ್ ಅಲ್ಲಿ ನೀವು ಪ್ರವಾದಿಗೆ ಅಥವಾ ದೇವರಿಗೆ ನೀವು ತಮಾಷೆ ಮಾಡೋ ಹಾಗೆ. ದೇವರು ಅಂತ ಹೇಳೋದು ಕೂಡ ದೇವರು ಈಕ್ವಲ್ ಟು ಗಾಡ್ ಅಲ್ಲ. ನಾವು ಅಲ್ಲಿ ರಿಲಿಜನ್ ಗಳಲ್ಲಿ ಗಾಡ್ ಅನ್ನೋ ಶಬ್ದ ಬರುತ್ತೆ. ಗಾಡ್ ಇಸ್ ನಾಟ್ ಈಕ್ವಲ್ ಟು ದೇವರು. ದೇವರು ಅನ್ನೋ ಪರಿಕಲ್ಪನೆ ಬೇರೆ ಇದೆ.
ಗಾಡ್ ಅನ್ನೋ ಪರಿಕಲ್ಪನೆಯೇ ಬೇರೆ. ನೀವು ರಿಲಿಜನ್ ಗಳಲ್ಲಿ ಗಾಡ್ ಅಂತ ಹೇಳಿದ್ರೆ ಯಾರು ಅಂತ ನೀವು ಓದ್ತಾ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಗಾಡ್ ಅನ್ನೋದು ಬೇರೆ, ನಮ್ಮ ಭಾಷೆಯಲ್ಲಿ ನಾವು ಹೇಳುವಂತ ದೇವರು ಅನ್ನೋದು ಬೇರೆ. ಈಗಷ್ಟೇ ಅವರು ಕೀರ್ತನೆಗಳಲ್ಲಿ ಹೇಳಿದ್ರು ನಿಂದಾಸ್ತುತಿ ಅಂತ ಹೋಗಿದೆ. ನಾವು ದೇವರಿಗೆ ಬೈತಾ ಬೈತಾವನ್ನು ಹೊಗಳುವಂಥದ್ದು. ಅಂತಹ ಒಂದು ಅವಕಾಶ, ಅಂತಹ ಒಂದು ಸ್ವಾತಂತ್ರ್ಯ ನಿಮ್ಗೆ ರಿಲಿಜನ್ ಅಲ್ಲಿ ಸಿಗೋದಿಲ್ಲ. ಹಾಗಾಗಿ ಧರ್ಮ ಅನ್ನೋ ಪರಿಕಲ್ಪನೆ ನಾವು ಅದನ್ನ ಸಂರಕ್ಷಣೆ ಮಾಡೋದು ಆಮೇಲೆ ಮಾತ್ರ. ಆದ್ರೆ ಧರ್ಮ ಅನ್ನೋದು ಏನು ಅಂತ ನಾವು ಫಸ್ಟ್ ನೋಡ್ಕೊಳ್ಬೇಕಾಗುತ್ತೆ. ಧರ್ಮ ಅಂತ ಹೇಳಿದ್ರೆ ಅದಕ್ಕೆ ಸ್ವಾತಂತ್ರ್ಯ ಇದೆ. ಯಾವುದೇ ದೇವರನ್ನ ಯಾವುದೇ ರೀತಿಯಲ್ಲಿ ಪೂಜೆ ಮಾಡುವಂತ ಸ್ವಾತಂತ್ರ್ಯ ಇದೆ. ದೇವರು ಬೇಡ ಅಂತ ಹೇಳಿ ಹೋದ್ರೂ ಕೂಡ ಅವನು ಧರ್ಮದ ಚೌಕಟ್ಟಿನ ಒಳಗಡೆ ಬರ್ತಾನೆ. ಅವನು ಧರ್ಮ ಬಿಟ್ಟು ಹೊರಗಡೆ ಹೋಗುದಿಲ್ಲ. ದೇವರು ಬೇಕು ಅಂತ ಹೇಳೋದು ಕೂಡ ಧರ್ಮದ ಒಳಗಡೆನೆ ಇದ್ದಾನೆ. ನನಗೆ ದೇವರು ಬೇಡ, ಯಾವ ಧರ್ಮವೂ ದೇವರು ಬೇಡ, ನನಗೆ ಯಾವ ಸಂಪ್ರದಾಯವೂ ಬೇಡ, ಯಾವ ಆಚರಣೆಗಳು ಬೇಡ ಅಂತ ಹೇಳಿ ಹೊರಗಡೆ ಹೋಗುವನು ಕೂಡ ಅವನು ಧರ್ಮ ಅನ್ನೋ ಚೌಕಟ್ಟನ್ನು ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮನುಷ್ಯನಾಗಿ ಬಾಳ್ಬೇಕಾದ್ರೆ ಅವನು ಧರ್ಮ ಅನ್ನೋ ಚೌಕಟ್ಟಿನ ಒಳಗಡೆ ಇರಲೇಬೇಕಾಗುತ್ತೆ. ಒಂದು ನನಗೆ ಈ ರಿಲಿಜನ್ ಮತ್ತು ಧರ್ಮದ ಪರಿಕಲ್ಪನೆಯ ವ್ಯತ್ಯಾಸ ಗೊತ್ತಿಲ್ಲದೆ ಏನಾಗುತ್ತೆ ಅಂತ ಹೇಳೋದಕ್ಕೆ ಒಂದು ಸಣ್ಣ ಉದಾಹರಣೆ ಸಾಹಿತ್ಯದಿಂದ ಕೊಡ್ತೇನೆ. ಯು ಆರ್ ಅನಂತಮೂರ್ತಿ ಅವರು ಸಂಸ್ಕಾರ ಅಂತ ಹೇಳಿ ಒಂದು ಕಾದಂಬರಿ ಕೊಟ್ಟರು. ಆ ಕಾದಂಬರಿಯ ಉದ್ದಕ್ಕೂ ಏನು ಸಮಸ್ಯೆ ಅಂತ ಹೇಳಿದ್ರೆ ಒಂದು ಹೆಣ ಇದೆ. ಆ ಹೆಣವನ್ನು ಏನ್ ಮಾಡೋದು ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವನು ಬ್ರಾಹ್ಮಣನಾಗಿ ಹುಟ್ಟಿದವನು, ಬ್ರಾಹ್ಮಣನಾಗಿ ಬದುಕದೇ ಇದ್ದವನು. ಅವನು ಎಲ್ಲಾ ಕೆಲಸಗಳನ್ನು ಮಾಡಿದ್ದಾನೆ, ಕುಡಿದಿದ್ದಾನೆ, ವೇಶ್ಯ ಸಂಘ ಮಾಡಿದ್ದಾನೆ, ಎಲ್ಲಾ ಕೆಟ್ಟ ಕೆಲಸಗಳನ್ನು ಮಾಡಿದ್ದಾನೆ. ಅವನ ಹೆಣವನ್ನು ಏನ್ ಮಾಡುದು ಅನ್ನೋದು ಸಮಸ್ಯೆ ಕಾದಂಬರಿ. ಅದಕ್ಕೆ ಇವರು ಪ್ರಾಣಶಾಚಾರ್ಯ ಅಂತ ಅವರು ಇರ್ತಾರೆ. ಅದರಲ್ಲಿ ಅವರು ದೊಡ್ಡ ಪುರೋಹಿತರು, ಕಾಶಿಗೆ ಹೋಗಿ ಎಲ್ಲ 12-15 ವರ್ಷ ಪಾಂಡಿತ್ಯ ಕಲ್ತು ಬಂದವರು, ಶಾಸ್ತ್ರಗಳನ್ನ ಕಲ್ತು ಬಂದವರು, ದೊಡ್ಡ ವಿದ್ವಾಂಸರು. ಅವರು ಕುತ್ಕೊಂಡು ಎಲ್ಲಾ ಶಾಸ್ತ್ರ ಗ್ರಂಥಗಳನ್ನ ಹಗಲು ರಾತ್ರಿ ಓದಿ ಅದರಲ್ಲಿ ಎಲ್ಲೂ ಕೂಡ ನನಗೆ ಸಮಸ್ಯೆಗೆ ಪರಿಹಾರ ಸಿಗ್ಲಿಲ್ಲ ಹೇಳಿ ಕೊನೆಗೆ ಏನೋ ಹನುಮನ ಗುಡಿಗೆ ಹೋಗುದು, ಈ ತರದೆಲ್ಲ ಕಥೆ ಇದೆ. ಅದನ್ನು ಇಟ್ಕೊಂಡು ಆ ಒಂದು ಥೀಮನ್ನು ಇಟ್ಕೊಂಡು ಅವ್ರು ಇಡೀ ಕಾದಂಬರಿಯನ್ನು ಬರೆದರು. ಒಂದು ಹೆಣ ಬಿದ್ದಾಗ ಒಂದು ಊರಿನಲ್ಲಿ ಅಥವಾ ಎಲ್ಲಾದ್ರೂ ಕೂಡ ಒಂದು ಅನಾಥ ಹೆಣ, ಯಾರ ಒಂದು ವಾರಸದಾಯಕ ಕೂಡ ಇಲ್ಲದೆ ಇರುವಂತ ಒಂದು ಹೆಣ ಒಂದು ಊರಿನಲ್ಲಿ ಬಿತ್ತು ಅಂತ ಹೇಳಿದಾಗ ಅದಕ್ಕೆ ಧರ್ಮ ಗ್ರಂಥಗಳಲ್ಲಿ ಪರಿಹಾರ ಏನು ಅಂತ ಹುಡುಕುವಂಥದ್ದು ಅದು ರಿಲಿಜನ್ ಲಕ್ಷಣ, ಧರ್ಮದ ಲಕ್ಷಣ ಅಲ್ಲ. ಧರ್ಮದಲ್ಲಿ ಏನ್ ಹೇಳ್ತಾರೆ, ಅನಾಥ ಹೆಣವಾಗಿದ್ರೆ ನೀನು ಅದನ್ನು ಸಂಸ್ಕಾರ ಮಾಡಬೇಕು ಅಷ್ಟೇ. ನೀವು ಯಾವ ಗ್ರಂಥವನ್ನು ಬೇಕಾದ್ರೂ ತೆಗೆದು ನೋಡಿ, ಅದರಲ್ಲಿ ಮೇಲೆ ತುಂಬಾ ಮೇಲ್ಮಟ್ಟದಲ್ಲಿ ಹೇಳ್ಬಿಡ್ತಾರೆ ಅನಾಥ ಹೆಣ, ಯಾವ ವಾರಸದಾರಿಕೆ ಕೂಡ ಇಲ್ಲ, ಯಾರು ಕೂಡ ಗತಿ ಇಲ್ಲದ ಹೆಣ ಒಂದು ಸಿಕ್ಕಿತು ಅಂತ ಹೇಳಿದ್ರೆ ಅದನ್ನ ಸಂಸ್ಕಾರ ಮಾಡಿ ಮುಗಿಸು ಅಷ್ಟೇ. ಅದಕ್ಕೆ ನೀವು ಕಾಶಿಗೆ ಹೋಗಿ 15 ವರ್ಷ ಏನು ಕೂತ್ಕೊಂಡು ಅಧ್ಯಯನ ಮಾಡ್ಬೇಕಾದದ್ದು, ರಾತ್ರಿ ಹಗಲು ಕೂತ್ಕೊಂಡು ಅಧ್ಯಯನ ಮಾಡ್ಬೇಕಾದದ್ದು ಇಲ್ವೇ ಇಲ್ಲ. ಇದು ಒಂದು ಸಮಸ್ಯೆಯನ್ನ ನಾವು ರಿಲಿಜನ್ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೋದಾಗ ಹುಟ್ಟಿದಂತ ಸಮಸ್ಯೆ. ಯಾಕಂದ್ರೆ ಹೆಣ ಆಗ್ಲಿ ಯಾವುದೇ ಆಗ್ಲಿ ಒಂದು ಸಮಸ್ಯೆ ಇದೆ, ಸಮಾಜದಲ್ಲಿ ಸಮಸ್ಯೆ ಇದೆ ಅಂತಾದಾಗ ಆ ಸಮಸ್ಯೆಗೆ ನನ್ನ ರಿಲಿಜನ್ ನಲ್ಲಿ, ನನ್ನ ಹೋಲಿ ಬುಕ್ ನಲ್ಲಿ ಏನು ಪರಿಹಾರ ಇದೆ ಅಂತ ಹುಡುಕುವಂತದಿದೆಯಲ್ಲ ಅದು ರಿಲಿಜನ್ ಸಮಸ್ಯೆ. ಹೀಗೆ ನಾವು ಧರ್ಮ ಮತ್ತು ರಿಲಿಜನ್ ವ್ಯತ್ಯಾಸಗಳು ಏನು ಅನ್ನೋದನ್ನ ನಾವು ನೋಡ್ಕೊಂಡು ಹೋಗ್ಬೇಕು. ನಾನೇನು ರಿಲಿಜನ್ ಮೇಲೆ ನೀವು ಹೋರಾಟ ಮಾಡ್ಬೇಕು, ಅವ್ರ ಜೊತೆ ಹೊಡೆದಾಡಬೇಕು ಅಂತ ಹೇಳ್ತೇನೆ. ಆದ್ರೆ ನಮ್ಮದು ಅನ್ನೋದು ಏನಿದೆ, ಅದರ ಮೂಲ ಸ್ವರೂಪ ಏನು, ಅದರ ನಿಜವಾದ ಸ್ವರೂಪ ಏನು ಅನ್ನೋದನ್ನಾದ್ರೂ ನಾವು ಅರ್ಥ ಮಾಡಿಕೊಳ್ಬೇಕು. ಅದು ಅರ್ಥ ಮಾಡಿಕೊಳ್ಳದೆ ಹೋದ್ರೆ ನಮಗೆ ಬಹಳ ಗೊಂದಲಕ್ಕೊಳಗಾಗ್ತೀವಿ ನಾವು. ನಮ್ಮಲ್ಲಿ ಕೆಲವರು ಹೇಳ್ತಾರೆ ಎಲ್ಲಾ ಧರ್ಮಗಳು ಎಲ್ಲ ಇವರು ಒಂದೇ, ನಮ್ಮ ಟೆಕ್ಸ್ಟ್ ಬುಕ್ ಗಳಲ್ಲಿ ಎಲ್ಲ ಇದೆ ಏನಂತ ಹೇಳಿದ್ರೆ ಕೊಡ್ತಾರೆ. ಇಸ್ಲಾಂ ಮತ, ಆಮೇಲೆ ಕ್ರಿಶ್ಚಿಯನ್ ಮತ, ಆಮೇಲೆ ಏನು ಬೌದ್ಧ ಮತ, ಆಮೇಲೆ ಹಿಂದೂ ಮತ, ಹೀಗೆಲ್ಲ ಬೇರೆ ಬೇರೆ ಚಾಪ್ಟರ್ಗಳಲ್ಲಿ ಕೊಡ್ತಾರೆ. ಆಗ ಆ ಮತಗಳ ಬಗ್ಗೆ ಹೇಳುವಾಗ ಅವ್ರು ಹೇಳ್ತಾರೆ ಜೀಸಸ್ ನ ಸಂದೇಶಗಳು ಅಂತ ಹೇಳುವಾಗ ಏನ್ ಹೇಳ್ತಾರೆ, ದೇವರೊಬ್ಬನೇ ಎಂದು ಜೀಸಸ್ ಸಾರಿದ ಅಂತ ಹೇಳ್ತಾರೆ. ನಮ್ಮವ್ರು ಹೇಳಿ ಅದನ್ನು ಕೆಲವರು ನಮ್ಮ ಬುದ್ಧಿಜೀವಿಗಳು ಅದನ್ನು ಇಟ್ಕೊಂಡು ಹೇಳ್ತಾರೆ, ನೋಡಿ ಎಲ್ಲಾ ಧರ್ಮಗಳು ಒಂದೇ, ಇಸ್ಲಾಂ ನಲ್ಲಿ ಹೇಳಿರೋದು ಅದೇ, ಕ್ರೈಸ್ತರಲ್ಲಿ ಹೇಳಿರೋದು ಅದೇ, ಎಲ್ಲಾ ದೇವರು ಒಬ್ಬರೇ, ಏಕಂ ಸತ್ ವಿಗ್ರಹ ಬಹುಧಾವದಂತಿ ಅಂತ ಹೇಳ್ತಾರೆ. ಅಂದ್ರೆ ಇವರು ಸಂಪೂರ್ಣವಾಗಿ ಎಲ್ಲವನ್ನೂ ಏನು ಕಲಬೆರಕೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಯಾಕೆಂತ ಹೇಳಿದ್ರೆ ಜೀಸಸ್ ಹೇಳೋದು ಎಲ್ಲಾ ದೇವರು ಒಂದೇ ಅಂತಲ್ಲ, ನನ್ನ ದೇವರು ಎಲ್ರಿಗಿಂತ ಮೇಲೆ. ನೀವು ಸರಿಯಾಗಿ ನೀವು ಬೈಬಲ್ ನ ಅಧ್ಯಯನ ಮಾಡಿದ್ರೆ ಏನ್ ಹೇಳ್ತಾರೆ ಅವರು ಅಂತ ಹೇಳಿದ್ರೆ, ಅವರ ಗಾಡ್ ಅಂತ ಹೇಳುವಂತ ಪರಿಕಲ್ಪನೆ ಇದೆಯಲ್ಲ, ಹಿ ಇಸ್ ಸುಪ್ರೀಂ ಅಂತ ಹೇಳುವಂಥದ್ದು. ಎಲ್ಲರ ದೇವರು ಒಬ್ಬರೇ ಅಂತ ಅವ್ರು ಹೇಳೋದಿಲ್ಲ, ನನ್ನ ದೇವರೇ ಎಲ್ಲರ ದೇವರು ಅಂತ ಹೇಳ್ತಾರೆ. ನನ್ನ ದೇವರೇ ಎಲ್ಲರಿಗೂ ದೇವರು ಅಂತ ಹೇಳೋದಕ್ಕೂ ಎಲ್ಲರ ದೇವರು ಒಂದೇ ಅಂತ ಹೇಳೋದಕ್ಕೂ ವ್ಯತ್ಯಾಸ ಇದೆ. ಹಾಗೇನೆ ಏಕಂ ಸತ್ ವಿಗ್ರಹ ಬಹುಧಾವದಂತಿ ಅಂತ ಹೇಳಿದ್ರೆ ದೇವರೊಬ್ಬನೇ ನಾಮ ಹಲವು ಅಂತ ಅಲ್ಲ. ಸತ್ ಅಂತ ಹೇಳೋದಕ್ಕೆ ಬೇರೆ ಅರ್ಥ ಇದೆ. ಸತ್ ಇಸ್ ನಾಟ್ ಈಕ್ವಲ್ ದೇವರು. ದೇವರು ಅನ್ನೋ ಪರಿಕಲ್ಪನೆ ಬೇರೆ, ಸತ್ ಅಂತ ಹೇಳುವಂತ ಪರಿಕಲ್ಪನೆ ಬೇರೆ.
ಸಚ್ಚಿದಾನಂದ ಅಂತ ಹೇಳುವಂತ ಪರಿಕಲ್ಪನೆಯೇ ಬೇರೆ. ನಮ್ಮ ವೇದಗಳು ಏನನ್ನೋ ಹೇಳುವುದಕ್ಕೆ ಯಾವುದೋ ಒಂದು ವಾಕ್ಯವನ್ನು ಇಟ್ಟುಕೊಂಡು ಅದಕ್ಕೆ ಸಮಾಧಿಯಾಗಿ ಇಂಗ್ಲಿಷ್ ಇನ್ನೊಂದು ಯಾವುದೋ ವಾಕ್ಯವನ್ನು ಇಟ್ಟುಕೊಂಡು ಅದು ಇದು ಎರಡು ಒಂದೇ ಅಂತ ಹೇಳಿದ್ರೆ ನಾವು ಇರುವ ಗೊಂದಲವನ್ನ ಮತ್ತಷ್ಟು ಹೆಚ್ಚು ಮಾಡಿದ ಹಾಗೆ. ಹಾಗಾಗಿ ನನ್ನ ದೇವರೇ ಎಲ್ಲರ ದೇವರು ಅಂತ ಹೇಳುವಂಥದ್ದು ರಿಲಿಜನ್ ಮನಸ್ಥಿತಿ ಆದ್ರೆ, ಎಲ್ಲರಿಗೂ ಇರುವ ಒಬ್ಬನೇ, ಎಲ್ಲರನ್ನೂ ನಿಯಂತ್ರಣ ಮಾಡುವವನು, ಎಲ್ಲರನ್ನೂ ರಕ್ಷಣೆ ಮಾಡುವವನು ಒಬ್ಬರೇ ದೇವರು ಅಂತ ಹೇಳುವಂಥದ್ದು ಅದು ಹಿಂದೂ ಧರ್ಮದ ಮೂಲ ತತ್ವಗಳಲ್ಲಿ ಒಂದು. ಹಾಗಾಗಿ ನಾವು ಸಂರಕ್ಷಣೆ ಮಾಡಬೇಕಾದದ್ದು ಯಾವುದಕ್ಕೆ ಅಥವಾ ಯಾವುದನ್ನು, ಈ ವ್ಯತ್ಯಾಸ ಗೊತ್ತಾದಾಗ ನಮ್ಗೆ ಈ ಧರ್ಮವನ್ನು ಯಾಕೆ ಸಂರಕ್ಷಣೆ ಮಾಡಬೇಕು ಅನ್ನೋದು ನಮ್ಗೆ ಹೊಳಿತಾ ಹೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಹಳ್ಳಿಗಳಲ್ಲಿ ಮತಾಂತರ ಮಾಡ್ತಾರೆ, ನೀವು ನೋಡಿರ್ಬೋದು. ಅಲ್ಲಿ ಅವ್ರು ಏನ್ ಹೇಳ್ತಾರೆ, ನಿಮ್ಮ ದೇವರು ನಮ್ಮ ದೇವರು ಒಂದೇ, ನಾವೆಲ್ಲ ಒಂದೇ, ಹಾಗಾಗಿ ನೀವು ನಮ್ಮ ಮತಕ್ಕೆ ಬಂದ್ಬಿಡಿ ಅಂತ ಮತಾಂತರ ಮಾಡುವ ಕೆಲವು ಕೆಲಸಗಳು ನಡೀತಾ ಇದೆ. ಕೆಲವು ಚರ್ಚ್ಗಳಿಗೆ ನೀವು ನೋಡಿರ್ಬೋದು, ಈಗ ಕೊಡಿಮರ ಬಂದಿದೆ, ಗೋಪುರ ಬಂದಿದೆ, ಗರ್ಭಗುಡಿ ಬಂದಿದೆ, ಪಲ್ಲಕ್ಕಿ ಬಂದಿದೆ, ಆಮೇಲೆ ತೆಪ್ಪೋತ್ಸವ ಬರ್ಬೋದು, ಸ್ವಲ್ಪ ಗರುಡಗಂಬ, ಅದೇ ಕೊಡಿಮರ ಅಂತ ಹೇಳಿದ್ನಲ್ಲ, ಗರುಡಗಂಬ ಬಂದಿದೆ, ಎಲ್ಲವೂ ಬಂದಿದೆ. ಅಂದ್ರೆ ನೋಡಿದವರಿಗೆ ಈ ಧರ್ಮ ಮತ್ತೆ ರಿಲಿಜನ್ ವ್ಯತ್ಯಾಸ ಗೊತ್ತಿಲ್ಲದಿರೋರಿಗೆ ಇವರು ಕೂಡ ನಮ್ಮವರೇ ಅಲ್ವಾ, ಇನ್ನು ಸ್ವಲ್ಪ ದಿವಸಗಳಲ್ಲಿ ಇವರು ಕೂಡ ನಮ್ಮ ಧರ್ಮಕ್ಕೆ ಬಂದ್ಬಿಡ್ತಾರಲ್ವಾ ಅಂತ ಹೇಳುವ ಒಂದು ಭಾವನೆ ಬರಬಹುದು. ಆದ್ರೆ ಅದು ಅಲ್ಲ. ನಾನು ಅದಕ್ಕೆ ಯಾವತ್ತೂ ಕೂಡ ವಿಜ್ಞಾನದಲ್ಲಿ ಒಂದು ಪ್ಯಾರಾಸೈಟ್ ಅಂತ ಹೇಳಿ ಒಂದು ಸಂಗತಿ ಇದೆ, ಅದರ ಬಗ್ಗೆ ಹೇಳ್ತಾ ಇರ್ತೇನೆ ನಾನು. ಪ್ಯಾರಾಸೈಟ್ ಅಂದ್ರೆ ಪರಾವಲಂಬಿಯ ಕೆಲಸ ಏನು ಅಂತ ಹೇಳಿದ್ರೆ ಅದಕ್ಕೆ ಹೊರಗಡೆ ಅಸ್ತಿತ್ವ ಇಲ್ಲ. ನಾವೀಗ ವೈರಸ್ ಅಂತ ಹೇಳ್ತೇವೆ, ವೈರಸ್ಗೆ ಹೊರಗಡೆ ಅಸ್ತಿತ್ವ ಇಲ್ಲ. ಅದು ಒಬ್ಬರ ದೇಹಕ್ಕೆ ಹೋದ ಮೇಲೆ ಮಾತ್ರ ಅದರ ಕೆಲಸ ಶುರು ಮಾಡುವಂತ. ನೀವು ಹೊರಗಡೆ ಸುಮ್ಮನೆ ಒಂದು ವೈರಸ್ ಅನ್ನು ಇಲ್ಲಿಟ್ಟರೆ ಅದು ಏನು ಮಾಡುದಿಲ್ಲ, ಹಾಗೆ ಇರ್ತದೆ. ನೀವು ಎಷ್ಟು ವರ್ಷ ಇಟ್ಟರು ಹಾಗೆ ಇರ್ತದೆ. ಆದ್ರೆ ಅದು ಮೂಗಿನ ಮೂಲಕ ಒಬ್ಬರ ದೇಹಕ್ಕೆ ಹೋದಾಗ ಅದು ತನ್ನ ಸಾಮರ್ಥ್ಯವನ್ನು ತೋರಿಸ್ತಾ ಹೋಗ್ತದೆ. ಈ ಪರಾವಲಂಬಿಗಳ ಕೆಲಸ ಕೂಡ ಹಾಗೆ. ಪರಾವಲಂಬಿಗಳು ಹೊರಗೆ ಸುಮ್ಮನೆ ಇರ್ತಾರೆ, ಯಾಕೆಂತ ಹೇಳಿದ್ರೆ ಹೊರಗಡೆ ಅವುಗಳ ಶಕ್ತಿ ಸಾಮರ್ಥ್ಯಕ್ಕೆ ಬೇಕಾದ ವೇದಿಕೆ ಇಲ್ಲ. ಅದರ ಸಂತಾನ ಅಭಿವೃದ್ಧಿ ಆಗಬೇಕು ಅಂದ್ರೆ ಅದು ಒಂದು ಪ್ರಾಣಿ ಒಳಗಡೆ ಹೋಗ್ಬೇಕು. ಆ ಪ್ರಾಣಿ ಒಳಗಡೆ ಹೋದ್ಮೇಲೆ ಆ ಪ್ರಾಣಿಯ ಬ್ರೈನ್ ಅನ್ನು ವಾಶ್ ಮಾಡ್ತದೆ, ಅಂದ್ರೆ ಅದರ ಮಿದುಳನ್ನೇ ತನ್ನ ನಿಯಂತ್ರಣಕ್ಕೆ ತಗೊಳ್ತದೆ. ನೀವು ಒಂದು ಸಣ್ಣ ಹಸಿರು ನೊಣ ಇದೆ, ಆ ಹಸಿರು ನೊಣಕ್ಕೆ ಮರಿ ಇಡಬೇಕಾದ್ರೆ ಎಲ್ಲಿ ಮರಿ ಇಡಬೇಕು ಅಂತ ಹೇಳಿದ್ರೆ ಸುಮ್ಮನೆ ನೆಲದ ಮೇಲೆ ಮರಿ ಇಡೋದಿಲ್ಲ. ಎಲ್ಲಿ ಇಡಬೇಕು ಅಂತ ಹೇಳಿದ್ರೆ ಜಿರಳೆಯ ದೇಹದ ಒಳಗಡೆ ಇಡಬೇಕು. ಆ ಜಿರಳೆ ದೇಹದ ಒಳಗಡೆ ಇಡಬೇಕು ಅಂತ ಹೇಳಿದ್ರೆ ಅದು ಜಿರಳೆಯ ಮೇಲೆ ತಲೆ ಮೇಲೆ ಹೋಗಿ ಕುಟುಕ್ತದೆ. ಕುಟುಕಿದಾಗ ಜಿರಳೆಗೆ ಪ್ರಜ್ಞಾಶೂನ್ಯ ಸ್ಥಿತಿ ಬರುತ್ತದೆ, ಸಾಯೋದಿಲ್ಲ, ಪ್ರಜ್ಞಾಶೂನ್ಯ ಸ್ಥಿತಿ ಬರುತ್ತದೆ. ಆಗ ಈ ನೊಣ, ಹಸಿರು ನೊಣ ಅದರ ಒಳಗೆ ತನ್ನ ಕೊಂಡಿಯನ್ನು ಇಳಿಸಿ ತನ್ನ ಮೊಟ್ಟೆಗಳನ್ನು ಇಡುತ್ತದೆ. ಆ ಮೊಟ್ಟೆಗಳನ್ನು ಇಟ್ಟ ಮೇಲೆ ಆ ಮೊಟ್ಟೆಗಳು ಒಡೆದು ಮರಿಗಳಾಗಿ ಹೊರಗೆ ಬಂದು ಆ ಇಡೀ ಜಿರಳೆಯನ್ನ ತಿಂದು ಕೊನೆಗೆ ಅವುಗಳು ನೊಣಗಳಾಗಿ ಪೂರ್ಣಾವತಾರಗಳಾಗಿ ಹೊರಗೆ ಬಂದು ಆಮೇಲೆ ಹೊರಗಿನ ಜಗತ್ತಿಗೆ ಬರ್ತವೆ. ಇದು ಪರಾವಲಂಬಿಗಳ ಒಂದು ಸಣ್ಣ ಜೀವನ ಚಕ್ರ. ಇಂತಹ ಪರಾವಲಂಬಿಗಳ ಜೀವನ ಚಕ್ರವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಈ ರಿಲಿಜನ್ಗಳ ಮೂಲಕ ನಾವು ಮತಾಂತರ ಮಾಡ್ತಾರಲ್ಲ ಅವರ ಕ್ರಮ ಏನು ಅನ್ನೋದು ಅರ್ಥ ಆಗುತ್ತೆ. ಅವರು ಮುಖ್ಯವಾಗಿ ಏನ್ ಮಾಡ್ತಾರೆ, ನೀವು ನಾವು ಒಂದೇ ಅಂತ ಹೇಳೋಕೆ ಶುರು ಮಾಡ್ತಾರೆ. ನಿಮ್ಮ ಹಾಗೆ ನಾವು ಅಂತ ಹೇಳ್ತಾರೆ. ನಿಮ್ಮ ಭಾಷೆಯಲ್ಲೇ ಅವರು ಅವರ ಕಥೆಗಳನ್ನ, ಕಾದಂಬರಿಗಳನ್ನ, ಕೀರ್ತನೆಗಳನ್ನ ಬರೀತಾರೆ. ನಮ್ಮಲ್ಲಿ ಮಂಗಳೂರು ಸಮಾಚಾರ ಅಂತ ಬಂತು, ಕನ್ನಡದ ಮೊದಲ ಪತ್ರಿಕೆ ಅಂತ ನಾವು ಹೇಳ್ತೇವೆ. ಮೋಗ್ಲಿಂಗ್ ಅಂತ ಹೇಳಿ ಅವರೊಬ್ರು ಶುರು ಮಾಡಿದ್ರು. ಅವರು ಮೂಲತಃ ಯಾರು ಅಂತ ಹೇಳಿದ್ರೆ ಮತ ಪ್ರಚಾರ. ಅವರು ಪತ್ರಿಕೆಯನ್ನು ಯಾತಕ್ಕೆ ಶುರು ಮಾಡಿದ್ರು ಅಂತ ಹೇಳಿದ್ರೆ ತನ್ನ ಮತದ ಪ್ರಚಾರವನ್ನು ಮಾಡುವ ಕಾರಣಕ್ಕೋಸ್ಕರ ಶುರು ಮಾಡಿದ್ರು. ಯಾಕಂದ್ರೆ ಮಂಗಳೂರು ಸಮಾಚಾರದಲ್ಲಿ ಪ್ರತಿ ಸಂಚಿಕೆಯಲ್ಲೂ ಕೂಡ ಕನ್ನಡದಲ್ಲಿ ಯೇಸುವಿನ ಪ್ರಾರ್ಥನಾ ಗೀತೆಗಳು ಬರ್ತಾ ಇದೆ. ಅಂದ್ರೆ ಸೇವೆಯ ಹೆಸರಿನಲ್ಲಿ ನಮ್ಗೆ ಹೊರಗಡೆ ನೋಡಿದ್ರೆ ಇದು ದೊಡ್ಡ ಸೇವೆ ಮಾಡ್ತಾ ಇದ್ದಾರೆ. ಇಲ್ಲಿಗ ಆಂಧ್ರ ಪ್ರದೇಶದಲ್ಲಿ ಎಷ್ಟೋ ಕಡೆ ಹಳ್ಳಿಗಳಲ್ಲಿ ಅವರು ಬಾವಿಗಳನ್ನು ತೋಡ್ತಾ ಇದ್ದಾರೆ, ಕೊಳವೆ ಬಾವಿಗಳನ್ನು ತೋಡಿಸ್ತಾ ಇದ್ದಾರೆ. ಕೊಳವೆ ಬಾವಿಗಳನ್ನು ತೋಡಿಸಿ ಅಲ್ಲಿ ಏನ್ ಹೇಳ್ತಾರೆ, ಜೀಸಸ್ ವಾಟರ್. ಅಲ್ಲಿ ಅನೇಕ ಆದಿವಾಸಿ ಮಹಿಳೆಯರು ಓಡಾಡುವಂತ ಜಾಗ, ಅಲ್ಲಿ ನೀರಿಲ್ಲ, ನೀರಿಗೋಸ್ಕರ ಅವರು 500 ಕಿಲೋಮೀಟರ್ ದೂರಕ್ಕೆ ಹೋಗ್ಬೇಕು, ಕೆರೆಗೆ ಹೋಗಿ ನೀರು ತಗೊಂಡ್ಬರ್ಬೇಕು. ನೀವು ಅಷ್ಟು ದೂರ ಹೋಗೋದು ಬೇಡ, ನಾವೆಲ್ಲೇ ಕೊಳವೆ ಬಾವಿ ತೋಡಿಸ್ಕೊಡ್ತೇವೆ, ಅದರಲ್ಲಿ ನೀವು ನೀರು ಸೇರಿ ಅಂತ ಹೇಳಿ ಆ ನೀರಿಗೆ ಬರುವ ಹೆಂಗಸರಿಗೆ ಸುಮ್ಮನೆ ಒಂದು ದಿವಸ ರೋಸರಿ ಕೊಡೋದು, 2ನೇ ದಿವಸ ಬೈಬಲ್ ಕೊಡೋದು, 3ನೇ ದಿವಸ ಮತ್ತೊಂದು ಏನೋ ಕೊಡೋದು, 4ನೇ ದಿವಸ ನೀವು ನಮ್ಮ ಧರ್ಮಕ್ಕೆ ಬಂದ್ಬಿಡಿ ಅಂತ ಹೇಳುವಂಥದ್ದು, ಈ ತರದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಇದೆಲ್ಲ ಏನಂತ ಹೇಳಿದ್ರೆ ನಿಧಾನವಾಗಿ ನಿಮ್ಮನ್ನ ನನ್ನ ವರ್ತನಕ್ಕೆ, ನನ್ನ ಒಂದು ಕಮ್ಯುನಿಟಿಗೆ ಹೇಳ್ಕೊಳ್ಳುವಂತ ಕೆಲಸ. ಇದು ಇನ್ನು ಕೆಲವು ಅಂಶಗಳನ್ನು ನೋಡ್ತಾರೆ. ನಿಮಗೆ ಉದ್ಯೋಗ ಕೊಡ್ತೇವೆ ಅಂತ ಹೇಳ್ತಾರೆ, ನಿಮ್ಗೆ ಶಾಲೆಗಳಲ್ಲಿ ನಿಮ್ಗೆ ಫ್ರೀ ಶುಲ್ಕ ಇಲ್ಲದೆ ನಿಮ್ಗೆ ಎಜುಕೇಶನ್ ಕೊಡ್ತೇವೆ, ಮಕ್ಕಳಿಗೆ ಎಜುಕೇಶನ್ ಕೊಡ್ತೇವೆ ಅಂತ ಹೇಳ್ತಾರೆ. ಆಸ್ಪತ್ರೆಗಳನ್ನ ಫ್ರೀ ಆಗಿ ಬಿಟ್ಕೊಡ್ತೇವೆ ಅಂತ ಹೇಳ್ತಾರೆ.
ಆಸ್ಪತ್ರೆಗಳಲ್ಲಿ ಎಲ್ಲಾ ಕಡೆಗಳಲ್ಲಿ ಎಲ್ಲಾ ರೋಗಗಳಲ್ಲೂ ಕೂಡ ಅವರ ದೇವರ ಫೋಟೋಗಳು ಅಥವಾ ಅವರ ಸಂಕೇತಗಳು ಅದು ಇದ್ದೇ ಇರ್ತವೆ. ಅದೇ ನೀವು ಹಿಂದೂಗಳು ನಡೆಸುವಂತ ಯಾವುದೋ ಒಂದು ದೇವಸ್ಥಾನದ ಒಂದು ಹಾಸ್ಪಿಟಲ್ ನಲ್ಲಿ ಅಂತಹ ಸಂಕೇತಗಳು ಕಂಡು ಕೂಡಲೇ ಇಮಿಡಿಯೇಟ್ ಆಗಿ ದೂರುಗಳು ಹೋಗ್ತವೆ. ನೋಡಿ, ಇಂಥ ಹಾಸ್ಪಿಟಲ್ ನಲ್ಲಿ ಇಂಥ ದೇವರ ಫೋಟೋ ಹಾಕಿದ್ದಾರೆ. ಇದು ಈ ರೀತಿ ಅಂಶಗಳನ್ನು ಒಡ್ಡುತ್ತಾ ನಿಧಾನವಾಗಿ ಏನ್ ಮಾಡ್ತಾರೆ, ಅವರು ನಿಮ್ಮನ್ನ ಅವರ ವರ್ತನೆಗೆ ತೆಗೆದುಕೊಳ್ತಾರೆ. ಹಾಗೆ ತೆಗೆದುಕೊಂಡ್ರೆ ಏನಪ್ಪಾ ನಮ್ಗೇನು ಸಮಸ್ಯೆ? ಈಗ ತಮಿಳುನಾಡಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಕನ್ವರ್ಷನ್ ನಡೀತಾರೆ, ಬಹಳ ದೊಡ್ಡ ವ್ಯಾಪಕವಾಗಿ ಕನ್ವರ್ಷನ್ ನಡೀತಾರೆ. ಅಲ್ಲಿ ಕನ್ವರ್ಟ್ ಆದವರು ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಗೇನ್ ಸಮಸ್ಯೆ ಇಲ್ವಲ್ಲ, ನಾವು ನಿನ್ನೆ ಕೂಡ ಇದೇ ರೀತಿ ಬದುಕ್ತಾ ಇದ್ವಿ, ಇವತ್ತು ಕೂಡ ಇದೇ ರೀತಿ ಬದುಕ್ತಾ ಇದ್ವಿ, ಇವತ್ತು ಸ್ವಲ್ಪ ಉತ್ತಮ ರೀತಿಯಲ್ಲಿ ಬದುಕ್ತಾ ಇದ್ವಿ, ಯಾಕಂದ್ರೆ ನಮ್ಗೆ ದುಡ್ಡು ಸಿಗ್ತಾ ಇದೆ, ತಿಂಗಳ ಇಷ್ಟೊಂದು ಕೊಡ್ತಾ ಇದ್ದಾರೆ, ನಮ್ಮ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಹಾಕ್ತಾ ಇದ್ದಾರೆ, ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ತಾ ಇದ್ದಾರೆ, ನಮ್ಗೆ ಒಳ್ಳೆಯ ಹಾಸ್ಪಿಟಲ್ ಫೆಸಿಲಿಟಿ ಕೊಡ್ತಾ ಇದ್ದಾರೆ, ನಮ್ಗೆ ಒಳ್ಳೇದಾಗಿದೆ ಇದರಿಂದ ಅಂತ ಹೇಳೋ ಮಾತುಗಳು ಇವತ್ತು ಎಷ್ಟೋ ಕಡೆಗಳಲ್ಲಿ ನಾನು ಕೇಳಿದ್ದೇನೆ. ಕನ್ವರ್ಟ್ ಆದವರು ಈ ರೀತಿಯ ಮಾತುಗಳನ್ನು ಹೇಳೋದು. ಯಾತಕ್ಕೆ ಈ ರೀತಿಯ ಮಾತುಗಳನ್ನು ಹೇಳ್ತಾರೆ, ಯಾಕೆ ಇಷ್ಟು ಬೇಗ ಕನ್ವರ್ಟ್ ಆಗ್ತಾರೆ ಅಂತ ಹೇಳಿದ್ರೆ, ನಾನು ಮತ್ತೆ ಅದೇ ಇದಕ್ಕೆ ಬರ್ತೇನೆ. ಧರ್ಮ ಮತ್ತು ರಿಲಿಜನ್ ನ ವ್ಯತ್ಯಾಸಗಳು ಗೊತ್ತಿಲ್ಲದಿರೋದು. ಯಾಕಂದ್ರೆ ಅವರು ಕನ್ವರ್ಟ್ ಆದ್ಮೇಲೆ ತಮಗೆ ಇರುವಂತಹ ಎಲ್ಲ ಸ್ವಾತಂತ್ರ್ಯಗಳನ್ನು ಕಳೆದುಕೊಳ್ತಾರೆ. ನಿಮಗೆ ಯಾವುದೇ ದಿವಸ ದೇವಸ್ಥಾನಕ್ಕೆ ಹೋಗ್ಬೋದು, ಯಾವುದೇ ದೇವರನ್ನ ನೀವು ಪ್ರಾರ್ಥನೆ ಮಾಡ್ಬೋದು, ಅಥವಾ ಯಾವುದೇ ಒಂದು ಧರ್ಮ ಗ್ರಂಥಗಳನ್ನು ಓದದೇ ಇರಬಹುದು. ಈ ರೀತಿ ಎಲ್ಲ ಸ್ವಾತಂತ್ರ್ಯ ಇದೆಯಲ್ಲ, ನಮಗೆ ಸಿಗುವಂತಹ ಸ್ವಾತಂತ್ರ್ಯಗಳು ಇವುಗಳೆಲ್ಲವೂ ಕೂಡ ಕಟ್ ಆಫ್ ಆಗ್ತವೆ. ನೀವು ಒಂದು ರಿಲಿಜನ್ಗೆ ಸೇರಿಕೊಂಡ ಕೂಡಲೇ ಅವ್ರು ಹೇಳ್ತಾರೆ, ನೀವು ಪ್ರತಿ ವಾರ ಇದಕ್ಕೆ ಬರಬೇಕು, ಯಾಕಂದ್ರೆ ನಮ್ದು ರಿಜಿಸ್ಟರ್ ಇದೆ, ನಾವು ರಿಜಿಸ್ಟರ್ ನಿಮ್ಮ ಹೆಸರನ್ನ ಬರ್ಕೊಳ್ತೇವೆ, ನೀವು ಯಾವ ವಾರ ಬರೋದಿಲ್ವೋ ಅವತ್ತು ನಾವು ನಿಮ್ಗೆ ಜನ ಕಳಿಸ್ತೇವೆ ಮನೆಗೆ, ಯಾಕೆ ಬರ್ಲಿಲ್ಲ ಅಂತ ಕೇಳ್ತೇವೆ. ಅದೆಲ್ಲ ಆಮೇಲೆ ಶುರು ಆಗುತ್ತೆ. ಈ ಟ್ರೈಲರ್ ತೋರಿಸಿ ಆಮೇಲೆ ಫಿಲ್ಮ್ ತೋರಿಸುವಂತ ರೀತಿಯಲ್ಲಿ ಟ್ರೈಲರ್ ತುಂಬಾ ಚೆನ್ನಾಗಿರ್ತದೆ, ಎರಡು ನಿಮಿಷ ಟ್ರೈಲರ್ ತುಂಬಾ ಚೆನ್ನಾಗಿರ್ತದೆ. ನೀವು ಸಿನಿಮಾ ಥಿಯೇಟರ್ ಹೋಗಿ ಕೂತಾಗ ಮುಂದಿನ ವಾರ ಬರುವಂತ ಸಿನಿಮಾಗಳ ಟ್ರೈಲರ್ ತೋರಿಸ್ತಾ ಇರ್ತಾರೆ. ಆ 3 ನಿಮಿಷದ ಟ್ರೈಲರ್ ನೋಡಿದ್ರೆ ಅಯ್ಯೋ ಇದೊಂದು ಮೂವಿ ನೋಡೇ ಬಿಡ್ಬೇಕು ಅಂತ ಅನಿಸ್ತದೆ ನಮ್ಗೆ. ಆದ್ರೆ ಆ ಮೂವಿಗೆ ಹೋದ್ರೆ ನಮ್ಗೆ ಅರ್ಧ ಗಂಟೆಗಿಂತ ಜಾಸ್ತಿ ಕುತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ಕೂಡ ಅದೇ ರೀತಿಯ ಸಮಸ್ಯೆ. ಅವರನ್ನ ತಮ್ಮ ಕಮ್ಯುನಿಟಿ ಒಳಗೆ ಎಳ್ಕೋಬೇಕಾದ್ರೆ ಎಲ್ಲಾ ರೀತಿಯ ಫೆಸಿಲಿಟಿಗಳನ್ನ ಕೊಡ್ತಾರೆ, ಎಲ್ಲಾ ರೀತಿಯ ಅಂಶಗಳನ್ನ ಕೊಡ್ತಾರೆ. ಆದ್ರೆ ಒಂದು ಸಲ ಅವರು ಅಲ್ಲಿಗೆ ಹೋದ್ಮೇಲೆ ಅವರ ಈ ಎಲ್ಲ ಏನು ಸ್ವಾತಂತ್ರ್ಯಗಳು ಕೂಡ ಕಡಿತವಾಗಬಹುದು. ನಾನು ಎಷ್ಟೋ ಕಡೆಗಳಲ್ಲಿ ನೋಡಿದ್ದೇನೆ, ಕನ್ವರ್ಟ್ ಆಗಿ ಬೇರೆ ಕಮ್ಯುನಿಟಿಗಳಿಗೆ ಹೋಗಿ ಬದುಕ್ತಾ ಇರೋರು ಅವರ ಜೀವನಗಳಲ್ಲಿ ಯಾವ ರೀತಿಯ ಸುಧಾರಣೆಗಳು ಕೂಡ ಆಗಿಲ್ಲ. ಅವರನ್ನು ಇವತ್ತಿಗೂ ಕೂಡ ಎರಡನೇ ದರ್ಜೆಯ ನಾಗರಿಕರಾಗಿಯೇ ನೋಡ್ತಾರೆ. ಅವರ ಪ್ರಾರ್ಥನಾ ಮಂದಿರಗಳಲ್ಲಿ, ಮುಖ್ಯವಾಗಿ ನಮ್ಮ ಚರ್ಚ್ಗಳಲ್ಲಿ ಹೇಳುವಂಥದ್ದು, ಚರ್ಚ್ಗಳಲ್ಲಿ ಮೂಲತಃ ಕ್ಯಾಥಲಿಕ್ ಆಗಿರೋರು, ಅಂದ್ರೆ ಹುಟ್ಟುತ್ತಾ ಕ್ಯಾಥಲಿಕ್ ಆದವರಿಗೆ ಒಂದು ರೀತಿಯ ಶ್ರೇಣಿ, ಕನ್ವರ್ಟ್ ಆಗಿ ಬಂದವರಿಗೆ ಇನ್ನೊಂದು ರೀತಿ, ಅವರಿಗೆ ಹಿಂದಿನ ಬೆಂಚಿನಲ್ಲಿ ಕೂರಿಸ್ತಾರೆ ಅವರು. ಅಂದ್ರೆ ಅವರನ್ನ ಒಳಗೆ ತಗೊಳ್ಳೋದಿಲ್ಲ. ಮತ್ತೆ ಹಾಗಾದ್ರೆ ಸಮಾನತೆ ಅಂತ ಎಲ್ಲಿ ಹೇಳ್ತೀರಿ? ವೇದಿಕೆಗಳಲ್ಲಿ ಹೇಳ್ತಾರೆ ಅಷ್ಟೇ, ವೇದಿಕೆಗಳಲ್ಲಿ ಸಮಾನತೆ, ನಾವೆಲ್ಲರೂ ಸಮಾನ ಅಂತ ಹೇಳ್ತಾರೆ. ಆ ಸಮಾನತೆ ಅನ್ನೋ ಕಾಯಿನ್ ಅನ್ನು ಇಟ್ಕೊಂಡೇ ಅವರು ಕನ್ವರ್ಷನ್ ಇಳಿಯೋದು. ನೋಡಿ, ನಿಮ್ಮ ಧರ್ಮಗಳಲ್ಲಿ ಸಮಾನತೆ ಇಲ್ಲ, ನಿಮ್ಮನ್ನು ಬೇರೆ ತರ ನೋಡ್ತಾರೆ, ನಿಮ್ಮನ್ನ ಕೀಳಾಗಿ ನೋಡ್ತಾರೆ, ನಿಮ್ಗೆ ಬೇಕಾದ ಫೆಸಿಲಿಟಿ ಕೊಡೋದಿಲ್ಲ, ನಿಮ್ಮನ್ನ ಮನೆಯೊಳಗೆ ಕರ್ಕೊಳ್ಳೋದಿಲ್ಲ. ಆದ್ರೆ ನಮ್ಮಲ್ಲಿ ಅದೆಲ್ಲ ಯಾವುದೂ ಇಲ್ಲ, ನಾವು ನಿಮ್ಮನ್ನ ಸಮಾನವಾಗಿ ನೋಡ್ತೀವಿ ಅಂತ ಫಸ್ಟ್ ಹೇಳ್ತಾರೆ ಅಷ್ಟೇ. ಆದ್ರೆ ಒಂದ್ಸಲ ಅಲ್ಲಿ ಕನ್ವರ್ಟ್ ಆಗಿ ಅಲ್ಲಿ ಹೋದ್ಮೇಲೆ ಅವರಿಗೆ ಬೇರೆ ರೀತಿಯ ಒಂದು ಪ್ರಪಂಚವನ್ನು ತೋರಿಸ್ತಾರೆ. ಹಾಗಾಗಿ ಕನ್ವರ್ಟ್ ಆದವರು ಯಾರು ಕೂಡ ಸಂತೋಷದಿಂದ ಖುಷಿಯಿಂದ ಬಾಳ್ತಾ ಇದ್ದಾರೆ ಅಂತಲ್ಲ, ಅವ್ರು ಕಷ್ಟದಿಂದಲೇ ಬದುಕ್ತಾ ಇದ್ದಾರೆ. ಅಲ್ಲಿಂದ ಮತ್ತೆ ಹೊರಗೆ ವಾಪಸ್ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿ ಉಳ್ಕೊಂಡಿದ್ದಾರೆ ಅಷ್ಟೇ. ಎಷ್ಟೋ ಮಂದಿ ಅದಕ್ಕೆ ದಯಾನಂದ ಸರಸ್ವತಿ ಮಾಡಿದ್ರು, ಮತ್ತೆ ನೀವು ವಾಪಸ್ ಬನ್ನಿ ಹಿಂದೂ ಧರ್ಮಕ್ಕೆ ಅಂತ ಹೇಳಿ ಆ ಕಾಲದಲ್ಲಿ. ಯಾಕಂದ್ರೆ ಆ ಕಾಲದಲ್ಲಿ ಶುರುವಾಗಿತ್ತು, 18ನೇ ಶತಮಾನದಲ್ಲಿ ಶುರುವಾಗಿತ್ತು ಈ ರೀತಿಯ ಏನು ತಮ್ಮ ಇದಕ್ಕೆ ಹೇಳ್ಕೊಳ್ಳುವಂತ ಒಂದು ಪ್ರಕ್ರಿಯೆ ಆ ಕಾಲದಲ್ಲಿ ಶುರುವಾಗಿತ್ತು. ಇದೆಲ್ಲ ಯಾತಕ್ಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಧರ್ಮ ಸಂರಕ್ಷಣೆ ಅಂತ ಹೇಳುವ ಈ ವಿಷಯ ಇದೆಯಲ್ಲ, ಧರ್ಮ ಅಂತ ಹೇಳಿದ್ರೆ ಏನು ಅನ್ನೋದನ್ನ ನಾವು ಮೊದಲಿಗೆ ಅರ್ಥ ಮಾಡಿಕೊಳ್ಬೇಕು. ಮತ್ತು ನಮ್ಮ ಅಕ್ಕಪಕ್ಕದವರಿಗೆ, ನಮ್ಮ ಸಮಾಜದವರಿಗೆ, ನಮ್ಮಿಂದ ಏನು ಸ್ವಲ್ಪ ಓದು ಬರಹ ಇದರಲ್ಲಿ ಸ್ವಲ್ಪ ಕಡಿಮೆ ಇರೋರಿಗೆ ನಾವು ಹೇಳ್ಬೇಕಾಗುತ್ತೆ ಏನು ಧರ್ಮ ಅಂತ ಹೇಳಿದ್ರೆ ಏನು, ರಿಲಿಜನ್ ಅಂತ ಹೇಳಿದ್ರೆ ಏನು. ಅದು ಹೇಳದೆ ಹೋದ್ರೆ ಇವರೆಲ್ಲ ಏನು ಮಿಕ್ಕಗಳು ಅಂತ ಹೇಳ್ತೀವಲ್ಲ, ಪ್ರಾಣಿಗಳು, ಪಶುಗಳು ಅಂತ ಹೇಳ್ತೀವಲ್ಲ, ಆ ರೀತಿ ಅವರನ್ನ ಎಳ್ಕೊಂಡು ತಮ್ಮ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಂಡು ಹೋಗಿ ಏನು ಪ್ರಯೋಜನವೂ ಇಲ್ಲ. ಮದರ್ ತೆರೇಸಾ ಅವರು ಏನು ಸಾಯ್ತಾ ಇದ್ದಂತಹ, ರೋಡಲ್ಲಿ ಸಾಯ್ತಾ ಇದ್ದಂತಹ ರೋಗಿಗಳನ್ನು ತಗೊಂಡ್ಬಂದು ಅವರಿಗೆ ಇದು ಮಾಡಿ, ಕೈಗೆ ನೀರು ಅದನ್ನೆಲ್ಲ ಹಾಕಿ ಬ್ಯಾಪ್ಟಿಸಮ್ ಅಂತ ಮಾಡಿ ಅವರಿಗೆ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಮಾಡಿ ಆಮೇಲೆ ಸಾಯೋದಿರ್ತಾರೆ. ಏನಂತ ಹೇಳಿದ್ರೆ ಅವರಿಗೆ ರಿಜಿಸ್ಟರ್ ಅಲ್ಲಿ ನಂಬರ್ ಬೇಕಿತ್ತು, ಇಷ್ಟು ಜನರನ್ನು ನಾನು ಕನ್ವರ್ಟ್ ಮಾಡಿದ್ದೇನೆ. ಆ ರೀತಿ ಕನ್ವರ್ಟ್ ಮಾಡಿ ಏನು ಪ್ರಯೋಜನ?
ಹಾಗಾಗಿ ಯಾರೆಲ್ಲ ಈ ರೀತಿಯ ಒಂದು ಆಮಿಷಕ್ಕೆ, ಈ ರೀತಿಯ ಒಂದು ಇದಕ್ಕೆ ಒಳಗಾಗ್ತಾ ಇದ್ದಾರೋ ಅವರಿಗೆಲ್ಲ ನಾವು ಹೇಳಬೇಕಾಗಿದೆ, ನೋಡಪ್ಪ ಸಮಸ್ಯೆ ಇದೆ, ಅಲ್ಲಿ ಸ್ವಾತಂತ್ರ್ಯ ಇಲ್ಲ ನಿಮಗೆ, ಇಲ್ಲಿ ಸ್ವಾತಂತ್ರ್ಯ ಇದೆ. ಮತ್ತು ಆ ಮೂಲಕ ನಾವು ನಮ್ಮ ಧರ್ಮವನ್ನು ಕೂಡ ಸ್ವಲ್ಪ ಸರಿಪಡಿಸಿಕೊಳ್ಬೇಕಾಗಿದೆ. ಯಾಕಂದ್ರೆ ಇವತ್ತು ಎಷ್ಟೋ ಜನ ಕನ್ವರ್ಟಾಗಿ ಹೋಗ್ತಾ ಇರೋರು ಯಾರು ಅಂತ ಹೇಳಿದ್ರೆ, ನಿಮ್ಮಲ್ಲಿ ಸರಿಯಾಗಿ ನೋಡ್ಕೊಳ್ಳಲ್ಲ ನಮ್ಮನ್ನ, ನಿಮ್ಮಲ್ಲಿ ಮನೆ ಒಳಗಡೆ ಬಿಟ್ಕೊಳ್ಳಲ್ಲ, ನಿಮ್ಮಲ್ಲಿ ನೀವು ಬೇರೆ ಊಟ ಮಾಡ್ತೀರಿ, ನಮ್ಗೆ ಬೇರೆ ಊಟ ಇಡ್ತೀರಿ ಅಂತ ಹೇಳಿ ಆ ರೀತಿಯ ತಾರತಮ್ಯಗಳನ್ನ ಕಣ್ಣಾರೆ ನೋಡ್ತಾ ಇರೋರು ಅವರು ಬೇರೆ ಧರ್ಮಕ್ಕೆ ಹೋಗ್ತಾ ಇದ್ದಾರೆ. ಸಾವರ್ಕರ್ ಅವರೇ ಹೇಳಿದರು ಒಂದಾನೊಂದು ಕಾಲದಲ್ಲಿ, ನೀವು ಗೋಮೂತ್ರ ಕುಡಿತೀರಿ ಆದ್ರೆ ನನ್ನ ಕೈಯಿಂದ ನೀವು ನೀರು ತಗೊಂಡು ಕುಡಿಯಲ್ಲ, ಇದು ಯಾವ ರೀತಿಯ ಹಿಂದೂ ಧರ್ಮ ಅಂತ ಅವತ್ತು ಸಾವರ್ಕರ್, ಬೇರೆ ಯಾರು ಅಲ್ಲ, ಅವರು ಕೇಳಿದ್ರು. ಸೊ ಈ ರೀತಿ ಕೆಲವರು ಪ್ರಶ್ನೆ ಕೇಳಿದಾಗ ಅಂತ ಪ್ರಶ್ನೆಗಳು ನಮ್ಮನ್ನು ಹುಡ್ಕೋಬೇಕಾಗುತ್ತೆ. ಯಾತಕ್ಕೆ ನಾವು ಅಂತವ್ರನ್ನ ನಾವು ಬೇರೆಯಾಗಿ ನೋಡ್ತಾ ಇದ್ದೀವಿ, ಯಾತಕ್ಕೆ ಅವರನ್ನ ಬೇರೆಯಾಗಿ ಗುರುತಿಸ್ತಾ ಇದ್ದೇವೆ, ಯಾತಕ್ಕೆ ಅವರನ್ನ ನಾವು ಮನೆ ಒಳಗಡೆ ಕರಿತಾ ಇಲ್ಲ, ಬಿಟ್ಕೊಡ್ತಾ ಇಲ್ಲ, ಇಂಥ ಪ್ರಶ್ನೆಗಳನ್ನ ನಾವು ಕೇಳ್ಕೋಬೇಕಾಗುತ್ತೆ ಮತ್ತು ನಾವು ಕೂಡ ಬದಲಾಗಬೇಕಾಗುತ್ತೆ. ಯಾಕಂದ್ರೆ ಹಿಂದೂ ಧರ್ಮ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದಾಗೆ ಅದು ಬದಲಾವಣೆಗಳಿಗೆ ಒಡ್ಡಿಕೊಳ್ಳುವ ಧರ್ಮ. ಇದು ನಾನು ಬದಲಾಗೋದೇ ಇಲ್ಲ, ನಾನು ಇರೋದೇ ಹೀಗೆ, ಇನ್ನೂ 50 ವರ್ಷ ಹೋದ್ರು 50,000 ವರ್ಷ ಹೋದ್ರು ಹೀಗೆ ಇರ್ತೇನೆ ಅಂತ ಹೇಳೋದು ಅದು ರಿಲಿಜನ್ ಮಾತ್ರ, ಧರ್ಮ ಆಗೋದಿಲ್ಲ. ಒಂದಾನೊಂದು ಕಾಲದಲ್ಲಿ ನಾವು ಹೇಗಿದ್ವು ಅದೇ ರೀತಿಯಲ್ಲಿ ಇವತ್ತು ಬದುಕ್ತಾ ಇಲ್ಲ, ಬದಲಾಗಿದ್ದೀವಿ. ಹಾಗೆ ಬದಲಾವಣೆಗೆ ನಾವು ಒಡ್ಡಿಕೊಳ್ಬೇಕು, ನಾವು ಪ್ರಶ್ನೆಗಳನ್ನು ಕೇಳಿಕೊಳ್ಬೇಕು. ನಮ್ಮ ಧರ್ಮದಿಂದ ಇನ್ನೊಬ್ಬರು ಯಾತಕ್ಕೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ಮತ್ತೆ ಅವರನ್ನು ತಡೆಯುವುದಕ್ಕೆ ಏನೆಲ್ಲ ಸಾಧ್ಯತೆ ಇದೆ, ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ನಾವು ಮೊದಲಾಗಿ ಮಾಡಬೇಕು. ಅದು ಮಾಡಿದ್ರೆ ಮಾತ್ರ ಬಹುಶಃ ಈ ಧರ್ಮ ಸಂರಕ್ಷಣೆ ಅನ್ನೋದಕ್ಕೆ ಅರ್ಥ ಬರುತ್ತೆ. ಇಲ್ಲದ್ರೆ ಧರ್ಮ ಸಂರಕ್ಷಣೆ ನಾವು ಬರೀ ವೇದಿಕೆಗಳ ಹೇಳ್ತಾ ಹೋಗ್ಬೇಕಷ್ಟೇ. ನಾವು ಧರ್ಮವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ರಕ್ಷಣೆ ಆಗೋದಿಲ್ಲ. ಯಾಕಂದ್ರೆ ಈ ಯಾರು ಎಳಿತಾ ಇದ್ದಾರೆ, ನಮ್ಮ ನಮ್ಮ ಜನರನ್ನ ಬೇರೆ ಕಡೆಗೆ ಯಾರು ಎಳಿತಾ ಇದ್ದಾರೆ ಅವರ ಕೈಯಲ್ಲಿ ದುಡ್ಡಿನ ಒಂದು ಬಲ ಇದೆ, ಸಂಪನ್ಮೂಲ ಇದೆ, ಆರ್ಥಿಕ ಸಂಪನ್ಮೂಲ ಇದೆ, ಆಮೇಲೆ ಅಧಿಕಾರ ಇದೆ. ಇವತ್ತು ಅಮೆರಿಕದವರು ಹೇಳಿದ ಹಾಗೆ ಬೇರೆ ದೇಶಗಳು ಕೇಳ್ತಾರೆ. ಅಮೆರಿಕದಲ್ಲಿ ಬೇಕಾದಷ್ಟು ಮಿಷನರಿಗಳಿದೆ, ಅವರು ದುಡ್ಡು ಚೆಲ್ತಾರೆ ಇಂಥವ್ರಿಗೆ ಕೊಡಿ ಅಂತ. ಹಾಗೆ ಆ ಪ್ರಲೋಭನೆಗಳಿಗೆ ಏನು ಬಲಿಯಾಗಿ ಹೊರಗೆ ಹೋಗ್ತಾರಲ್ಲ ಅಂತವ್ರನ್ನ ನಾವು ತಡಿಬೇಕಾದ್ರೆ ನೀವು ಕೂಡ ನಮ್ಮವರೇ ಅಂತ ನಾವು ಅವರಿಗೆ ಹೇಳಬೇಕಾಗುತ್ತೆ. ಕೇವಲ ಹೇಳೋದು ಮಾತ್ರ ಅಲ್ಲ, ಅಂತಃಕರಣದಿಂದ ಹೇಳಬೇಕು. ನಾವು ಮೇಲಿನ ಮೇಲೆ ಹೇಳೋದು ಒಂದು ವೇದಿಕೆಯಲ್ಲಿ ನಾವು ನೀವು ಒಂದೇ ಬಾಯಿ ಬಾಯಿ ಅಂತ ಹೇಳೋದಕ್ಕೂ ನಾವು ನಿಜವಾಗಿ ಏನು ಅದನ್ನು ಅನುಭವಿಸಿ ನಾವು ಹೇಳೋದಕ್ಕೂ ವ್ಯತ್ಯಾಸ ಇದೆ. ಅದಕ್ಕೆ ಅಲೆಕ್ಸಿಸ್ ಕ್ಯಾರೆಲ್ ಅಂತ ಹೇಳಿ ಒಂದು ಬಹಳ ದೊಡ್ಡ ವಿಜ್ಞಾನಿ, ವೈದ್ಯಶಾಸ್ತ್ರ ಇದು ಮಾಡಿದ್ರು, ನೊಬೆಲ್ ಪ್ರಶಸ್ತಿ ತಗೊಂಡವರು. ಅವರು ಅಜ್ಞಾತ ಮಾನವ ಅಂತ ಒಂದು ಪುಸ್ತಕ ಬರೀತಾರೆ, ಮ್ಯಾನ್ಥಾನ್ ಅಂತ ಹೇಳಿ ಪುಸ್ತಕ ಬರೀತಾರೆ. ಅದರಲ್ಲಿ ಒಂದ್ ಕಡೆ ಅವ್ರು ಹೇಳ್ತಾರೆ ಏನಂತ ಹೇಳಿದ್ರೆ 3 ರೀತಿಯ ವಿಕಾಸಗಳಿವೆ: ಬುದ್ಧಿ ವಿಕಾಸ, ಮನೋವಿಕಾಸ, ಆತ್ಮವಿಕಾಸ. ಬುದ್ಧಿ ವಿಕಾಸ ಅಂತ ಹೇಳಿದ್ರೆ ನಾವು ಸುಮ್ಮನೆ ಓದಿ ಇದೆಲ್ಲ ನಮ್ಗೆ ಗೊತ್ತಾಯ್ತು ಅಂತ ಹೇಳೋದು ಬುದ್ಧಿ ವಿಕಾಸ, ನಮ್ಗೆ ಇವತ್ತು ಕಾಲೇಜ್ಗಳಲ್ಲಿ ಆಗ್ತಾ ಇರೋದು ಅದೇ. ಮನೋವಿಕಾಸ ಅಂತ ಹೇಳೋದು ಸ್ವಲ್ಪ ಮೇಲ್ಮಟ್ಟದ್ದು. ಯಾರೋ ಒಬ್ಬ ಕಷ್ಟದಲ್ಲಿದ್ದಾನೆ, ಅವನನ್ನು ನೋಡಿ ಅಯ್ಯೋ ಕಷ್ಟದಲ್ಲಿದ್ದಾನಲ್ಲ, ಏನಾದ್ರೂ ಸಹಾಯ ಮಾಡಬೇಕು ಅಂತ ಹೇಳುವಂಥದ್ದು ಆ ಅನಿಸೋದಿದೆಯಲ್ಲ, ಅದು ಮನೋವಿಕಾಸ, ಸರಿ. ಆದ್ರೆ ಆತ್ಮವಿಕಾಸ ಅಂತ ಹೇಳುವಂಥದ್ದು ಇನ್ನೂ ಮೇಲ್ಪಟ್ಟದ್ದು. ನಾವು ಹಿಂದೂ ಧರ್ಮದಲ್ಲಿ ಆತ್ಮವಿಕಾಸಕ್ಕೆ ಬಹಳಷ್ಟು ಏನು ಅವಕಾಶಗಳಿದೆ. ಪ್ರತಿಯೊಬ್ಬರು ಕೂಡ ಹೇಳಿದ್ದು ಅದನ್ನೇ, ಆತ್ಮವಿಕಾಸ ಮಾಡಿಕೊಂತಲೇ ಹೇಳಿದ್ದು. ಆತ್ಮವಿಕಾಸ ಅಂತ ಹೇಳಿದ್ರೇನು? ಈಗ ಉದಾಹರಣೆ, ಈಗಿನ ಒಂದು ಉದಾಹರಣೆ ತಗೊಳ್ಳೋದು ಸ್ವಚ್ಛತೆ ಬಗ್ಗೆ. ಈಗೆಲ್ಲ ಕೊರೋನಾ ವೈರಸ್ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ, ಎಲ್ಲರೂ ಕೈ ತೊಳ್ಕೋಬೇಕು, ಆಮೇಲೆ ಹ್ಯಾಂಡ್ ಶೇಕ್ ಮಾಡಬಾರ್ದು, ಸ್ವಲ್ಪ ದೂರದಲ್ಲಿ ನಿಲ್ಬೇಕು, ಇದೆಲ್ಲ ಹೇಳ್ತಾ ಇದ್ದಾರೆ. ಕೇವಲ ಬುದ್ಧಿಗೆ ಸಂಬಂಧಪಟ್ಟ ವಿಷಯ ಇದು. ಕೈ ತೊಳ್ಕೋಬೇಕು ಅಂತ ಹೇಳುವಂಥದ್ದು, ನೀನು ಹೀಗೆ ಇದ್ರೆ ನಿಮ್ಗೆ ವೈರಸ್ ಬರೋದಿಲ್ಲ ಅಂತ ಹೇಳುವಂಥದ್ದು ಅದು ಬುದ್ಧಿಗೆ ಸಂಬಂಧಪಟ್ಟದ್ದು. ಆದ್ರೆ ಆತ್ಮಕ್ಕೆ ಸಂಬಂಧಪಟ್ಟ ಆತ್ಮವಿಕಾಸ ಅಂತ ಹೇಳಿದ್ರೆ ಏನು? ಸ್ವಚ್ಛತೆ ಅಂತ ಹೇಳಿದ್ರೆ ಏನು? ಸ್ವಚ್ಛತೆಯ ಪರಿಕಲ್ಪನೆ ಏನು? ಅದು ಕೇವಲ ಕೈ ತೊಳೆಯುವುದರಲ್ಲಿ ಮಾತ್ರ ಇದೆಯಾ, ಅಥವಾ ನನ್ನ ದೇಹಕ್ಕೆ ಸಂಬಂಧಪಟ್ಟ ಸ್ವಚ್ಛತೆಯಲ್ಲಿದೆಯಾ, ಅಥವಾ ನನ್ನ ಮನಸ್ಸಿಗೆ ಸಂಬಂಧಪಟ್ಟ ಸ್ವಚ್ಛತೆಯಲ್ಲಿದೆಯಾ? ಭಾವನೆಗಳಲ್ಲಿ ಸ್ವಚ್ಛವಾಗಿರೋದು ಅಂತ ಹೇಳಿದ್ರೆ ಏನು? ಕೇವಲ ದೇಹದಲ್ಲಿ ಮಾತ್ರ ಅಲ್ಲ, ಭಾವನೆಗಳಲ್ಲಿ ಸ್ವಚ್ಛವಾಗಿರೋದು ಅಂತ ಹೇಳಿದ್ರೆ ಏನು? ಈ ರೀತಿ ನಾವು ಹೆಚ್ಚೆಚ್ಚು ಯೋಚನೆ ಮಾಡ್ತಾ ಹೋಗ್ತೀವಲ್ಲ, ಅದು ಆತ್ಮವಿಕಾಸಕ್ಕೆ ಸಂಬಂಧಪಟ್ಟಂತ ಕೆಲಸ. ಹಾಗೆ ನಮ್ಮ ಇವತ್ತಿನ ಕಾಲೇಜು ವ್ಯವಸ್ಥೆ, ಯೂನಿವರ್ಸಿಟಿ ವ್ಯವಸ್ಥೆ ಇದೆಲ್ಲವೂ ಕೂಡ ಬುದ್ಧಿ ವಿಕಾಸಕ್ಕೆ ಸಂಬಂಧಪಟ್ಟ ಕೆಲಸ ಮಾತ್ರ ಮಾಡ್ತಾ ಇದೆ. ನೀವು ಇಂಥದನ್ನ ಓದು, ಇಂಥದನ್ನ ಮಾಡೋದು ಮಾತ್ರ ಹೇಳ್ತಾ ಇದೆ. ಆದ್ರೆ ಆತ್ಮವಿಕಾಸಕ್ಕೆ ಸಂಬಂಧಪಟ್ಟದನ್ನ ನಮ್ಗೆ ಕೊಡೋದು ಯಾವುದು ಅಂತ ಹೇಳಿದ್ರೆ ಅದು ಧರ್ಮ. ಮತ್ತು ಧರ್ಮದಲ್ಲಿ ಸಿಗುವಂತ ನಮ್ಮ ಎಲ್ಲ ಸಾಹಿತ್ಯ, ಅದು ವೇದ ಸಾಹಿತ್ಯ ಇರಬಹುದು, ವೇದದ ಏನು ಬೈ ಪ್ರಾಡಕ್ಟ್ ಆಗಿ ಬಂದಂತಹ ಉಪನಿಷತ್ತುಗಳಿರ್ಬೋದು, ನಮ್ಮ ಎಲ್ಲ ಶಾಸ್ತ್ರಗ್ರಂಥಗಳಿರ್ಬೋದು, ಇದೆಲ್ಲವೂ ಕೂಡ ನಮ್ಮನ್ನ ಯಾವುದಕ್ಕೆ ಅಣಿಗೊಳಿಸಬೇಕು ಅಂತ ಹೇಳಿದ್ರೆ ಆತ್ಮವಿಕಾಸಕ್ಕೆ ಅಣಿಗೊಳಿಸಬೇಕು. ಒಂದೇ ಒಂದು ಉದಾಹರಣೆ ಹೇಳೋದಾದ್ರೆ,
ವೇದಗಳಲ್ಲಿ ಬರುವಂತ ಯಾವುದೋ ಒಂದು ಮಂತ್ರವನ್ನ ಬಾಯ್ಪಾಠ ಮಾಡಿ ಕಂಠಪಾಠ ಮಾಡಿ ಹೇಳುವಂಥದ್ದು ಅದು ಕೇವಲ ಬುದ್ಧಿಗೆ ಸಂಬಂಧಪಟ್ಟದ್ದು. ಆದ್ರೆ ಆ ಮಂತ್ರದ ಅರ್ಥ ಏನಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದನ್ನ ಬದುಕಿನಲ್ಲಿ ಅನುಸಂಧಾನ ಮಾಡಿಕೊಳ್ಳೋದಿದೆಯಲ್ಲ, ಅದು ಆತ್ಮಕ್ಕೆ ಸಂಬಂಧಪಟ್ಟ. ಹೀಗೆ ಆತ್ಮಕ್ಕೆ ಸಂಬಂಧಪಟ್ಟ ಏನು ಆತ್ಮ ಸಾಕ್ಷಾತ್ಕಾರ ಅಥವಾ ಆತ್ಮ ವಿಕಾಸ ಅಂತ ಹೇಳುವಂಥದ್ದನ್ನ ನಾವು ಅಳವಡಿಸಿಕೊಂಡ್ರೆ, ಆ ಮೂಲಕ ನಮ್ಮ ಹಿಂದೂ ಧರ್ಮದ ಪರಿಶೀಲನೆ, ಹಿಂದೂ ಧರ್ಮದ ಏನು ವಿಮರ್ಶೆಯನ್ನು ನಾವು ಮಾಡಿದ್ರೆ, ಹಿಂದೂ ಧರ್ಮದ ವಿಮರ್ಶೆ ಮಾಡೋದು ಅಂತ ಹೇಳಿದ್ರೆ ನಾನು ಹೇಗೆ ಬದುಕ್ತಾ ಇದ್ದೇನೆ, ನನ್ನ ಧರ್ಮ ನಮ್ಗೆ ಏನ್ ಹೇಳುತ್ತೆ. ಸಣ್ಣ ಸಣ್ಣ ಉದಾಹರಣೆಗೆ ನಾವು ಮಕ್ಕಳನ್ನ ಕಳಿಸ್ತೇವೆ ಶಾಲೆಗೆ. ಯಾವ ಶಾಲೆ ಕಳಿಸ್ತಾ ಇದ್ದೇವೆ? ಧರ್ಮ ಸಂರಕ್ಷಣೆ ಅನ್ನೋದ್ರಲ್ಲಿ ಇದೆಲ್ಲ ಬಂತು. ನಾನು ಕಾನ್ವೆಂಟ್ ಶಾಲೆಗೆ ಕಳಿಸಿ ನಾನಿಲ್ಲಿ ಧರ್ಮ ಸಂರಕ್ಷಣೆ ಆಗ್ಬೇಕು ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಯಾಕೆ? ನಾನೆಲ್ಲಿ ಹೇಳ್ತಾ ಇರ್ತೇನೆ, ಆದ್ರೆ ನನ್ನ ಮುಂದಿನ ಜನಾಂಗ ಬೇರೆ ಬೇರೆ ದಾರಿಯಲ್ಲಿ ಹೋಗ್ಲಿಕ್ಕೆ ಶುರುವಾಗಿರುತ್ತೆ. ಹಾಗೆ ಕಾನ್ವೆಂಟ್ ಶಾಲೆ ಕಳಿಸ್ತಾ ಇದ್ದೇನಾ ಅಥವಾ ಹಿಂದೂ ಧರ್ಮಕ್ಕೆ ಅನುಗುಣವಾಗಿರುವಂತಹ ಶಾಲೆಗೆ ಕಳಿಸ್ತಾ ಇದ್ದೇನೆ? ನಾನು ಎಂತಹ ಮರಗಳನ್ನು ನೆಡ್ತಾ ಇದ್ದೇನೆ ಮನೆ ಮುಂದೆ? ಯಾವುದೋ ಒಂದು ಬಣ್ಣದ ಅಲಂಕಾರಿಕ ಗಿಡಗಳನ್ನು ನೆಡ್ತಾ ಇದ್ದೇನೆ ಅಥವಾ ಹಣ್ಣು ಹೂ ಕೊಡುವಂತ ಗಿಡಗಳನ್ನು ನೆಡ್ತಾ ಇದ್ದೇನೆ? ನಾನು ಯಾವ ರೀತಿಯಲ್ಲಿ ಬದುಕ್ತಾ ಇದ್ದೇನೆ? ನಾನು ಯಾವ ಪುಸ್ತಕಗಳನ್ನು ಓದ್ತಾ ಇದ್ದೇನೆ? ನಾನು ಏನು ವಿದೇಶಿ ವಿದ್ವಾಂಸರ ಬುದ್ಧಿಜೀವಿಗಳ ಪುಸ್ತಕಗಳನ್ನು ಓದ್ತಾ ಇದ್ದೇನೆ ಅಥವಾ ನನ್ನ ಮಕ್ಕಳಿಗೆ ಕಾಣುವ ಹಾಗೆ ನನ್ನ ಭಾರತದ ಪುಸ್ತಕಗಳ ಸಾಹಿತ್ಯವನ್ನು ನಾನು ಮಕ್ಕಳಿಗೆ ತೋರಿಸ್ತಾ ಇದ್ದೇನೆ ಮನೆಯಲ್ಲಿ? ಧರ್ಮ ಅಂತ ಹೇಳಿದ್ರೆ ಕೇವಲ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಆಚರಣೆಗಳಿಗೆ ಸಂಬಂಧಪಟ್ಟಿದ್ದಲ್ಲ, ಎಕಾನಮಿಗೆ ಕೂಡ ಸಂಬಂಧಪಟ್ಟಿದ್ದು. ಭಾರತದ ಧರ್ಮ ಅಂತ ಹೇಳುವಂಥದ್ದು ಭಾರತದ ಎಕಾನಮಿಗೆ ಕೂಡ ಸಂಬಂಧಪಟ್ಟಿದ್ದು. ನಮ್ಮ ಎಕಾನಮಿ ಹೇಗಿತ್ತು ಅಂತ ಹೇಳಿದ್ರೆ ಅದು ಯಾವತ್ತು ಸಾಕು ಸಾಕು ಅಂತ ಹೇಳುವಂತ ಎಕಾನಮಿ, ಬೇಕು ಬೇಕು ಅಂತ ಹೇಳುವ ಎಕಾನಮಿ ಅಲ್ಲ. ನಮ್ಮಲ್ಲಿ ಕಾರ್ಲ್ ಮಾರ್ಕ್ಸ್ ಅಂತ ಕೇಳಿದಿರ್ಬೋದು. ಕಾರ್ಲ್ ಮಾರ್ಕ್ಸ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಉತ್ಪನ್ನಗಳನ್ನ ಜಾಸ್ತಿ ಮಾಡ್ಬೇಕು ಹೇಳ್ತಾರೆ, ಪ್ರಾಡಕ್ಟ್ ಅನ್ನ ಜಾಸ್ತಿ ಮಾಡ್ಬೇಕು, ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ಬೇಕು, ಕಾರ್ಖಾನೆಗಳು ದೊಡ್ಡ ದೊಡ್ಡದಾಗಿ ಬೆಳಿಬೇಕು. ಯಾಕೆ? ಇದಕ್ಕೆ ಸಿಗ್ಬೇಕು, ಕೆಲಸಗಾರರಿಗೆ ಅವರಿಗೆ ಒಳ್ಳೆಯ ಸಂಬಳ ಸಿಗ್ಬೇಕು, ಎಲ್ಲವೂ ಸಿಗ್ಬೇಕು, ಹಾಗಾಗಿ ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ಬೇಕು ಅಂತ ಹೇಳ್ತಾರೆ. ಆದ್ರೆ ಅದೇ ಕಾರ್ಲ್ ಮಾರ್ಕ್ಸ್ ಇನ್ನೊಂದು ಕಡೆ ಬಂಡವಾಳಶಾಹಿಗಳ ವಿರುದ್ಧ ನಿಲ್ಬೇಕು ಅಂತ ಹೇಳ್ತಾರೆ. ಬೇಕು ಬೇಕು ಅಂತ ಹೇಳ್ತಾ ಹೋದ್ರೆ ಎಕಾನಮಿ ಒಂದಲ್ಲ ಒಂದಿನ ಬಿದ್ದೇ ಬಿಡ್ಬೇಕು. ಅದಕ್ಕೆ ಬೇರೆ ಉಪಾಯ ಇಲ್ಲ. ನೀವು ಕಾರುಗಳನ್ನ ಜಾಸ್ತಿ ಪ್ರೊಡಕ್ಷನ್ ಮಾಡ್ತಾ ಹೋದ್ರೆ ಒಂದಲ್ಲ ಒಂದು ದಿವಸ ಕಾರುಗಳಿಗೆ ರಸ್ತೆಗಳು ಇರೋದಿಲ್ಲ. ಆ ರೀತಿಯ ಪ್ರೊಡಕ್ಷನ್ ಜಾಸ್ತಿ ಆದ್ರೆ ಪ್ರಯೋಜನ ಇಲ್ಲ. ನಮ್ಮ ಭಾರತದ ಎಕಾನಮಿಯನ್ನು ಸಾಕು ಸಾಕು ಅಂತ ಹೇಳುವಂತ ಎಕಾನಮಿ. ನಾವು ಅಗತ್ಯಗಳನ್ನು ಕಡಿಮೆ ಮಾಡಿಕೊಂಡು ನೆಮ್ಮದಿಯನ್ನು ಜಾಸ್ತಿ ಮಾಡುವಂತ ಎಕಾನಮಿ. ಇದನ್ನ ನಾವು ಮಾಡ್ತಾ ಇದೀವ? ನಾನು ಬೇಕು ಬೇಕು ಅಂತ ಹೇಳ್ತಾ ಇದ್ದೀನ ಅಥವಾ ಸಾಕು ಅಂತ ಹೇಳಿ ಬದುಕ್ತಾ ಇದ್ದೀನ? ನನಗೆ ಅನಗತ್ಯವಾದ ವಸ್ತುಗಳನ್ನು ನಾನು ಮನೆಯಲ್ಲಿ ತುಂಬಿಸಿಕೊಡ್ತಾ ಇದ್ದೀನ ಅಥವಾ ಅನಗತ್ಯವಾದ ವಸ್ತುಗಳನ್ನು ಮನೆಯಿಂದ ಹೊರಗೆ ಹಾಕಿ ನಾನು ನೆಮ್ಮದಿಯನ್ನು ಮನೆಯಲ್ಲಿ ತುಂಬಿಸ್ತಾ ಇದ್ದೀನಿ? ನಾನು ಯಾವ ರೀತಿಯ ಮನೆಯನ್ನು ಕಟ್ತಾ ಇದ್ದೇನೆ? ನಾನು ಭಾರತೀಯ ಸಂಸ್ಕೃತಿಗೆ, ಭಾರತದ ಹವಾಮಾನಕ್ಕೆ ಒಗ್ಗುವಂತ ಮನೆಗಳನ್ನು ಕಟ್ತಾ ಇದ್ದೀನ ಅಥವಾ ತಾರಸಿ ಮನೆಗಳನ್ನು ಕಟ್ಟಿ ಅದರ ಒಳಗೆ ಕೂತ್ಕೊಂಡು ಬೀಳ್ತಾ ಇದ್ದೀನ? ನಾನು ಏನು ಪಡಸಾಲೆ, ಹಜಾರ, ಜಗಲಿ ಇರುವಂತಹ ಮನೆಗಳನ್ನು ನೋಡ್ತಾ ಇದ್ದೀನ ಅಥವಾ 2 BHK 3 BHK ಅಂತ ಬೆಡ್ರೂಮ್ಗಳನ್ನ ಜಾಸ್ತಿ ಕೊಡುವಂತ ಮನೆಗಳನ್ನು ನೋಡ್ತಾ ಇದ್ದೀನಿ? ಇದೆಲ್ಲ ಸಣ್ಣ ಸಣ್ಣ ವಿಷಯಗಳು ಅಂತ ಅನಿಸಬಹುದು, ಆದ್ರೆ ಇದೆಲ್ಲವೂ ಕೂಡ ನಮ್ಮ ಧರ್ಮಕ್ಕೆ, ನಮ್ಮ ದೇಶಕ್ಕೆ, ನಮ್ಮ ಸಂಸ್ಕೃತಿಗೆ ಹೊಂದಿಕೊಂಡಿರುವಂತ ವಿಷಯ. ಹೀಗೆ ಧರ್ಮ ಸಂರಕ್ಷಣೆ ಅಂತ ಹೇಳಿದ್ರೆ ನಾವು ಎಲ್ಲೋ ಯಾರೋ ಒಬ್ರು ಏನು ಗೋವುಗಳನ್ನು ಸಾಗಿಸ್ತಾ ಇದ್ದಾರೆ ಒಂದು ವ್ಯಾನ್ ನಲ್ಲಿ, ನಾವು ಅವ್ರನ್ನ ಹೊಡೆದು ನಿಲ್ಲಿಸಿ ಏನು ಗೋವು ರಕ್ಷಣೆ ಕೂಡ ಒಂದು ಇದೆ, ಅದು ಕೂಡ ನಮ್ಮ ಸಂಸ್ಕೃತಿಯ ಭಾಗವೇ. ಆದ್ರೆ ಅಷ್ಟು ಮಾಡುವುದು ಮಾತ್ರ ಧರ್ಮ ಸಂರಕ್ಷಣೆ ಅಲ್ಲ. ಅಥವಾ ಎಲ್ಲೋ ಒಂದ್ ಕಡೆ ದೊಡ್ಡ ಮೈದಾನದಲ್ಲಿ 10,000 ಜನ ಸೇರಿ ನಾವೆಲ್ಲ ಏನು ಜೈ ಶ್ರೀರಾಮ್ ಅಂತ ಕೂಗಿದ್ರು ಕೂಡ ಅದು ಮಾತ್ರ ಧರ್ಮ ಸಂರಕ್ಷಣೆ ಅಲ್ಲ. ಧರ್ಮ ಸಂರಕ್ಷಣೆ ಅಂತ ಹೇಳಿದ್ರೆ ನನ್ನ ವೈಯಕ್ತಿಕ ಮಟ್ಟದಲ್ಲಿ ನಾನು ಏನ್ ಮಾಡ್ತಾ ಇದ್ದೇನೆ, ನಾನು ನನ್ನ ಮಕ್ಕಳಿಗೆ ಏನಾದ್ರು ಕಲಿಸ್ತಾ ಇದ್ದೇನೆ, ನಾನು ಯಾವ ರೀತಿ ಬದುಕ್ತಾ ಇದ್ದೇನೆ, ಯಾವ ರೀತಿ ತರಕಾರಿಗಳನ್ನ ನಾನು ಬಳಸ್ತಾ ಇದ್ದೇನೆ, ನಾನು ವಿದೇಶದಿಂದ ಬಂದಂತಹ ಏನು ಕಟ್ ಮಾಡಿ ಪ್ಯಾಕ್ ಮಾಡಿ ಮಾಲ್ಗಳಲ್ಲಿ ಮಾರುವಂತ ತರಕಾರಿಗಳನ್ನು, ಪ್ರಾಡಕ್ಟ್ಗಳನ್ನ ತಗೊಳ್ತಾ ಇದ್ದೀನ ಅಥವಾ ನನಗೆ ಸಾವಯವ ರೀತಿಯಲ್ಲಿ ನಾನು ಕೃಷಿಯನ್ನ ಮಾಡಿ ನಾನು ಬದುಕ್ತಾ ಇದ್ದೀನಿ? ಹೀಗೆ ಧರ್ಮ ಸಂರಕ್ಷಣೆ ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ, ಯಾಕಂದ್ರೆ ಹಿಂದೂ ಧರ್ಮ ಅಂತ ಹೇಳಿದ್ರೆ ನಾವು ಹೇಳ್ತೇವೆ ಇಟ್ ಇಸ್ ವೇ ಆಫ್ ಲೈಫ್ ಅಂತ, ವೇ ಆಫ್ ಲಿವಿಂಗ್ ಅಂತ ಹೇಳ್ತೇವೆ. ಬದುಕುವ ಕ್ರಮವೇ ಧರ್ಮ ಅಂತ ಹೇಳ್ತೇವೆ. ನಮ್ಗೆ ಯಾವುದೇ ಪುಸ್ತಕ ಇಲ್ಲ, ಯಾವುದೇ ಪ್ರವಾದಿ ಇಲ್ಲ, ಬದುಕುವ ಕ್ರಮವೇ ಧರ್ಮ. ಹಾಗೆ ಬದುಕುವ ಕ್ರಮ ಹೇಗಿದೆ ಅನ್ನೋದನ್ನ ನಾವು ಯೋಚನೆ ಮಾಡಿದಾಗ ಯಾವ ರೀತಿಯಲ್ಲಿ ನನ್ನ ಭಾರತದ ಸಂಸ್ಕೃತಿಗೆ, ಭಾರತದ ಮಣ್ಣಿಗೆ ಅನುಗುಣವಾಗಿ ನಾನು ಬದುಕ್ತಾ ಇದ್ದೀನ ಇಲ್ವಾ ಅಂತ ನಾವು ಪ್ರತಿಕ್ಷಣವೂ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಬೇಕಾದ ಉತ್ತರಗಳನ್ನ ನಾವೇ ಪಡ್ಕೊಂಡು ನಮ್ಮ ಅಕ್ಕಪಕ್ಕದವರಿಗೂ ಕೂಡ ಹೇಳ್ತಾ ಹೋದ್ರೆ ಅದೇ ಒಂದು ದೊಡ್ಡ ರೀತಿಯಲ್ಲಿ ಧರ್ಮ ಸಂರಕ್ಷಣೆ. ಅದು ಬಿಟ್ಟು ಬೇರೆ ಏನೂ ಮಾಡ್ಬೇಕಾಗಿಲ್ಲ. ನಾವು ಪುಸ್ತಕಗಳನ್ನು ಬರೀಬೇಕಾಗಿಲ್ಲ, ವೇದಿಕೆಗಳಲ್ಲಿ ಭಾಷಣಗಳನ್ನು ಮಾಡ್ಬೇಕಾಗಿಲ್ಲ, ನಾನು ಮಾಡ್ತಾ ಇರೋದು ಮಾಡ್ಬೇಕಾಗಿಲ್ಲ, ಏನನ್ನೂ ಮಾಡ್ಬೇಕಾಗಿಲ್ಲ. ಮುಖ್ಯವಾಗಿ ನಮ್ಮ ಮಕ್ಕಳಿಗೆ
ನೋಡಪ್ಪ ಇದು ನನ್ನ ವೇ ಆಫ್ ಲೈಫ್, ಯಾಕಂದ್ರೆ ಇದು ಬದಲಾಗೋದಿಲ್ಲ. ನೋಡಿ, ಇದು ನಿರಂತರವಾಗಿ ಬದಲಾಗ್ತಾ ಇರುವಂತದ್ದು ಮತ್ತು ಯಾವತ್ತೂ ಬದಲಾಗದೇ ಇರುವಂತದ್ದು. ಇದು ನಾವು ಅರ್ಥ ಮಾಡಿಕೊಳ್ಬೇಕು. ಹಿಂದೂ ಧರ್ಮದ ವಿಶೇಷತೆ ಏನು ಅಂತ ಹೇಳಿದ್ರೆ ಅದು ನಿರಂತರವಾಗಿ ಬದಲಾಗ್ತಾ ಇದೆ ಮತ್ತು ಯಾವತ್ತೂ ಬದಲಾಗಲ್ಲ. ಇದು ಯಾತಕ್ಕೆ ಹೀಗೆ ಅಂತ ಹೇಳಿದ್ರೆ ಅದು ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಬದಲಾಗ್ತಾ ಇದೆ, ಪ್ರತಿದಿನವೂ ಕೂಡ ಬದಲಾಗ್ತಾ ಇದೆ. ಯಾಕಂದ್ರೆ ಪ್ರತಿದಿನ ಕೂಡ ನಮ್ಮ ಬದುಕಿನ ಶೈಲಿ ಚೇಂಜ್ ಆಗ್ತಾ ಇದೆ, ಬದುಕು ಬದಲಾಗ್ತಾ ಇದೆ. ಆ ಬದುಕಿಗೆ ತಕ್ಕ ಹಾಗೆ ನಾವು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ತಾ ಹೋಗ್ತಾ ಇದ್ದೇವೆ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ, ದೊಡ್ಡದು ಬೇಕಾಗಿಲ್ಲ. ಆಯುಧ ಪೂಜೆ ಅಂತ ಕೇಳಿದ್ವಿ. ಆಯುಧ ಪೂಜೆ ಯಾಕೆ ಶುರುವಾಯಿತು? ಪಾಂಡವರು ಆಯುಧಗಳನ್ನು ಇಟ್ಟಿದ್ರು ಮರದಲ್ಲಿ, 1 ವರ್ಷ ಅಜ್ಞಾತವಾಸ ಮಾಡಿದ್ರು. ಆಮೇಲೆ ವಾಪಸ್ ಬಂದು ನಮಗೆ ಆಯುಧಗಳನ್ನ ಬನ್ನಿ ಮರದಿಂದ ಇಳಿಸಿ, ಈ 1 ವರ್ಷ ನೀನು ಇದನ್ನು ಇದು ಮಾಡಿದ್ಯಾ, ರಕ್ಷಣೆ ಮಾಡಿದ್ಯಾ, ನಿಮಗೆ ಪೂಜೆ ಮಾಡ್ತೀವಿ ಅಂತ ಹೇಳಿ ಪೂಜೆ ಮಾಡಿದ್ರು. ಆಯುಧ ಪೂಜೆ ಬಂತು. ಇವತ್ತು ನಾವು ಆಯುಧ ಪೂಜೆ ಅಂತ ಯಾವ್ದು ಪೂಜೆ ಮಾಡ್ತಾ ಇದ್ದೀವಿ? ನಮ್ಮ ಕಂಪ್ಯೂಟರ್ಗಳನ್ನ, ನಮ್ಮ ವಾಹನಗಳನ್ನ ಎಲ್ಲಿಂದ ಎಲ್ಲಿಗೆ ನಾವು ಅದರಲ್ಲಿ ಏನೋ ವೈರುಧ್ಯ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ನಾನು ಹೇಳುವಂಥದ್ದು ಹಾಗೆ ಇರ್ಲಿ ಅಂತ, ಬಿಕಾಸ್ ಇಟ್ಸ್ ವೇ ಆಫ್ ಲೈಫ್. ನಾವು ಇವತ್ತು ಕೂತ್ಕೊಂಡು ನಾವು ಬಿಲ್ಲು ಬಾಣಗಳನ್ನು ಇಟ್ಕೊಂಡು ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಇವತ್ತು ಯಾವ್ದು ಆಯುಧ? ನಮ್ಮ ವಾಹನವೇ ನಮ್ಮ ಏನು ಉಪಕರಣ, ನಮ್ಮ ಬದುಕನ್ನ ಸರಳ ಮಾಡಿರುವಂತದ್ದು, ನಮ್ಮ ಕಂಪ್ಯೂಟರ್ಗಳು, ನಮ್ಮ ಮೆಷಿನರಿ, ಇದೇ ನಮ್ಮ ಆಯುಧ. ಇದನ್ನು ನಾವು ಪೂಜೆ ಮಾಡ್ತೇವೆ, ಇದರಲ್ಲಿ ವೈರುಧ್ಯ ಇಲ್ವೇ ಇಲ್ಲ. ಹೀಗೆ ಪ್ರತಿದಿನವೂ ಬದಲಾಗ್ತಾ ಇದೆ, ಆದ್ರೆ ಬದಲಾಗಿಲ್ಲ. ಯಾವ್ದು ಬದಲಾಗಿಲ್ಲ ಅಂತ ಹೇಳಿದ್ರೆ ಆ ಆಯುಧ ಪೂಜೆ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಪರಿಕಲ್ಪನೆ ಇದೆಯಲ್ಲ, ನಾನು ಇವುಗಳನ್ನ ಪೂಜೆ ಮಾಡಬೇಕು ಅಂತ ಹೇಳುವಂತ ಪರಿಕಲ್ಪನೆ ಬದಲಾಗಿಲ್ಲ, ಆದ್ರೆ ಪೂಜೆ ಮಾಡುವಂತದ್ದು ಬದಲಾಗಿದೆ. ನಾವು ಬಿಲ್ಲು ಬಾಣಗಳನ್ನು ಬಿಟ್ಟು ಇವತ್ತು ಆಯುಧ ಇದು ವೆಹಿಕಲ್ಗಳನ್ನು ಪೂಜೆ ಮಾಡ್ತೇವೆ. ಹಾಗೆ ನಿರಂತರವಾಗಿ ಬದಲಾಗ್ತಾ ಇದೆ, ಆದ್ರೆ ಬದಲಾಗಿಯೇ ಇಲ್ಲದೆ ಶಾಶ್ವತವಾಗಿ ಉಳಿದಿದೆ. ನಮ್ಮ ಮೂಲ ತತ್ವಗಳು ಏನಿದೆ, ಹಿಂದೂ ಧರ್ಮದ ಮೂಲ ತತ್ವಗಳು, ಅವುಗಳು ಇವತ್ತು ಕೂಡ ಅವುಗಳು ಪ್ರಸ್ತುತ. ಯಾಕೆಂತ ಹೇಳಿದ್ರೆ ಅದು ಏನು ನಾವು ಹೇಳ್ತೇವೆ ನಿರಪೇಕ್ಷ ಸತ್ಯ ಅಂತ ಹೇಳಿ. ಧರ್ಮ ಅಂತ ಹೇಳೋದು ನಿರಪೇಕ್ಷ ಸತ್ಯ. ನಿರಪೇಕ್ಷ ಅಂತ ಹೇಳಿದ್ರೆ ಅಬ್ಸಲ್ಯೂಟ್ ಅಂತ ಹೇಳ್ತೇವೆ. ಅಬ್ಸಲ್ಯೂಟ್ ವಿಲ್ ನಾಟ್ ಚೇಂಜ್, ಇಟ್ ವಿಲ್ ಬಿ ದೇರ್. ವೈದ್ಯಕೀಯದ ಕೆಲವು ಪರಿಕಲ್ಪನೆಗಳು ಅವುಗಳು ಬದಲಾಗುವುದಿಲ್ಲ, ಆದ್ರೆ ವೈದ್ಯಕೀಯದ ಉಪಕರಣಗಳು ಬದಲಾಗ್ತಾ ಇರಬಹುದು. 19ನೇ ಶತಮಾನದಲ್ಲಿ ಯಾರೋ ಒಬ್ಬ ಸರ್ಜನ್ ಬಳಕೆ ಮಾಡ್ತಾ ಇದ್ದಂತ ಸೂಜಿಗೂ ಇವತ್ತು ಬಳಕೆ ಮಾಡುವ ಸೂಜಿಗೂ ಬದಲಾವಣೆ ಇರಬಹುದು, ಆದ್ರೆ ಸೂಜಿಯನ್ನು ಯಾತಕ್ಕೆ ಉಪಯೋಗಿಸಬೇಕು ಅನ್ನೋ ಪರಿಕಲ್ಪನೆಯಲ್ಲಿ ಬದಲಾವಣೆ ಆಗಿಲ್ಲ. ಹಾಗೆ ಕೆಲವು ಅಬ್ಸಲ್ಯೂಟ್ ಟ್ರೂತ್ ಅಂತ ಇರುತ್ತೆ, ನಿರಪೇಕ್ಷ ಸತ್ಯ ಅಂತ ಇರುತ್ತೆ. ಸೊ ಧರ್ಮದಲ್ಲಿ ಕೆಲವು ನಿರಪೇಕ್ಷ ಸತ್ಯ ಅಂತಿದೆ, ಅವುಗಳು ಬದಲಾಗುವುದಿಲ್ಲ. ಆದರೆ ಅದನ್ನ ನಾವು ಏನು ಇದರಲ್ಲಿ ತರುವಂತದ್ದು, ಅದನ್ನ ಉಪಯೋಗಿಸುವಂತದ್ದು, ಬಳಸುವಂತ ರೀತಿ, ಕ್ರಮ, ಇವುಗಳೆಲ್ಲ ಬದಲಾಗ್ತಾ ಹೋಗ್ತದೆ. ಹಾಗಾಗಿ ನಿರಂತರವಾಗಿ ಬದಲಾಗ್ತಾ ಇದೆ, ಆದ್ರೆ ಯಾವತ್ತೂ ಕೂಡ ಬದಲಾಗಿಲ್ಲ. ಅಂತಹ ಒಂದು ವಿಶೇಷತೆ ಇರುವಂತ ಈ ಧರ್ಮ. ಸೊ ಇದರಲ್ಲಿ ಸಿಗುವಂತ ಸ್ವಾತಂತ್ರ್ಯ, ಇದರಲ್ಲಿ ಸಿಗುವಂತ ಒಂದು ಸ್ವಾತಂತ್ರ್ಯಕ್ಕೂ ಸ್ವೇಚ್ಛೆಗೂ ವ್ಯತ್ಯಾಸ ಇದೆ. ಕೆಲವರು ಹಿಂದೂ ಧರ್ಮದಲ್ಲಿ ಇದೆ ಸ್ವೇಚ್ಛೆ ಅಂತ ಅನ್ಕೊಂಡ್ಬಿಡ್ತಾರೆ. ನಾವು ಏನ್ ಬೇಕಾದ್ರೂ ಮಾಡ್ಬೋದು, ನಾನು ಪೂಜೆ ಮಾಡಬಹುದು, ಪೂಜೆ ಮಾಡದೇ ಇರ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು, ದೇವಸ್ಥಾನಕ್ಕೆ ಹೋಗದೇ ಇರ್ಬೋದು, ನಾನು ಹೇಗ್ ಬೇಕಾದ್ರೂ ಬದುಕಬಹುದು. ಆ ರೀತಿ ಇಲ್ಲ, ಅದು ಸ್ವೇಚ್ಛೆ. ನಾನು ಹೇಗ್ ಬೇಕಾದ್ರೂ ಇರ್ಬೋದು, ನನ್ನ ಸಮಾಜಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ಹೇಳುವಂಥದ್ದು ಸ್ವೇಚ್ಛೆ. ಆದ್ರೆ ಸಮಾಜದ ಜೊತೆ ನನಗೆ ನಿರಂತರವಾಗಿ ನಿಮಗೆ ಸಂಬಂಧ ಇದೆ ಅಂತ ಹೇಳುವಂಥದ್ದು ಹಿಂದೂ ಧರ್ಮ. ಹಾಗಾಗಿ ಸ್ವಾತಂತ್ರ್ಯ ಇದೆ, ಸ್ವೇಚ್ಛೆ ಇಲ್ಲ. ಈ ರೀತಿಯ ಸ್ವಾತಂತ್ರ್ಯವನ್ನು ಕೊಡುವ, ಅರ್ಥಪೂರ್ಣವಾದ ಸ್ವಾತಂತ್ರ್ಯವನ್ನು ಕೊಡುವಂತ ಈ ಧರ್ಮದ ಒಳಗೆ ನಾನು ಇರಬೇಕಾದ್ರೆ ಈ ಧರ್ಮ ನನಗೆ ಏನು ಕೊಡುತ್ತೆ ಮತ್ತು ನಾನು ಈ ಧರ್ಮಕ್ಕೆ ಏನು ಕೊಡಬಹುದು, ಇದೆರಡನ್ನೂ ಕೂಡ ನಾವು ಅರ್ಥ ಮಾಡಿಕೊಳ್ಳಿ. ಈ ಧರ್ಮದಿಂದ ಪಡೆದುಕೊಳ್ಳೋದು ಒಂದು, ಈ ಧರ್ಮಕ್ಕೆ ನಾನು ವಾಪಸ್ ಏನ್ ಕೊಡ್ತೇನೆ ಅನ್ನೋದು ಇನ್ನೊಂದು. ಯಾತಕ್ಕೆ ಕೊಡಬೇಕು ಅಂದ್ರೆ ನಾನು ಇಷ್ಟು ವರ್ಷ ಬದುಕಿದ್ದು ನನ್ನ ಹಿಂದಿನವರು ಉಳಿಸಿಕೊಂಡು ಬಂದ ಕಾರಣಕ್ಕೆ. ನನ್ನ ಹಿಂದಿನವರು ಬೇರೆ ಸಾಹಿತ್ಯವನ್ನು ಉಳಿಸಿದ್ರು, ನನ್ನ ಹಿಂದಿನವರು ದೇವಸ್ಥಾನಗಳನ್ನು ಉಳಿಸಿದ್ರು, ಪರಂಪರೆಯನ್ನು ಉಳಿಸಿದ್ರು, ಹಬ್ಬಗಳನ್ನು ಉಳಿಸಿದ್ರು. ಅವರೆಲ್ಲ ಉಳಿಸಿದ್ರಿಂದ ನಾನು ಇವತ್ತು ಅದನ್ನು ಅನುಭವಿಸ್ತಾ ಇದ್ದೇನೆ. ನನ್ನ ಹಿಂದಿನವರು ಯಾರೋ ಮಾವಿನ ಗಿಡವನ್ನು ನೆಟ್ಟರು, ಅದಕ್ಕೆ ಆ ಕಾರಣಕ್ಕಾಗಿ ಇವತ್ತು ನಾನು ಮಾವಿನ ಹಣ್ಣನ್ನು ತಿಂತಾ ಇದ್ದೇನೆ. ಹಾಗಂತ ನಾನಿರುವಷ್ಟು ದಿನ ಮಾವಿನ ಹಣ್ಣನ್ನು ತಿಂದು ಮರವನ್ನು ಕಳೆದು ಹೋಗ್ಬೇಕು ಅಂತ ಅರ್ಥ. ನಾನು ಮಾವಿನ ಹಣ್ಣನ್ನು ತಿಂದು ಮತ್ತೊಂದೆರಡು ಸಸಿಗಳನ್ನು ನೆಟ್ಟು ಹೋಗ್ಬೇಕು. ಆ ಕಾರಣಕ್ಕಾಗಿ ನಾನು ಇಷ್ಟು ವರ್ಷ ಉಳಿದು ಬಂದಂತ ಧರ್ಮವನ್ನ ಅನುಭವಿಸ್ತಾ, ಅದರ ಒಳಗೆ ಸುಖ ಪಡ್ತಾ, ಇನ್ನೊಂದು ಜನಾಂಗಕ್ಕೆ, ಇನ್ನೊಂದು 2-3 ಜನಾಂಗಗಳಿಗೆ ಆಗುವಷ್ಟು ಈ ಧರ್ಮವನ್ನು ಉಳಿಸಿ ಹೋಗುವ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ನಾವು ಪ್ರತಿ ಕ್ಷಣವೂ ಕೂಡ ಪ್ರಶ್ನೆ ಮಾಡ್ತಾ ಇರಬೇಕು, ನಾನು ಏನನ್ನು ಮಾಡ್ತಾ ಇದ್ದೇನೆ ಈ ಸಮಾಜಕ್ಕೆ, ನಾನು ನನ್ನ ಮುಂದಿನ ಜನಾಂಗಕ್ಕೆ ಏನ್ ಮಾಡ್ತಾ ಇದ್ದೇನೆ, ಹಿಂದೂ ಧರ್ಮದ ಬಗ್ಗೆ ನಾನು ಏನ್ ಹೇಳ್ತಾ ಇದ್ದೇನೆ, ನಾನು ಪುಸ್ತಕಗಳನ್ನ ಓದಿ ಅರ್ಥ ಮಾಡಿಕೊಳ್ತಾ ಇದ್ದೇನೆ ಅಥವಾ ಸುಮ್ಮನೆ ಏನು ಒಟ ಅಂತ ಮಂತ್ರಗಳನ್ನು ಮಾತ್ರ ಹೇಳ್ತಾ ಇದ್ದೇನೆ, ನಾನು ಆಚರಣೆಗಳನ್ನ ಮಾಡ್ತಾ ಇದ್ದೇನಾ ಅಥವಾ ಬರೀ ಪ್ರಚಾರ ಭಾಷಣಗಳನ್ನು ಮಾತ್ರ ಮಾಡ್ತಾ ಇದ್ದೇನೆ. ಈ ರೀತಿ ನಾವು ಪ್ರಶ್ನೆ ಮಾಡಿಕೊಂಡು ನಮ್ಮ ಸಮಾಜದವರಿಗೂ ಕೂಡ, ನಮ್ಮ ಅಕ್ಕಪಕ್ಕದವರಿಗೂ ಕೂಡ ಪ್ರಶ್ನೆಗಳು ಹುಟ್ಟುವ ಹಾಗೆ ಮಾಡಿ, ಈ ಧರ್ಮದಿಂದ ಹೊರಗಡೆ ಹೋಗ್ಬೇಕು ಅಂತ ಈ ಗೋಡೆಯಲ್ಲಿ ಕೂತಿರ್ತಾರಲ್ಲ, ಬೇಲಿ ಮೇಲೆ ಕೂತಿರ್ತಾರೆ, ಅವ್ರು ಈ ಕಡೆ ಬೀಳ್ಬೋದು, ಆ ಕಡೆ ಬೀಳ್ಬೋದು, ಅಂತಹ ಕೆಲವರನ್ನ ನಾವು ಈ ಕಡೆ ಎಳಿಬೇಕಾಗುತ್ತೆ.
ಈ ಕಡೆ ಎಳಿಬೇಕಾದ್ರೆ ನಾವು ಫೋರ್ಸ್ ಮಾಡಿ ಎಳೆಯೋದಕ್ಕಾಗಲ್ಲ, ಅವರು ತಾವಾಗಿ ಬೇರೆಯಿಂದ ಈಚೆ ಬರುವ ಹಾಗೆ ನಾವು ಮಾಡುವ ಹಾಗೆ ನಾವು ಬದುಕಿ ತೋರಿಸ್ಬೇಕಾಗುತ್ತೆ. ಆ ಒಂದು ಕೆಲಸವನ್ನ ನಾವೆಲ್ಲರೂ ಮಾಡಬೇಕು. ಮುಖ್ಯವಾಗಿ ಧರ್ಮ ಮತ್ತು ರಿಲಿಜನ್ ಇವುಗಳ ವ್ಯತ್ಯಾಸವನ್ನ ನಾವು ಎಷ್ಟೆಷ್ಟು ಹೆಚ್ಚು ತಿಳ್ಕೊಳ್ತಾ ಹೋಗ್ತೀವೋ ಅಷ್ಟು ನಮ್ಗೆ ನಮ್ಮ ಧರ್ಮದ ಏನು ಘನತೆ ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅದನ್ನ ನಾವು ಮಾಡ್ತಾ ಹೋಗೋಣ ಅಂತ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು, ಇಲ್ಲದಿದ್ರೆ ನನ್ನ ಮಾತನ್ನ ಮುಗಿಸ್ತೇನೆ. ನಾನು ಆಕ್ಚುಲಿ ಅರ್ಧ ಗಂಟೆ ಮಾತಾಡಿ ಅರ್ಧ ಗಂಟೆ ನಿಮಗೆ ಪ್ರಶ್ನೆ ಕೊಡಬೇಕು ಅಂತ ಅನ್ಕೊಂಡು. ಸರ್ ನಾನು ಕೇಳ್ತಕ್ಕಂಥ ಪ್ರಶ್ನೆ ಬಂದ್ಬಿಟ್ಟು ಇತಿಹಾಸಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಕೇಳ್ಬೋದಾ? ಕೇಳ್ಬೋದಾ? ಸಮಯ ಇದೆಯಾ? ಕೇಳಿ 10 ನಿಮಿಷ ಪ್ರಶ್ನೆ. ನಿಮಗೆ ಪ್ರಶ್ನೆ ಕೇಳುವ ಅವಕಾಶ ಇದೆ, ಸ್ವಾತಂತ್ರ್ಯ ಇದೆ. ನನಗೆ ಉತ್ತರ ಕೊಡುವ ಅಥವಾ ಕೊಡದೇ ಇರುವ ಸ್ವಾತಂತ್ರ್ಯ ಇದೆ. ಸೊ ಪ್ರತಿಯೊಬ್ಬರಿಗೂ ಗೊತ್ತಿರುವ ಹಾಗೆ ರಷ್ಯಾ ದೇಶ ಶತಶತಮಾನಗಳಿಂದ ಆತ್ಮ ರಾಷ್ಟ್ರ ಬಿಟ್ಟು ಗೊತ್ತಿದೆ, ಹಿಂದಿನ ಶತಮಾನದಿಂದ ಇದೆ. ಆ ಅಂತ ಒಂದು ರಷ್ಯಾ ದೇಶ ಸುಭಾಷ್ ಚಂದ್ರ ಬೋಸ್ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ರಷ್ಯಾ ದೇಶದಲ್ಲಿ ಹುತಾತ್ಮರಾದರು. ಇದರ ಮರ್ಮ ಏನು ಅಂತ ಒಂದು ಪ್ರಶ್ನೆ. ಅದ್ರ ಜೊತೆಗೆ ಶಾಸ್ತ್ರೀಜಿಯವರು ಸಾವನ್ನಪ್ಪಿದಾಗ ಆ ಒಂದು ದೇಶಕ್ಕೆ ವಿಶ್ವಸಂಸ್ಥೆಗಳು ಹೇಗೆ ಅದರ ಬಗ್ಗೆ ತನಿಖೆ ಕೂಡ ಮಾಡಿಲ್ಲ, ಒಂದು ಕ್ವಶನ್. ಇನ್ನೊಂದು ಕ್ವಶನ್, ಇವತ್ತಿನ ಅಂದಿನ ಇಲ್ಲಿನ ಬುದ್ಧಿಜೀವಿಗಳು ಆಗಿರ್ತಕ್ಕಂಥ ಯಾರೇ ಆಗಿರಬಹುದು, ಅವರು ಕೂಡ ಪ್ರಶ್ನೆ ಕೂಡ ಎತ್ತಿಲ್ಲ. ಅದು ಎತ್ತಿರ್ಬೋದು, ನನಗೆ ಗೊತ್ತಿರಲಿಕ್ಕಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿದೆ. ಆಫ್ಟರ್ ಇದು ತಗೊಳ್ಳೋಣ. ಇದಾದ್ಮೇಲೆ ವಿಸ್ತಾರವಾಗಿ ಹೋಗ್ತಾ ಇದೆ. ಆಳಕ್ಕೆ ಹೋದ್ರೆ ನಿಮ್ ಪ್ರಶ್ನೆ ಪ್ರಶ್ನೆ ಚೆನ್ನಾಗಿದೆ. ಡಿಸ್ಕಷನ್ ಆದ್ಮೇಲೆ ನನಗೊಂದು ಡೌಟ್ ಬಂತು. ನೀವು ಮದರ್ ತೆರೇಸಾ ಬಗ್ಗೆ ಮಾತ್ರ ಉಪನ್ಯಾಸವನ್ನು ಮಾತನ್ನು ಹೇಳಿದ್ರಿ. ಮದರ್ ತೆರೇಸಾ ಅವರು ಕೇವಲ ಲೆಕ್ಚರ್ ನಲ್ಲಿ ಪೇಷಂಟ್ ಗಳನ್ನ ನೇಮಕ ಮಾಡ್ತಾ ಇದ್ರು ಮತ್ತು ಅವರು ಕೂಡ ಧರ್ಮವನ್ನ ಅಂದ್ರೆ ಪ್ರಚಾರ ಮಾಡ್ಲಿಕ್ಕೆ ಧರ್ಮ ಪ್ರಚಾರಕರ ಕೆಲಸ ಮಾಡ್ತಿದ್ರು ಅಂತ ಹೇಳಿದ್ರು. ಬಟ್ ನಾನು ಕೆಲವೊಂದು ಪುಸ್ತಕಗಳನ್ನ ಓದಿದಾಗ ವಿಷಯ ಅಥವಾ ವಿಚಾರ ಇನ್ನೂ ಕೂಡ ಪ್ರಸ್ತಾಪ ಆಗಿಲ್ಲ. ಬಟ್ ಅದು ಹೇಗೆ ಅನ್ನೋದು ನನಗೆ ಸ್ವಲ್ಪ ಈಗ ಜಿಜ್ಞಾಸೆ ಮೂಡ್ತು. ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಅಥೆಂಟಿಸಿಟಿ ಏನಿದೆ ಅಂತ. ಯಾಕಂದ್ರೆ ಧರ್ಮ ಪ್ರಚಾರಕರು ಅಂತ ಹೇಳಿದ್ರಲ್ಲ, ಸೊ ನಾನು ಕೆಲವೊಂದು ಪುಸ್ತಕಗಳನ್ನ ಓದಿದಾಗ ನಾನೊಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ರಾಜ್ಯಸಂಸ್ಥೆಯಲ್ಲಿ ಉಪನ್ಯಾಸ ಮಾಡಬಹುದು. ಸೊ ಅದು ಕೇಳಿದಾಗ ಜಿಜ್ಞಾಸೆ ಮೂಡ್ತು ನನಗೆ. ಸೊ ಅವರು ಕೂಡ ಧರ್ಮ ಪ್ರಚಾರಕರಾಗಿದ್ದಾರೆ. ಯಾಕಂತಂದ್ರೆ ನಾವು ಇವತ್ತು ಒಂದು ಸೇವಾ ಮನೋಭಾವ ನೋಡ್ತೀವಿ ಮತ್ತು ಅವರು ಕೂಡ ಮಾತೃ ಮಹಿಳೆ ಮತ್ತು ಆದರ್ಶ ವ್ಯಕ್ತಿಯಾಗಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅಥವಾ ಮಾರಲ್ ಆಗಿ ಇಟ್ಕೊಂಡಿದ್ದೀವಿ ನಾವು ಸೇವೆಯ ಅನ್ನುವಂಥ ವಿಚಾರ ಬಂದಾಗ, ಸರ್ವಿಸ್ ಅನ್ನುವಂಥ ಪದ ಬಂದಾಗ. ಸೊ ಅದು ಹೇಗೆ ಅಂತ ಸ್ವಲ್ಪ ಹೇಳ್ಬೋದಾ ಅಂತ. ವಿಸ್ತಾರವಾಗಿ ಹೇಳೋದು ತುಂಬಾ ಇದೆ. ಒಂದು ಲೇಖನವನ್ನು ಬರೆದಿದ್ದೇನೆ ನಾನು, ಮತ್ತೆ ನಿಮ್ಮ ಇಮೇಲ್ ಇಟ್ಟವರು ಅದನ್ನ ಕಳಿಸ್ತೇನೆ. ಮುಖ್ಯವಾಗಿ ಅವರ ಸಂಸ್ಥೆ ಇದೆಯಲ್ಲ, ಚಾರಿಟಿ, ಅದರ ಹೆಸರೇನೋ ಒಂದು ಕ್ರಿಶ್ಚಿಯನ್ ಮಿಷನ್ ಅಲ್ಲ, ಅವರ ಒಂದು ಸಂಸ್ಥೆಗೆ ಒಂದು ಹೆಸರಿದೆ. ಹಾಸ್ಪಿಟಲ್ ಕೆಲಸ ಮಾಡ್ತಿಲ್ಲ ಸಂಸ್ಥೆ. ಹೌದು. ಅದಕ್ಕೆ ಭಾರತದ ಯಾವುದೇ ಒಂದು ನಿಯಂತ್ರಣ ಇರಲಿಲ್ಲ, ಭಾರತ ಸರ್ಕಾರದ ನಿಯಂತ್ರಣಕ್ಕೆ ಅದು ಒಳಪಟ್ಟಿರಲಿಲ್ಲ. ಮತ್ತು ಅದರಲ್ಲಿ ನಡೆಯುವ ಎಲ್ಲ ವ್ಯವಹಾರಗಳು ಕೂಡ ಹಣಕಾಸಿನ ವ್ಯವಹಾರಗಳು ಅದು ನೇರವಾಗಿ ವ್ಯಾಟಿಕನ್ ಜೊತೆ ಇದ್ದವು. ವ್ಯಾಟಿಕನ್ ನ ಇದಕ್ಕೆ ಹೋಗ್ತಾ ಇತ್ತು, ಅವರ ದುಡ್ಡಿನ ವ್ಯವಹಾರಗಳೆಲ್ಲ ಅಲ್ಲಿಂದ ದುಡ್ಡು ಬರ್ತಾ ಇತ್ತು ಮತ್ತು ಇವರ ದುಡ್ಡು ಅಲ್ಲಿಗೆ ಹೋಗ್ತಾ ಇತ್ತು. ಅದು ಒಂದು. ಮತ್ತೆ ಎರಡನೇದಾಗಿ ಅಲ್ಲಿ ಸುಮಾರು ವರ್ಷಗಳ ಕಾಲ ಅಲ್ಲಿ ಇದ್ದು ಒಳಗೆ ಏನೆಲ್ಲ ವ್ಯವಹಾರಗಳು ನಡೀತದೆ ಅಂತ ಹೇಳಿ ಒಬ್ರು ಫಾರಿನರೇ, ನಮ್ಮ ದೇಶದವರಲ್ಲ, ಅವರ ಹೆಸರು ಈಗ ನನಗೆ ನೆನಪಿಗೆ ಬರ್ತಾ ಇಲ್ಲ, ಅವರು ಅದನ್ನ ನೋಡಿ ಒಂದು ಪುಸ್ತಕ ಬರೆದರು. ಅಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಿ ಅಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ನೋಡಿ ಆಮೇಲೆ ಒಂದು ಪುಸ್ತಕ ಬರೆದು ಆ ಪುಸ್ತಕದಲ್ಲಿ ಇದೆಲ್ಲ ವಿಷಯಗಳನ್ನು ಅವರು ವಿಸ್ತಾರವಾಗಿ ಹೇಳಿದರು. ಅಲ್ಲಿ ಪರಿಸ್ಥಿತಿ ಎಷ್ಟು ಭೀಕರವಾಗಿತ್ತು ಅಂತ ಹೇಳಿದ್ರೆ, ಸಹಜವಾಗಿ ಸಾಯೋದಕ್ಕೆ ಬಿಡ್ತಾ ಇದ್ರು, ಔಷಧಿಗಳನ್ನು ಕೊಡ್ತಾ ಇರಲಿಲ್ಲ. ಅವರ ನಿರ್ಮಲ ಹೃದಯ ಅಂತ ಹೇಳ್ತಾರಲ್ಲ, ಅದರಲ್ಲಿ ಔಷಧಿಗಳನ್ನು ಕೊಡ್ತಾ ಇರಲಿಲ್ಲ, ತಾವಾಗಿ ಅವರು ಸಾಯಬೇಕು ಅಂತ ಹೇಳಿ ಬಿಡ್ತಾ ಇದ್ರು. ಮತ್ತೆ ಶಿ ಬಿಲಾಂಗ್ ಟು ಒನ್ ಡಿಫರೆಂಟ್ ಕಲ್ಟ್. ಅವರು ಮೂಲತಃ ಕ್ಯಾಥಲಿಕ್ ಆಗಿದ್ರು ಕೂಡ ಕ್ಯಾಥಲಿಕ್ ಸಮುದಾಯದ ಒಳಗಿನ ಒಂದು ಕಲ್ಟಿಗೆ ಅವರು ಸಂಬಂಧಪಟ್ಟರು. ಆ ಕಲ್ಟಿನಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಅದರ ವಿಶೇಷ ಅಂದ್ರೆ ಅವರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಅವ್ರು ಸಾಯುವಾಗ ಯಾರಾದ್ರೂ ನರಳ್ತಾ ಇದ್ರೆ ಅವ್ರಿಗೆ ನರೋದಕ್ಕೆ ಬಿಡಬೇಕು ಅಂತ. ಯಾಕಂದ್ರೆ ಅವರ ಎಲ್ಲ ಪಾಪಗಳನ್ನ ಅವರು ಈಗ ಅನುಭವಿಸಿ ಆಮೇಲೆ ತುಂಬಾ ಶುದ್ಧಾತ್ಮರಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳಿ ಅವ್ರ ಆ ಕಲ್ಟಿನ ಒಂದು ಬಿಲೀಫ್. ಈ ಕಲ್ಟಿಗಳಲ್ಲಿ ಕೆಲವು ಬಿಲೀಫ್ಗಳಿರ್ತವೆ, ಆತರ ಆ ಒಂದು ಬಿಲೀಫ್ ಇತ್ತು. ಹಾಗಾಗಿ ಅವರು ಆ ರೋಗಿಗಳನ್ನ ಅಲ್ಲಿ ನರಳಿಕ್ಕೆ ಬಿಡ್ತಾ ಇದ್ರು, ಕುಷ್ಠರೋಗಿಗಳು ಮುಖ್ಯವಾಗಿ. ಮತ್ತೆ ಅವರಿಗೆ ಸಿರಿಂಜ್ ಕೊಡ್ಬೇಕಾದ್ರೆ, ಇಂಜೆಕ್ಷನ್ ಏನಾದ್ರು ಕೊಡ್ಬೇಕಾದ್ರೆ ಒಂದೇ ಸಿರಿಂಜ್ ಅನ್ನ ಸುಮಾರು ಜನಕ್ಕೆ ಬಳಸ್ತಾ ಇದ್ರು. ಅಂದ್ರೆ ಯಾವುದೇ ಒಂದು ಮೆಡಿಕಲ್ ಇದು ಫಾಲೋ ಮಾಡ್ತಿರ್ಲಿಲ್ಲ. ಅದನ್ನೆಲ್ಲ ನೋಡಿ
ಈ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದವರಿಗೆ ತುಂಬಾ ಶಾಕ್ ಆಗ್ತಾ ಇತ್ತು. ಪ್ರತಿದಿನ ಅವರಿಗೆ ಶಾಕ್ ಆಗುವಂತ ಒಂದು ಪರಿಸ್ಥಿತಿ ಇತ್ತು. ಮತ್ತೆ ಟಿಬಿ ಬಂದ ಪೇಷಂಟ್ಗಳನ್ನ, ಕ್ಷಯರೋಗಿಗಳನ್ನ ಅಕ್ಕಪಕ್ಕ ಒಬ್ಬರ ಮೇಲೆ ಒಬ್ರು ಅಂದ್ರೆ ಟಚ್ ಆಗುವ ಹಾಗೆ ಅವರನ್ನ ಒಂದೇ ರೀತಿಯಲ್ಲಿ ಮಲಗಿಸಿ ಎಲ್ಲ ಮಾಡ್ತಾ ಇದ್ರು. ಫೆಸಿಲಿಟಿಗಳು ಇರಲಿಲ್ಲ. ಮತ್ತೆ ಫೆಸಿಲಿಟಿಗಳು ಬರಬಾರ್ದು ಅಂತ ಹೇಳಿ ತೆರೆಸಾ ಅವರು ತುಂಬಾ ಇದು ಮಾಡ್ತಾ ಇದ್ರು. ನಾವು ಯಾವುದೇ ಫೆಸಿಲಿಟಿಗಳನ್ನ ತಗೋಬಾರ್ದು, ದುಡ್ಡನ್ನ ಬಂದ ಹಾಗೆ ಅಂದ್ರೆ ಅವ್ರಿಗೆ ತುಂಬಾ ದುಡ್ಡು ಬರ್ತಾ ಇತ್ತು. ನೊಬೆಲ್ ಪ್ರೈಸ್ ಬಂದ ಮೇಲೆ ಅಂತೂ ಸಿಕ್ಕಾಪಟ್ಟೆ ದುಡ್ಡು ಬರ್ತಾ ಇತ್ತು. ಅದನ್ನೆಲ್ಲ ವ್ಯಾಟಿಕನ್ ಕಳಿಸ್ತಾ ಇದ್ರು. ಆ ನೊಬೆಲ್ ಬಂದಿದ್ದಕ್ಕೂ ಕೂಡ ರಾಜಕೀಯ ಇದೆ ಅಲ್ಲಿ, ಅವ್ರಿಗೆ ಯಾಕೆ ನೊಬೆಲ್ ಬಂತು ಅಂತ ಹೇಳಿ. ಮತ್ತೆ ಅವರು ಆ ಒಂದು ಇದಿತ್ತು, ಪ್ರತಿ ವರ್ಷ ಕೂಡ ಅವರು ಕಳಿಸ್ಬೇಕಾಗಿತ್ತು. ಇಷ್ಟು ಜನರನ್ನ ನಾನು ಕನ್ವರ್ಟ್ ಮಾಡಿದ್ದೇನೆ ಟಾರ್ಗೆಟ್ ಇತ್ತು. ಆ ಫೈಲ್ ಅನ್ನ ಅವರು ಮಾಡಿ ಪ್ರತಿ ವರ್ಷಕ್ಕೆ ಕಳಿಸ್ತಾ ಇದ್ರು. ಮತ್ತೆ ಅವರಿಗೆ ಸಂತ ಪದವಿ ಕೊಟ್ಟಿದ್ರ ಹಿಂದೆ ಕೂಡ ದೊಡ್ಡ ರಾಜಕೀಯ ಇದೆ. ತೆರೆಸಾ ಅವರಿಗೆ ಸಂತ ಪದವಿ ಕೊಟ್ಟರು ವ್ಯಾಟಿಕನ್ ಅವರು, ಅದರಲ್ಲಿ ಕೂಡ ದೊಡ್ಡ ರಾಜಕೀಯ ಇದೆ. ಅದರ ಮಧ್ಯದಲ್ಲಿ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಒಬ್ಬ ಡಿಕ್ಟೇಟರ್ ಇದ್ದ, ಯಾವುದೊಂದು ಆಫ್ರಿಕನ್ ಯಾವುದೊಂದು ದೇಶ, ಅವನನ್ನ ಇವರು ಓಪನ್ ಆಗಿ ಸಪೋರ್ಟ್ ಮಾಡಿದ್ರು. ಹಿ ಹ್ಯಾಡ್ ಕಿಲ್ಡ್ ಲ್ಯಾಕ್ಸ್ ಆಫ್ ಪೀಪಲ್ ಅವನ ದೇಶದಲ್ಲಿ. ಅವನನ್ನ ಇವರು ಓಪನ್ ಆಗಿ ಸಪೋರ್ಟ್ ಮಾಡ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಅವನ ಕಡೆಯಿಂದ ಬೇಕಾದಷ್ಟು ಫೈನಾನ್ಷಿಯಲ್ ಸಪೋರ್ಟ್ ಇವ್ರಿಗೆ ಬರ್ತಾ ಇತ್ತು. ಸೊ ಹಾಗೆ ಹೇಳ್ತಾ ಹೋದ್ರೆ ಅದು ತುಂಬಾ ಅದರಲ್ಲಿ ವಿಷಯಗಳಿವೆ. ಬಟ್ ಮೂಲತಃ ನಾವು ಏನ್ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಹೊರಗಿನ ಜಗತ್ತಿಗೆ ಮದರ್ ತೆರೆಸಾ ಅಂತ ಹೇಳಿ ಒಂದು ಇಮೇಜ್ ಕ್ರಿಯೇಟ್ ಮಾಡಿಕೊಟ್ರಲ್ಲ, ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರ ಇದ್ದ ಸಮಯದಲ್ಲಿ, ಅದಕ್ಕೂ ಅಲ್ಲಿ ನಿಜವಾಗಿ ನಡೀತಾ ಇದ್ದಂತ ವಿಷಯಗಳಿಗೂ ತುಂಬಾ ತುಂಬಾ ಡಿಫ್ರೆನ್ಸ್. ಕಂಟ್ರೋಲ್ ಇರಲಿಲ್ಲ ಅಂತ ಹೇಳಲ್ಲ ದೇಶದಲ್ಲಿ ಈಗೇನು ಯಾವುದು ಅಲ್ಲ, ಈಗಲೂ ಕೂಡ ವ್ಯಾಟಿಕನ್ಗೆ ಹೋಗ್ತದೆ. ಇಟ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಇಟ್ ಇಸ್ ಅನ್ ಎನ್ಜಿಒ. ನಮ್ಮ ದೇಶದ ಕಂಟ್ರೋಲ್ ಇಲ್ಲ ಅಲ್ಲ, ಈಗ ಎನ್ಜಿಒಗಳ ಹಿಡಿತ ಮಾಡಿದ್ಮೇಲೆ ಸ್ವಲ್ಪ ಹಿಡಿತ ಬಂದಿರಬಹುದು. ಬಟ್ ಸ್ಟಿಲ್ ಅವರು ಇದಕ್ಕೆ ನಮ್ಮ ಸರ್ಕಾರಕ್ಕೆ ರಿಪೋರ್ಟ್ ಮಾಡ್ತಾ ಇಲ್ಲ. ಆಮೇಲೆ ತುಂಬಾ ಅವರು ಮದರ್ ತೆರೆಸಾ ತೀರ್ಕೊಂಡ್ಮೇಲೆ ತುಂಬಾ ದೊಡ್ಡ ಗಲಾಟೆಗಳೆಲ್ಲ ಆಯ್ತು ರಾಜಕೀಯವಾಗಿ. ನಾನು ಅವರ ಕೆಲವೊಂದು ಹಿಸ್ಟ್ರಿಗಳನ್ನು ಓದಿದಾಗ, ಕೆಲವೊಂದು ಪುಸ್ತಕಗಳನ್ನ ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಈ ಯಾವ ವಿಚಾರಗಳಲ್ಲಿ ಉಲ್ಲೇಖವಾಗಿದೆ. ಅದಕ್ಕೆ ನಾವು ಮುನ್ನ ಆ ಪ್ರಶ್ನೆಯನ್ನು ಮೂಲಭೂತವಾಗಿ ಮಿಷನರೀಸ್ ಆಫ್ ಚಾರಿಟಿ. ಆಮೇಲೆ ಸರ್ಕಾರ, ವೆಸ್ಟ್ ಬೆಂಗಾಲ್ ಸರ್ಕಾರ ಸೇರಿದಂತೆ ಕೇಂದ್ರ ಸರ್ಕಾರನೂ ಸಹ ಅನುದಾನ ಕೊಡುತ್ತೆ. ಬಟ್ ಕೊಡೋದಕ್ಕೆ ಮುಂದೆ ಬರ್ತಾರೆ, ವಿರೋಧಿಸ್ತಾರೆ ಅವ್ರು ಬೇಡ ಅಂತ. ಯಾಕಂದ್ರೆ ಕೇಂದ್ರ ಸರ್ಕಾರ ಅನುದಾನ ತಗೊಂಡ್ ಕೂಡಲೇ ದೇ ಆರ್ ಅಬೈಡ್ ಟು ಅವರು ಏನು ಕೆಲವೊಂದು ಫಾಲೋ ಮಾಡ್ಬೇಕಾಗುತ್ತೆ, ಇವರಿಗೆ ರಿಪೋರ್ಟ್ ಕೊಡ್ಬೇಕಾಗುತ್ತೆ. ಅದಕ್ಕೆ ಕೊಡೋದಕ್ಕೆ ಬೇಡ ಅಂತ ಹೇಳಿ ಅವರು ಅದನ್ನ ವಾಪಸ್ ಮಾಡ್ತಾರೆ. ಅವ್ರಿಗೆ ಬೇಕಾದಷ್ಟು ಹೊರಗಡೆಯಿಂದ ಫಂಡ್ಗಳು ಅಲ್ಲಿ ಕ್ರಿಶ್ಚಿಯನ್ಗಳಲ್ಲಿ ಪ್ರಧಾನತೆ ಇದೆ. ನಮ್ಮಲ್ಲೂ ಕೂಡ ಮಠಗಳಲ್ಲಿ ಕೂಡ ಪ್ರಧಾನತೆ ಇದೆ. ಅದಕ್ಕೆ ಅಲ್ಲ, ಅದಕ್ಕೆ ನಾನು ಒಂದು ಸಣ್ಣ ಒಂದು ಉದಾಹರಣೆ ಕೊಟ್ಬಿಡ್ತೇನೆ. ನಾವು ಓಪನ್ ಅಪ್ ಆಗ್ಬೇಕು ಅಂತ ಹೇಳಿದ್ದು ಅದಕ್ಕೆ. ಯಾಕಂದ್ರೆ ನಾವು ಇನ್ನೊಬ್ಬರಿಗೆ ಹೇಳುವ ಜೊತೆಗೆ ನಮ್ಗೆ ಪ್ರಶ್ನೆ ಮಾಡ್ಕೋಬೇಕು. ಈಗ ನಾವು ಸಾವರ್ಕರ್ ಅವರ ಉದಾಹರಣೆ ಕೊಟ್ಟಿದ್ದು ಅದಕ್ಕೆ, ಅದೇ ಕಾರಣಕ್ಕೆ. ಸಾವರ್ಕರ್ ಅವರು ಓಪನ್ ಆಗಿ ಹೇಳಿದ್ದಾರೆ, ನೀವು ಗೋಮೂತ್ರ ಕುಡಿತೀರಿ, ಆದ್ರೆ ನನ್ನ ಕೈಯಿಂದ ನೀರು ಕುಡಿಯಲ್ಲ. ಅಂದ್ರೆ ನನ್ನ ಕೈಯಿಂದ ಅಂತ ಹೇಳಿದ್ರೆ ಬೇರೆ, ಸಾವರ್ಕರ್ ಅವರು ಬ್ರಾಹ್ಮಣ ಆಗಿದ್ರು, ಬಟ್ ಕೆಳಜಾತಿಗಳಂತ ಹೇಳೋರ ಕೈಯಿಂದ ನೀವು ನೀರು ಕುಡಿಯಲ್ಲ, ಆದ್ರೆ ನೀವು ಗೋವಿನ ಮೂತ್ರ ಕುಡಿತೀರಲ್ಲ, ಇದು ಸರಿನಾ ಅಂತ ಪ್ರಶ್ನೆ ಮಾಡಿದ್ರು. ಈಗ ಅದಕ್ಕೆ ನಾವು ಡಿಫೆಂಡ್ ಮಾಡ್ಕೋಬಹುದು, ಹಾಗೆ ಹೀಗೆ ಅಂತ ಹೇಳ್ಕೋಬಹುದು. ಬಟ್ ನಮ್ಗೆ ಏನು ಅಂತಸಾಕ್ಷರತೆ ಇರೋರಿಗೆ ಒಳಗಡೆ ಅನ್ಸುತ್ತೆ, ಯಾಕೆ ನಾವು ಆ ರೀತಿ ಮಾಡ್ತಾ ಇದ್ದೇವೆ. ಎಕ್ಸ್ಪೀರಿಯನ್ಸ್ ಆಗಿತ್ತು ರೌಂಡ್ ಆಗ್ತಾ ಇತ್ತು. ಸಣ್ಣ ಮಗು ಗೊತ್ತಿಲ್ಲ, ಬೇರೆ ಇರ್ಬೋದು, ಅವಾಗ ಸಣ್ಣ ಒಂದು 4-5 ವರ್ಷ ಅವನೊಂದು ತಾನೇ ಅರ್ಚಿತ ಬೆಟ್ಟದ ಕೈ ಹಾಕಿ ಎತ್ಕೊಂಡಿದ್ದ. ತಕ್ಷಣ ಒಂದು ಚಿತ್ರಕ್ಕೆ ಕಾಣಿಸ್ತಿದ್ರು. ಆ ಮಗು ಬಾಯಿ ಬಂದಾಗ ಪೇರೆಂಟ್ಸ್ ಇಲ್ಲ, ಅವ್ರು ತುಂಬಾ ತಲೆ ತಗ್ಸಿ ಆಚೆ ಹೋದ್ರು. ನಾವು ಕೇಳ್ತೇವೆ, ಮಂತ್ರಾಕ್ಷತೆಯಲ್ಲಿ ಮಡಿ ಇದೆಯಾ, ಮಂತ್ರಾಕ್ಷತೆ ಒಬ್ಬೊಬ್ರು ಮುಟ್ಟು ಆ ಮಗು ಮುಟ್ಟಿದ್ರೆ ಮೈಗೆ ಆಗಕ್ಕೆ ಸಾಧ್ಯ. ಅದು ಆ ಒಂದು ಬೇರೆಯವರು ನಾನು ಜೊತೆ ಬರುತ್ತೆ ಸಪೋರ್ಟ್ ಇಟ್ಕೊಂಡಿದ್ದೆ, ರೋಲ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ನೀವು ಹೇಳಿದ ವಿಷಯಕ್ಕೆ ನಾನು ವಯಸ್ಸಿನ ತಿಕ್ಕಗೆಸ್ತೆ ಅಂತ. ಅಂದ್ರೆ ನಾವು ಬದಲಾಗಬೇಕು ಅಂದ್ರೆ, ನಮ್ಮ ಸಮಾಜ ಬದಲಾಗಬೇಕಂದ್ರೆ ನಮ್ಮಲ್ಲಿ ಇರುವಂತ ವರ್ಗವೇ ಮೊದಲು ಬದಲಾಗಿಲ್ಲ ಅಂದ್ರೆ ಬೇರೆ ಏನು ಸರ್ ಅಲ್ಲ. ಅದಕ್ಕೆ ನಾನು ಒಂದು ಸಣ್ಣ ಉದಾಹರಣೆ, ನಂದೇ ವೈಯಕ್ತಿಕ ಉದಾಹರಣೆ ಏನು ಹೇಳಿದ್ರೆ, ಒಂದ್ ಕಡೆಯಲ್ಲಿ ಬ್ರಾಹ್ಮಣ ಇದಕ್ಕೆ ಹೋಗ್ಬೇಕಾಯ್ತು, ಒಂದು ಬ್ರಾಹ್ಮಣ ಕೂಟದ ಯಾವುದೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಯ್ತು. ಅಲ್ಲಿ ಮಾತಾಡ್ಬೇಕಾಯ್ತು. ಅಲ್ಲಿ ಬೇರೆಯವರೆಲ್ಲ ಹೇಳಿದ್ರು, ಶ್ರೀಮಂತಸ್ಥರ ಇದು ಬ್ಯಾನರ್ಗಳೆಲ್ಲ ಇತ್ತು, 3 ಆಚಾರ್ಯರ ಫೋಟೋಗಳು ಇದೆಲ್ಲ ಇತ್ತು. ಅಲ್ಲಿ ನಾನು ಹೇಳಿದ್ದು ಮತ್ತೆ ಇವತ್ತಿಗೂ ನನಗೆ ಪ್ರಸ್ತುತ ಅಂತ ಅನ್ಸುತ್ತದೆ ಏನಂತ ಹೇಳಿದ್ರೆ,
ಕೇವಲ ಈ 3 ಮತಸ್ಥರ ಒಳಗೇನೆ ಇದು ಮಾತ್ರ ಬ್ರಾಹ್ಮಣ್ಯ ಅಂತ ಹೇಳ್ತಾ ಇದ್ರಲ್ಲ, ನಾವು ಸ್ವಲ್ಪ ಹೊರಗಡೆ ನೋಡ್ಬೇಕು. ಈಗ ಇವ್ರು ಹೇಳಿದ್ರು ಏನು ಮಠಗಳ ಮಧ್ಯದಲ್ಲೇ ಇದಿಲ್ಲ, ಅವರು ನೋಡಿದ್ರೆ ಇವ್ರಿಗಾಗಲ್ಲ, ಇವ್ರು ನೋಡಿದ್ರೆ ಅವ್ರಿಗಾಗಲ್ಲ, ಇದೆಲ್ಲ ಇದೆ. ನಾನು ಅದಕ್ಕೆ ಇವ್ರ ವ್ಯಾಸರಾಯರ ಉದಾಹರಣೆ ಕೊಟ್ಟೆ. ಯಾಕಂದ್ರೆ ವ್ಯಾಸರಾಯರ ಬೃಂದಾವನ ಹಾಳಾದಾಗ ಇದು ಯಾವುದೋ ಒಂದು ಮಾಧವ ಮಠಕ್ಕೆ ಸಂಬಂಧಪಟ್ಟಿದ್ದು. ಮಾಧವ ಮಠಗಳಲ್ಲೂ ಕೂಡ ಕೆಲವರು ಅದಕ್ಕೆ ಪ್ರತಿಕ್ರಿಯೆ ಕೊಡ್ಲಿಲ್ಲ, ಯಾಕಂದ್ರೆ ನಮ್ದಲ್ಲ ಇದು ಬೇರೆಯವ್ರದ್ದು. ಅಂತಹ ಒಂದು ಪರಿಸ್ಥಿತಿ ಇರ್ಬೇಕಾದ್ರೆ ನಾವು ಇನ್ನು ಬೇರೆಯವರಿಂದ ನಾವು ಹೇಗೆ ಅಪೇಕ್ಷಿಸೋದಕ್ಕೆ ಸಾಧ್ಯ? ನಾವು ಈ ತ್ರಿಮತಸ್ಥ ಅಂತ ಹೇಳುವ ಈ ಕೂಟದಿಂದಲೇ ಹೊರಗಡೆ ನೋಡ್ಬೇಕು. ಇವತ್ತು ಜೈನರಲ್ಲಿ ಬ್ರಾಹ್ಮಣರಿದ್ದಾರೆ, ಜೈನ ಬ್ರಾಹ್ಮಣ ಅಂತ ಒಂದು ಕಮ್ಯುನಿಟಿ ಇದೆ, ಎಷ್ಟೋ ಮಂದಿಗೆ ಗೊತ್ತಿರ್ಲಿಕ್ಕಿಲ್ಲ. ಆಮೇಲೆ ಕೊಂಕಣಿಗರಲ್ಲಿ ಬ್ರಾಹ್ಮಣರಿದ್ದಾರೆ, ಕೊಂಕಣ ಗೌಡಸಾರ ಬ್ರಾಹ್ಮಣರು ಅಂತಾನೆ ಹೇಳ್ತಾರೆ. ಇವರನ್ನೆಲ್ಲ ಈ ತ್ರಿಮತಸ್ಥ ಬ್ರಾಹ್ಮಣರು ಅವರು ಬ್ರಾಹ್ಮಣರೇ ಅಲ್ಲ ಅಂತ ದೂರ ಬಿಟ್ಬಿಡ್ತಾರೆ. ಹೀಗೆ ನಾವು ಇಷ್ಟು ಏನು ಸಂಕುಚಿತ ಇದಕ್ಕೆ ಹೋಗ್ಬೇಕಾ, ಅಥವಾ ಎಲ್ಲರೂ ಬ್ರಾಹ್ಮಣರು, ಅವರೆಲ್ಲರೂ ನಮ್ಮವರೇ ಅನ್ನೋ ಒಂದು ವಿಶಾಲ ಇದಕ್ಕೆ ಹೋಗ್ಬೇಕು? ಬಾಕಿಯವರನ್ನ ನಾವು ಮನುಷ್ಯರಂತ ಕನ್ಸಿಡರ್ ಮಾಡೋದು ಆಮೇಲೆ. ಈಗ ಯಾವುದೋ ಒಬ್ಬ ದಲಿತರನ್ನ ಬ್ರಾಹ್ಮಣ ಇದು ಮನುಷ್ಯ ಅಂತ ಒಪ್ಕೊಳ್ಳೋದಕ್ಕೂ ಅದು ಆಮೇಲಿನ ಸ್ಥಿತಿ. ಆದ್ರೆ ಬಾಕಿ ಕಮ್ಯುನಿಟಿಗಳಲ್ಲಿ ಇರುವ ಬ್ರಾಹ್ಮಣರನ್ನು ಕೂಡ ಎಷ್ಟೋ ಈ ಸಂಕುಚಿತ ಒಂದು ಕಮ್ಯುನಿಟಿಯವರು ಅವರು ಬ್ರಾಹ್ಮಣರನ್ನ ಒಪ್ಕೊಳ್ಳೋದಿಲ್ಲ. ಆ ಒಂದು ಮನಸ್ಥಿತಿ ಹೋಗ್ಬೇಕು ಅಂತ ನಾನು ಹೇಳೋದು. ಹಿಂದೂ ಧರ್ಮ, ನಾನು ಆ ವೇದಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಮತ್ತು ಇವತ್ತು ಹೇಳೋದು ಏನು ಹೇಳಿದ್ರೆ, ಹಿಂದೂ ಧರ್ಮ ಅಂತ ಏನು ನಾವು ಸಂರಕ್ಷಣೆ ಮಾಡ್ತೀವಿ ಅಂತ ಒಂದು ಕಮ್ಯುನಿಟಿ ಕೂತಿದೆಯಲ್ಲ, ಅದಕ್ಕಿಂತ 10 ಪಟ್ಟು ಜಾಸ್ತಿ ಭಕ್ತಿ ಬೇರೆಯವರಿಗಿದೆ. ನಮ್ಗೆ ಗುರುತಿಸೋದಕ್ಕೆ ನಮ್ಗೆ ಕಣ್ಣಿಲ್ಲ ಅಷ್ಟೇ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇನ್ನೊಂದು, ಇತ್ತೀಚೆಗೆ ನಾವು ರಾಯಚೂರಿಗೆ ಹೋದ್ವಿ. ಇವರು ಪವನ್ ಕುಮಾರ್ ಅವರು ಕೂಡ ರಾಯಚೂರು, ಸಿಂಧನೂರು ಅಂತ ಹೇಳಿದ್ರು, ಅಲ್ಲೊಂದು ಜಾಗ ಇದೆ. ಸಿಂಧನೂರಲ್ಲಿ 25,000 ಜನ ನಿರಾಶ್ರಿತರಿದ್ದಾರೆ, ಬೇರೆ ದೇಶದಿಂದ ಬಂದವರು, ಬಾಂಗ್ಲಾದಿಂದ ಬಂದವರು. ಅಲ್ಲಿ ಕ್ಯಾಂಪ್ ಇದೆ, ರಿಹ್ಯಾಬಿಲಿಟೇಷನ್ ಕ್ಯಾಂಪ್ ಇದೆ. ಅವರಷ್ಟು ಜನ ಹಿಂದೂಗಳು, ಅವರಷ್ಟು ಜನ ದಲಿತರು, ಅಲ್ಲಿಯ ದಲಿತ. ಯಾಕಂದ್ರೆ ಅವರಿಗೆ ಅವರು ಗಂಗಾ ಮತಸ್ಥರು ಅಂತ ಹೇಳ್ತಾರೆ, ಅಂದ್ರೆ ಅಲ್ಲಿ ಬೆಸ್ತ ಕಮ್ಯುನಿಟಿಯಿಂದ ಬಂದವರು. ಅಷ್ಟು ಜನ ದಲಿತರು. ಅವರ ಮನೆಗಳಲ್ಲಿ, ಪ್ರತಿಯೊಬ್ಬರ ಮನೆಗಳಲ್ಲೂ ಕೂಡ ಒಂದು ಗುಡಿ ಇದೆ. 6 ಗಂಟೆ ನಂತರ ನಿಮಗೆ ಅಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಧೂಪದ ಹೊಗೆ ಕಾಣಿಸುತ್ತೆ, ಭಜನೆ ಕೇಳಿಸುತ್ತೆ, ಪೂಜೆಗಳು ನಿಮ್ಗೆ ಕಾಣಿಸುತ್ತವೆ. ಪ್ರತಿ ಮನೆಗಳಲ್ಲೂ ಕೂಡ ಜಾಗಟೆ ಬಡಿದು ಪೂಜೆ ಮಾಡ್ತಾರೆ, ಶಂಖ ಹೋಗ್ತಾರೆ. ಆಮೇಲೆ ಅವರು ಕೂತ್ಕೊಂಡು ಸಾಮೂಹಿಕವಾಗಿ ಕೂತ್ಕೊಂಡು ಭಜನೆ ಮಾಡ್ತಾರೆ, ಅವರ ವಾದ್ಯಗಳನ್ನು ನುಡಿಸ್ತಾರೆ. ಪ್ರತಿ ಮನೆಯಲ್ಲೂ ಕೂಡ ಒಂದು ಗುಡಿ, ಒಳಗಡೆ ಬಿಡಿ ಹೊರಗಡೆ ಅಂಗಳದಲ್ಲೂ ಗುಡಿ ಇದೆ. ಇಷ್ಟು ಕೂಡ ಅವರು ದಲಿತರು. ನಾವೀಗ ಅವರನ್ನು ನಾವು ಹಿಂದೂ ಧರ್ಮದ ಸಂರಕ್ಷಕರು ಅಂತ ಯಾಕೆ ಹೇಳಬಹುದು? ಇಷ್ಟಕ್ಕೂ ಕೂಡ ಅವರಿಗೆ ಇದಿದೆ, ಏನು ಅಪಾಯ ಇದೆ. ಅವರ 4 ರಿಹ್ಯಾಬಿಲಿಟೇಷನ್ ಕ್ಯಾಂಪ್ ಜೊತೆ ಇನ್ನೊಂದು ಕ್ಯಾಂಪ್ ಇದೆ, ಅಲ್ಲಿ ಪುನರ್ವಸತಿ ಇನ್ನೊಂದು ಕ್ಯಾಂಪ್ ಇದೆ. ಅವರು ಬರ್ಮಾದಿಂದ ಬಂದರು, ಬರ್ಮಾದ ತಮಿಳರು. ಅವರನ್ನ ಅಷ್ಟು ಜನರನ್ನ, ಸುಮಾರು 4,500 ಜನ ಇದ್ದಾರೆ, ಅವರನ್ನ ಒಬ್ಬ ವ್ಯಕ್ತಿ ಮತಾಂತರ ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ಅಲ್ಲಿ ಆರೋಗ್ಯ ಸ್ವಾಮಿ ಅಂತ ಒಬ್ಬ ಫಾದರ್ ಇದ್ದಾರೆ, ಅವರನ್ನು ಚರ್ಚ್ ಕಟ್ಟಿದ್ದಾರೆ. ಆರೋಗ್ಯ ಸ್ವಾಮಿ ಚರ್ಚ್ ಅಂತ ಚರ್ಚ್ ಕಟ್ಟಿದ್ದಾರೆ. ಆ ಒಬ್ಬ ಫಾದರ್ 4,000 ಜನರನ್ನ ಮತಾಂತರ ಮಾಡಿದ್ದಾರೆ, ಬರ್ಮಾದಿಂದ ಬಂದವರು. ಇವರನ್ನು ಕೂಡ ಮತಾಂತರ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಕಳೆದ 15-20 ವರ್ಷಗಳಿಂದ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಆಗ್ತಾ ಇಲ್ಲ ಅವ್ರಿಗೆ. ಯಾಕೆಂತ ಹೇಳಿದ್ರೆ ಇವರಿಗೆ ನಮ್ಮ ಧರ್ಮ, ನಮ್ಮ ಹಿಂದೂ ಧರ್ಮ ಅಂತ ಹೇಳಿ ಒಂದು ಅಭಿಮಾನ ಇದೆ. ಆ ಅಭಿಮಾನ ಬಂದದ್ದು ಯಾಕೆ ಅಂತ ಹೇಳಿದ್ರೆ ವೈಷ್ಣವ ಪಂಥದಿಂದ ಮತ್ತೆ ಭಕ್ತಿ ಪಂಥ. ನಾನು ಆಗ ಏನ್ ಹೇಳಿದೆ, ಭಕ್ತಿ ಪಂಥ ಅಂತ ಏನ್ ಹೇಳಿದೆ, ಅವ್ರು ಯಾರು ಕೂಡ ವೇದ ಗ್ರಂಥಗಳನ್ನು ಓದೋರಲ್ಲ, ಶಾಸ್ತ್ರ ಗ್ರಂಥಗಳನ್ನು ಓದೋರಲ್ಲ. ಆದ್ರೆ ಎಲ್ಲರೂ ಕೂಡ ಪ್ರತಿದಿನ ಅತ್ಯಂತ ಭಕ್ತಿಪೂರ್ವಕವಾಗಿ ಭಜನೆ ಮಾಡ್ತಾರೆ. ಅವರಿಗೆ ನಾವು ಹಿಂದೂಗಳನ್ನು ಅನ್ನೋದ್ರಲ್ಲಿ ಹೆಮ್ಮೆ ಇದೆ. ಈಗ ಅವರು ಹಿಂದೂ ಧರ್ಮ ಸಂರಕ್ಷಕರಲ್ಲ. ಎಲ್ಲೋ ಒಂದ್ ಕಡೆ ಒಂದು ದೇವಸ್ಥಾನದಲ್ಲಿ ಅರ್ಚಕ ಕೆಲಸ ಮಾಡೋರು ಹಿಂದೂ ಧರ್ಮ ಸಂರಕ್ಷಕರಾದ್ರೆ ಇವ್ರು ಯಾಕಲ್ಲ? ಈ ಒಂದು ಮನಸ್ಥಿತಿಯಲ್ಲಿ ನಾವು ಯೋಚನೆ ಮಾಡ್ತೀವಿ. ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ಕಮ್ಯುನಿಟಿಗಳಲ್ಲಿ ಇರುವವರು ಕೂಡ ಅವರು ಹಿಂದೂ ಧರ್ಮವನ್ನ ಅವರ ಒಂದು ನೆಲೆಯಲ್ಲಿ, ಅವರಿಗೆ ಇರುವ ಸಾಮರ್ಥ್ಯದ ನೆಲೆಯಲ್ಲಿ ಅವರು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಹಾಗೆ ಅವರ ಒಂದು ಕೆಲಸವನ್ನು ಕೂಡ ಗುರುತಿಸುವ, ಗೌರವಿಸುವ, ಅವರನ್ನು ಕೂಡ ಗೌರವಿಸುವ ಒಂದು ಮನಸ್ಥಿತಿ ನಮ್ಮಲ್ಲಿ ಬರದೇ ಹೋದ್ರೆ ನಾವು ಹಿಂದೂ ಧರ್ಮ ಸಂರಕ್ಷಣೆ ಅದು ಕೇವಲ ವೇದಿಕೆಯ ಮಾತಾಡುತ್ತೇವೆ ವಿನಃ ಕಾರ್ಯರೂಪಕ್ಕೆ ಬರೋದು ಕಷ್ಟ. ಅವರೆಲ್ಲರೂ